ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಅಣ್ಣ, ಕ್ಲಿಯರ್ ಇದೆ ಅಲ್ವಾ? ವಿಜುವಲ್ಸ್ ಮತ್ತೆ ಆಡಿಯೋ ಎಲ್ಲ ಕ್ಲಿಯರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯಕ್ಕೋಸ್ಕರ ನಮ್ಮ ಕೃತಜ್ಞತೆಗಳು ಅಪ್ಪ. ನಿಮ್ಮ ಮಕ್ಕಳ ಮಧ್ಯ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಕೊಟ್ಟಿರುವಂತಹ ಈ ಭಾಗ್ಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ನಾವೀಗ ಆಲೋಚನೆ ಮಾಡ್ತಿರುವಂತಹ ಮಾತುಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ಶಕ್ತಿಯನ್ನ, ಬಲವನ್ನ ಕೊಟ್ಟು ನಡೆಸಿ. ನಿಮ್ಮ ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚ್ಕೊಳ್ತಿರುವಂತಹ ನನಗೆ ಬೇಕಾಗಿರುವಂತಹ ಪರಿಶುದ್ಧಾತ್ಮದ ಸಹಾಯವನ್ನು, ಹಾಗೆ ನಿಮ್ಮ ಮಕ್ಕಳು ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾತ್ವಿಕತೆಯನ್ನು, ಜ್ಞಾನವನ್ನ ಅವರ ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಆಮೆನ್. ಪ್ರಿಯರಾದ ದೇವಜನರೇ, ಮುಂಜಾನೆ ಪ್ರಕಟಿಸಿರೋ ಹಾಗೆ ಇವತ್ತು ನಾವು ಆಲೋಚನೆ ಮಾಡುತ್ತಿರುವಂತಹ ಅಂಶದ ಹೆಸರು ಪೋಷಕತ್ವವು ಹೇಗಿರಬೇಕು. ಪೋಷಕತ್ವವು ಹೇಗಿರಬೇಕು ನಮಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಹೌ ಶುಡ್ ಅ ಪೇರೆಂಟಿಂಗ್ ಬಿ. ಪೇರೆಂಟಿಂಗ್ ಅನ್ನುವಂತಹ ವರ್ಡ್ ಅನ್ನ ಬಳಕೆ ಮಾಡ್ತಿದ್ವಿ. ಇಷ್ಟಕ್ಕೂ ಇವತ್ತಿನ ಅಂಶವನ್ನು ಆಲೋಚನೆ ಮಾಡ್ಲಿಕ್ಕೆ ಒಂದು ಮುಖ್ಯವಾಗಿರುವಂತಹ ಕಾರಣ ಇದೆ. ಕಳೆದ ವಾರ ಸಹೋದರರಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಸಹ ಕೇಳಿದ್ರು. ಬ್ರದರ್, ಪಾಪ ಅಂದ್ರೆ ಏನು ಅಂತ ಹೇಳಿ ನಾವು ನೋಡ್ತಿದ್ವಲ್ವಾ, ಅದರಲ್ಲಿ ಒಂದು ಪಾಯಿಂಟ್ ಅನ್ನ ನೋಡಿದ್ವಿ ನಾವು. ಏನು, ನಮಗ್ ಒಳ್ಳೇದ್ ಗೊತ್ತಿದ್ದು ಅದನ್ನ ಇನ್ನೊಬ್ಬರಿಗೆ ಹೇಳದೇ ಇರುವಂತಹದ್ದು ತಪ್ಪು, ಪಾಪ ಅಂತ ಹೇಳಿ ನಾವು ನೋಡಿದ್ವಿ. ಆ ಪಾಯಿಂಟ್ ನ ವಿಚಾರವಾಗಿ ಒಬ್ರು ಒಂದು ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ರು. ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು. ಇಷ್ಟಕ್ಕೂ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಒಳ್ಳೇದನ್ನ ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ, ನಿಮಗ್ ಸತ್ಯ ಗೊತ್ತು, ನಿಮ್ಗೆ ಒಳ್ಳೇದ್ ಗೊತ್ತು, ಆ ಒಳ್ಳೇದನ್ನ ನೀವು ಇನ್ನೊಬ್ಬರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವೊಬ್ರು ಅದನ್ನ ಅಂಗೀಕಾರ ಮಾಡ್ಕೋತಾರೆ, ಕೆಲವೊಬ್ರು ಮಾಡ್ಕೊಡೋದಿಲ್ಲ. ಎಲ್ಲರೂ ಅಂಗೀಕಾರ ಮಾಡ್ಕೋತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಹೌದಾ? ಹಾಗಾದ್ರೆ ಇನ್ನೊಬ್ಬರಿಗೆ ನೀವು ಹೇಳ್ಬೇಕಾದ್ರೆ ಹೇಗ್ ಹೇಳ್ಬೇಕು ಅನ್ನುವಂತಹದ್ದರ ಕ್ಯಾಟಗರಿಯ ಕೆಳಗೆ ನೀವು ಎಲ್ಲಾ ವಯಸ್ಕರಿಗೂ ಸಹ ಒಂದೇ ತರ ಹೇಳಲಿಕ್ಕೆ ಹೋದ್ರೆ ಆಗೋದಿಲ್ಲ ಅಲ್ವಾ? ಎಲ್ಲಾ ವಯಸ್ಕರಿಗೂ ಸಹ. ಉದಾಹರಣೆಗೆ, ಒಬ್ಬ ಗಂಡ ಹೆಂಡತಿಗೆ ಬುದ್ಧಿ ಮಾತು ಹೇಳ್ಬೇಕು ಅಂತ ಅನ್ಕೊಳ್ಳಿ. ಆ ಸ್ಟೈಲ್ ಬೇರೆ, ಆ ಶೈಲಿ ಬೇರೆ. ಸತ್ಯವೇದದಲ್ಲೂ ಹಾಗೆ ಬರ್ಸಿದ್ದಾರೆ, ಹೌದಾ? ಒಬ್ಬ ಹೆಂಡತಿ ಗಂಡನಿಗೆ ಬುದ್ಧಿ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಆ ಶೈಲಿ ಬೇರೆ, ಹೌದಾ? ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಆದ್ರೆ ಹೇಳುವಂತಹ ಶೈಲಿ ನಮಗ್ ಗೊತ್ತಿರ್ಬೇಕಲ್ವಾ? ಅದಕ್ಕೋಸ್ಕರ ಆಫ್ಕೋರ್ಸ್ ಎಲ್ಲಾ ವಿಚಾರ, ಎಲ್ಲಾ ಸಂಬಂಧಗಳಿಗೂ ಹೇಗೆ ಹೇಗೆ ಹೇಳ್ಬೇಕು ಅನ್ನುವಂತಹದನ್ನ ಆಲೋಚನೆ ಮಾಡುವಷ್ಟು ಸಮಯ ಇಲ್ಲದೆ ಹೋದ್ರು, ಮಕ್ಕಳ ಆ ಹಂತದಿಂದ ಇವತ್ತು ಶುರು ಮಾಡಿ ನೋಡೋಣ. ಅಂದ್ರೆ ನೀವ್ ಮಕ್ಕಳಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನೀವ್ ಮಕ್ಕಳನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಗ್ ಶುರು ಮಾಡ್ಬೇಕು? ಸತ್ಯವೇದ ಏನ್ ಹೇಳುತ್ತೆ ಮಕ್ಕಳ ಬಗ್ಗೆ, ನೀವು ಮಕ್ಕಳಿಗೆ ಬುದ್ಧಿವಾದ ಹೇಳುವಂತಹದ್ದು. ಯಾಕಂದ್ರೆ ನಾವು ಮಕ್ಕಳ ಬಗ್ಗೆ ಸಾಕಷ್ಟು ಅಂಶಗಳನ್ನ ಮುಂಚೆ ನೋಡಿದೀವಿ. ಮಕ್ಕಳಿಗೆ ವಾಕ್ಯ ಕಲಿಸ್ಬೇಕು, ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕು, ಇದನ್ನೆಲ್ಲ ನೋಡಿದೀವಿ. ಆದ್ರೆ ಹೇಗ್ ಹೇಳ್ಕೊಡ್ಬೇಕು? ಹೇಳ್ಕೊಟ್ಟಿದ್ದನ್ನ ಕೇಳ್ತಿದಾರಾ? ಹೇಳ್ಕೊಟ್ಟಿದ್ದನ್ನ ಸಾಕಷ್ಟು ಜನ ತಿರಸ್ಕಾರ ಮಾಡುವಂತಹದ್ದು ಉಂಟು, ಅವರ ಮನಸ್ಸಿಗೆ ತೋಳದೆ ಇರುವಂತಹದ್ದು ಉಂಟು. ಅದಕ್ಕೋಸ್ಕರ ಮಕ್ಕಳಿಗೆ ನೀವು ಹೇಳ್ಬೇಕಾದ್ರೆ ಹೇಗ್ ಹೇಳ್ಬೇಕು ಅನ್ನುವಂತಹ ಸ್ಟೈಲ್ ಸತ್ಯವೇದ ಏನ್ ಹೇಳುತ್ತೆ ಅದನ್ನ ಇವತ್ತು ಆಲೋಚನೆ ಮಾಡಿ ನೋಡೋಣ. ಮುಂದೆ ಯಾವತ್ತಾದ್ರೂ ದೇವರ ಚಿತ್ತ ಇದ್ದಾಗ, ನಾನು ಆಗ್ಲೇ ಮಾತಾಡದ್ನಲ್ವಾ, ಪ್ರತಿಯೊಂದೊಂದು ಸಂಬಂಧಕ್ಕೂ ಅಣ್ಣ ತಮ್ಮಂದಿರ ಮಧ್ಯ ಬುದ್ಧಿವಾದ ಹೇಳ್ಕೊಡುವಂತಹದ್ದು ಅಥವಾ ಒಳ್ಳೇದು ಹೇಳ್ಕೊಡುವಂತಹದ್ದು ಹೇಗಿರ್ಬೇಕು, ಯಾವ ಸ್ಟೈಲ್ ಅಲ್ಲಿ ಇರ್ಬೇಕು, ಯಾವ ಶೈಲಿಯಲ್ಲಿ ಇರ್ಬೇಕು, ಯಾವ ಟೋನ್ ಅಲ್ಲಿ ಇರ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ವಾ, ಗಂಡ ಹೆಂಡತಿಯ ಮಧ್ಯ ನೀವು ಬುದ್ಧಿವಾದಗಳನ್ನ ಹಂಚ್ಕೋಬೇಕು ಅಂತ ಹೇಳಿದ್ರೆ ಅದು ಯಾವ ಶೈಲಿಯಲ್ಲಿ ಇರ್ಬೇಕು. ಇದನ್ನೆಲ್ಲ ಮುಂದೆ ದೇವರ ಚಿತ್ತ ಇದ್ದಾಗ ಒಂದೊಂದಾಗಿ ಆಲೋಚನೆ ಮಾಡ್ತಾ ಹೋಗೋಣ. ಓಕೆ, ಶುರು ಮಾಡೋಣ ಇವತ್ತಿನ ಅಂಶವನ್ನ. ನಮಗೊಂದು ಕಾಂಟೆಕ್ಸ್ಟ್ ಸಿಕ್ಕಿದೆ ಇಷ್ಟಕ್ಕೂ. ಈ ಅಂಶವನ್ನ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ವಿ? ಚಿಕ್ಕ ಮಕ್ಕಳಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೇಕು ಅದ್ ಗೊತ್ತಾಗ್ಬೇಕು ಅಂದ್ರೆ ಇವತ್ತಿನ ಅಂಶ ಅರ್ಥ ಆಗ್ಬೇಕು. ಓಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಇಷ್ಟಕ್ಕೂ ನೀವು ಸಮಾಜದಲ್ಲಿ ಸಾಕಷ್ಟು ಘಟನೆಗಳನ್ನು ನೋಡ್ತಿದ್ದೀರಾ, ನ್ಯೂಸ್ ಗಳನ್ನ ನೋಡ್ತಿದ್ದೀರಾ. ಅದರಲ್ಲಿ ನಿಮ್ಮ ನೆನಪಿಗೆ 1-2-3 ನ್ಯೂಸ್ ಆರ್ಟಿಕಲ್ಸ್ ಅನ್ನ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ತಂದೆ ತಾಯಂದಿರ ಮೇಲೆ ಮಗ ಟ್ರ್ಯಾಕ್ಟರ್ನ ಹಚ್ಚಿ ಕೊಲೆ ಮಾಡಿರುವಂತಹದ್ದು ಒಂದು ನ್ಯೂಸ್. ನಾವು ರೀಸೆಂಟ್ ಆಗಿ ನೋಡಿದಂತಹ ನ್ಯೂಸ್ಗಳಿದೆಲ್ಲ. ತಂದೆ ತಾಯಂದಿರ ಮೇಲೆ ಸ್ವಂತ ಮಗನೇ ಆಸ್ತಿ ಗಲಾಟೆಗೋಸ್ಕರ ಟ್ರ್ಯಾಕ್ಟರ್ನ ಹತ್ತಿಸಿ ಟ್ರ್ಯಾಕ್ಟರ್ ಕುದ್ದಿ ಕೊಲೆ ಮಾಡಿರುವಂತಹದ್ದು, ಅದು ಫಸ್ಟ್ ನ್ಯೂಸ್ ಆರ್ಟಿಕಲ್. ಓಕೆ, ಸೆಕೆಂಡ್ ಒನ್, ತೆಂಗಿನಕಾಯಿನ ತಗೊಂಡು ತಾಯಿಯ ತಲೆ ಮೇಲೆ ಹೊಡೆದು ತಾಯಿಯನ್ನ ಕೊಂದಿರುವಂತಹದ್ದು, ಅದು ಆಸ್ತಿಗೋಸ್ಕರನೇ. ಇನ್ನೊಬ್ಬರು ಇಟ್ಟಿಗೆಯನ್ನ ತಗೊಂಡು ತಲೆ ಮೇಲೆ ಹಾಕಿ ತಾಯಿ ತಂದೆ ತಲೆ ಮೇಲೆ ಹಾಕಿ ಇಬ್ಬರನ್ನು ಸಹ ಕೊಂದಿರುವಂತಹದ್ದು. ಇದನ್ನೆಲ್ಲ ನೀವು ನೋಡಿದಾಗ
ಯಾರ ಲೋಪ ಅಂತ ನಿಮ್ಗೆ ಅನ್ಸುತ್ತೆ? ಮಕ್ಕಳ ಲೋಪ ಅಂತ ಅನ್ಸುತ್ತಾ? ಅಥವಾ ನೀವು, ನಾನು ಕಳೆದ ವಾರದಿಂದ ಹೇಳ್ತಿದ್ದೇನೆ, ನೀವು ಕ್ರೈಸ್ತರಾಗಿ ನಾವೆಲ್ಲರೂ ಸಹ ಕ್ರೈಸ್ತರ ತರನೇ ಆಲೋಚನೆ ಮಾಡ್ಬೇಕು. ಉಳಿದಂತಹ ಜನರ ತರ ಆಲೋಚನೆ ಮಾಡಿದ್ರೆ ನಮ್ಗೆ ಅಷ್ಟಾಗಿ ಅರ್ಥ ಆಗೋದಿಲ್ವೇನೋ. ಓಕೆ, ಈಗ ನೀವ್ ಯೋಚನೆ ಮಾಡಿ ನೋಡಿ, ನಾನು ಉತ್ತರ ಕೇಳ್ತಿಲ್ಲ ನಿಮ್ ಹತ್ರ, ನೀವ್ ಯೋಚನೆ ಮಾಡಿ. ಓಕೆ, ಇಷ್ಟೊಂದು ಕ್ರೂರವಾಗಿ ಮಕ್ಕಳು ತಂದೆ ತಾಯಂದಿರನ್ನ ಹಿಂಸೆ ಮಾಡ್ತಿದ್ದಾರೆ ಅಂದ್ರೆ ಇದು ಯಾರ ತಪ್ಪಾಗಿರ್ಬೋದು? ಪೋಷಕರ ತಪ್ಪ ಅಥವಾ ಮಕ್ಕಳ ತಪ್ಪ? ಯಾರ ತಪ್ಪಾಗಿರ್ಬೋದು ಇಷ್ಟಕ್ಕೂ? ಇಷ್ಟಕ್ಕೂ ಒಂದು ತಂದೆ ತಾಯಿ ಮೇಲೆ ಮಗ ಟ್ರ್ಯಾಕ್ಟರ್ ಹತ್ತಿಸಿ ಕೊಲೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ನೀವ್ ಯೋಚನೆ ಮಾಡಿ, ಆಸ್ತಿ ಗಲಾಟೆಗಲ್ವಾ ಇದಾಗಿತ್ತು? ಓಕೆ, ಹಾಗಾದ್ರೆ ಚಿಕ್ಕ ಕೂಸಾಗಿ, ಎಳೆ ಕೂಸಾಗಿ ಈ ತಂದೆ ತಾಯಿಯಂದಿರ ಕೈಯಲ್ಲಿ ಆ ಮಗನನ್ನ ಕೊಟ್ರಲ್ವಾ ದೇವ್ರು. ಅವಾಗೂ ಈ ಮಗನಿಗೆ ಆಸ್ತಿ ಹುಚ್ಚಿತ್ತ? ಎಳೆ ಕೂಸಾಗಿ ದೇವ್ರು ಏನು ಆ ಮಗುವನ್ನ ಈ ತಂದೆ ತಾಯಂದಿರ ಕೈಯಲ್ಲಿ ಕೊಟ್ರಲ್ವಾ, ಆ ಎಳೆ ಕೂಸಿಗೂ ಆಸ್ತಿ ಹುಚ್ಚಿತ್ತ? ಇಲ್ಲ. ಆ ಎಳೆ ಕೂಸಿಗೆ ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಬರ್ತಿತ್ತ ಅವಾಗ ಹುಟ್ಟಿದ ತಕ್ಷಣ? ಇಲ್ಲ. ಹಂಗಾದ್ರೆ ಟ್ರ್ಯಾಕ್ಟರ್ ಓಡಿಸುವಂತಹದ್ದನ್ನ ಬೆಳೀತಾ ಬೆಳೀತಾ ಕಲ್ತಿದ್ದಾನೆ ಅಂದ್ರೆ, ಟ್ರ್ಯಾಕ್ಟರ್ನ ಓಡಿಸುವಂತಹದ್ದು ಬೆಳೀತಾ ಕಲ್ತಿದ್ದಾನಂದ್ರೆ ಈ ಆಸ್ತಿ ಹುಚ್ಚು ಬೆಳೀತಾ ಬೆಳೀತಾನೆ ಕಲ್ತಿರ್ಬೇಕಲ್ವಾ? ತಂದೆ ತಾಯಂದಿರನ್ನ ಹಾಗೆ ಮಾಡುವಂತಹ ಗುಣನು ಬೆಳೀತಾನೆ ಕಲ್ತಿರ್ಬೇಕಲ್ವಾ? ಇಲ್ಲಿ ವಿಚಿತ್ರ ಏನು ಅಂದ್ರೆ, ಬೆಳಿಬೇಕಾದ್ರೆ ಆ ಮಗ ತಂದೆ ತಾಯಿ ಜೊತೆನೆ ಇದ್ದ, ಹೌದಲ್ವಾ? ಇವರೇ ಅಲ್ವಾ ಆತನನ್ನ ಬೆಳೆಸಿದ್ದು. ನೀವ್ ಯೋಚನೆ ಮಾಡಿ, ಒಂದು ಚಿಂತನೆಯನ್ನ ಕೊಡಿ. ಹೌದು, ಇದೆಲ್ಲ ಆಗ್ತದೆ, ಕಾರಣ ಏನು? ನಾವ್ ನಾರ್ಮಲ್ ಆಗಿ ಮಕ್ಕಳನ್ನ ಬೈಕೊಳ್ತೀವಿ ತರ ಒಂದು ಘಟನೆಯನ್ನು ನೋಡಿದಾಗ. ಸತ್ಯವೇದ ಇವತ್ತಿನ ಅಂಶ ನಮ್ಗೆ ಅರ್ಥ ಆದ್ರೆ ನಿಜವಾಗ್ಲೂ ಯಾರನ್ನ ಅನ್ಬೇಕು ಅಥವಾ ಯಾರ ಲೋಪ ಅದು ಅಂತ ಹೇಳಿ ಇವತ್ತು ಕೊನೆಯಲ್ಲಿ ಗೊತ್ತಾಗುತ್ತೆ ನಮಗೆ ಇವತ್ತಿನ ಸಂದೇಶದಲ್ಲಿ. ಓಕೆ, ಶುರು ಮಾಡೋಣ. ಒಂದು ಪ್ರಾಕ್ಟಿಕಲ್ ಆಗಿ ಈ ಸಂದೇಶ ಆಲೋಚನೆ ಮಾಡಿ ನೋಡೋಣ. ಪ್ರಾಕ್ಟಿಕಾಲಿಟಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಆಗುವಂತಹದ್ದು ಮಾತ್ರ ಆಲೋಚನೆ ಮಾಡಿ ನೋಡ್ತಿದೀವಿ. ನೀವು ನಿಮ್ಮ ಜೀವನದಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅದನ್ನ ಮಾತ್ರ ಆಲೋಚನೆ ಮಾಡಿ ನೋಡ್ತಿದೀವಿ. ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಬ್ರದರ್, ಆ ವಿಚಾರಗಳನ್ನ ನೋಡ್ತೀವಿ. ಓಕೆ, ಪ್ರತಿ ತಂದೆ ತಾಯಂದಿರು ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಈಗ ನೋಡುವಂತಹ ಪ್ರಿನ್ಸಿಪಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬಹುದು. ಒಂದು 7 ರಿಂದ 8 ಪ್ರಿನ್ಸಿಪಲ್ಸ್ ಅನ್ನ ನೋಡಿ ಮುಗಿಸ್ಕೊಳ್ಳೋಣ ಇವತ್ತಿನ ಸಂದೇಶವನ್ನ. ಮಕ್ಕಳಿಗೆ ನೀವು ಹೇಳುವಂತಹದ್ದನ್ನ, ನೀವು ಕಲಿಸುವಂತಹದ್ದನ್ನ ಯಾವ ತರ ಹೇಳ್ಬೇಕು, ಯಾವ ತರ ಕಲಿಸ್ಬೇಕು, ಅದ್ ಯಾವ ತರ ಹೇಳ್ಬೇಕು ಅನ್ನೋದಕ್ಕೆ ಒಂದು 7 to 8 ಪ್ರಿನ್ಸಿಪಲ್ಸ್ ಅನ್ನು ನೋಡಿ ಇವತ್ತಿನ ಸಂದೇಶವನ್ನ ರ್ಯಾಪ್ ಅಪ್ ಮಾಡ್ಕೊಳ್ಳೋಣ. ಓಕೆ, ಪಾಯಿಂಟ್ ನಂಬರ್ 1, ಬರ್ಕೊಳ್ತಿರುವಂತವರು, ನೋಟ್ಸ್ ಮಾಡ್ಕೊಳ್ತಿರುವಂತವರು ಬರ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ಚರ್ಚಿಸಿ, ನಿಮ್ಮ ಮಕ್ಕಳ ಜೊತೆ ಚರ್ಚಿಸಿ ಅಥವಾ ಮಾತನಾಡಿ ಅಂತ ಹೇಳಿ ಬರ್ಕೊಳ್ಳಿ. ಚರ್ಚಿಸಿ ಅಂದ್ರೆ ಡಿಬೇಟ್ ಅನ್ಕೋಬಾರ್ದು. ಚರ್ಚಿಸಿ ಅಂದ್ರೆ ಒಬ್ಬರಿಗೊಬ್ರು ಮಾತಾಡುವಂತಹದ್ದು, ಬೇರೆ ಬೇರೆ ಒಪಿನಿಯನ್ಸ್ ಎಕ್ಸ್ಚೇಂಜ್ ಆಗುವಂತಹದ್ದು. ನಿಮ್ಮ ಮಕ್ಕಳ ಜೊತೆ ನೀವೇನ್ ಮಾಡ್ಬೇಕು? ಮಾತಾಡಬೇಕು. ಮಾತಾಡ್ಬೇಕಾ ಬ್ರದರ್? ನಾವು ಪ್ರತಿದಿನ ಮಾತಾಡ್ತೀವಿ ನಮ್ಮ ಮಕ್ಕಳ ಜೊತೆ, ನಮಗೆ ಗೊತ್ತಿಲ್ವಾ ಅದು ಅಂತ ನೀವು ಅನ್ಬೋದು. ನೀವ್ ಮಾತಾಡುವಂತ ಮಾತುಕತೆಯನ್ನ ನಾನು ಹೇಳ್ತಿಲ್ಲ. ಊಟ ಮಾಡ್ದ, ಏನ್ ತಿಂದೆ, ಈ ರೀತಿಯಾಗಿರುವಂತಹ ಮಾತುಕತೆಯನ್ನ ನಾನು ಹೇಳ್ತಿಲ್ಲ. ನಿಮ್ ಮಕ್ಕಳ ಜೊತೆ ಮಾತಾಡುವಂತಹದ್ದು ಅಂದ್ರೆ ಏನು? ಸಾಕಷ್ಟು ಜನ ನಿಮ್ಮ ಮಕ್ಕಳನ್ನ ದೇವರಲ್ಲಿ ಬೆಳೆಸ್ತಿರ್ತೀರಾ, ತುಂಬಾ ಸಂತೋಷ. ನಿಮ್ ಮಕ್ಕಳ ಕೈಯಲ್ಲಿ ವಾಕ್ಯಗಳನ್ನು ಸಹ ಹೇಳಿಸ್ತಿರ್ತೀರ, ಹೌದಲ್ವಾ? ಹಲವಾರು ವರ್ಸಸ್ ಅನ್ನ ಬೈ ಹಾರ್ಟ್ ಮಾಡಿ ಚರ್ಚ್ ಅಲ್ಲಿ ಹೇಳಿಸುವಂತಹದ್ದು ಇದೆಲ್ಲ ಮಾಡ್ತಿರ್ತೀರ, ತುಂಬಾ ಸಂತೋಷ. ನೀವು ಮಾಡ್ತಿರುವಂತಹದ್ದು ತುಂಬಾ ದೊಡ್ಡ ವಿಚಾರ. ಆದರೆ ಮಕ್ಕಳನ್ನ ಬೆಳೆಸುವಂತಹದ್ದು ಇಷ್ಟು ಮಾತ್ರ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು. ಎಷ್ಟು ಮಾತ್ರ ಅಂತ ಅನ್ಕೋಬಾರದು. ನೀವು 4 ವಚನ ಹೇಳ್ಕೊಡ್ರಿ ಅಂತ ಅನ್ಕೊಳ್ಳಿ. ಆ 4 ವಚನವನ್ನ ನಿಮ್ಮ ಮಗು ಬೈ ಹಾರ್ಟ್ ಮಾಡಿ, ಕಂಠಪಾಠ ಮಾಡಿ ಚರ್ಚ್ಗೆ ಹೋಗಿ ಹೇಳುತ್ತೆ ಸಂಡೆ. ಓಕೆ, ನೀವ್ ಮಾಡ್ತಿರುವಂತಹ ತುಂಬಾ ದೊಡ್ಡ ಕೆಲಸ, ತುಂಬಾ ಶ್ರೇಷ್ಠವಾಗಿರುವಂತಹ ಕೆಲಸ. ಆ 4 ವಚನಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸುವಂತಹದ್ದೇ ಶ್ರೇಷ್ಠವಾಗಿರುವಂತಹ ಕೆಲಸ. ಓಕೆ, ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ, ಅದು ಒಂದು ಪಕ್ಕ. ಇಷ್ಟು ಮಾಡಿದ್ರೆ ಸಾಕ ಮಕ್ಕಳನ್ನ ಬೆಳೆಸುವಂತಹದ್ದಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇನ್ನೂ ನೀವು ಮಾಡ್ಬೇಕಾಗಿರುವಂತ ಕೆಲಸ ಇದೆಯಾ? ಹೌದು. ನೀವ್ ಯೋಚನೆ ಮಾಡಿ ಪ್ರಿಯರೇ, ನಿಮ್ಮ ಮಕ್ಕಳಿಗೆ ನೀವು ಕಂಠಪಾಠ ಮಾಡಿಸ್ತಿದ್ದೀರಾ, ಬೈ ಹಾರ್ಟ್ ಮಾಡಿಸ್ತಿದ್ದೀರಾ ವಚನಗಳನ್ನ. ಅದು ಮಾಡಿಸ್ಲೇಬೇಕು, ಮಾಡಿಸ್ತಿದ್ದೀರಾ. ಅಷ್ಟು ಮಾಡಿದ್ರೆ ಸಾಕ ನಿಮ್ಮ ಮಗನಿಗೆ, ನಿಮ್ಮ ಮಕ್ಕಳಿಗೆ ಪರಲೋಕ ಸಿಕ್ಕುತ್ತೆ. ಕಂಠಪಾಠ, ಸತ್ಯವೇದದಲ್ಲಿರುವಂತಹ ವಚನಗಳನ್ನ ಕಂಠಪಾಠ ಮಾಡಿದ್ರೆ ಪರಲೋಕ ಕೊಡ್ತಾರ ದೇವರು. ಚಿಕ್ಕ ವಯಸ್ಸಿನಿಂದ, ಆ ಎಳೆ ವಯಸ್ಸಿನಿಂದ ನಿಮ್ಮ ಮಕ್ಕಳನ್ನ ನೀವು ಹೃದಯ ಪೂರ್ವಕವಾಗಿ ಭಕ್ತರನ್ನಾಗಿ ಮಾಡ್ಬೇಕು. ಇದೆರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ಒಂದು, ನೀವು ಕಂಠಪಾಠ ಮಾಡಿಸುವಂತಹದ್ದು ಒಂದು ಕಡೆ, ಮಕ್ಕಳ ಕೈಯಲ್ಲಿ ವಚನಗಳನ್ನು ಕಂಠಪಾಠ ಮಾಡಿಸುವಂತಹದ್ದು. ಕಂಠಪಾಠ ಮಾಡಿಸಿ, ನಾನೇ ಹೇಳ್ತಿದ್ದೀನಿ, ಮಾಡಿಸಿ. ಅದು ಫಸ್ಟ್ ಸ್ಟೆಪ್ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕು? ನಿಮ್ ಮಕ್ಕಳು ಹೃದಯ ಪೂರ್ವಕವಾಗಿ ಭಕ್ತರಾಗಿರ್ಬೇಕು. ಹೃದಯ ಪೂರ್ವಕವಾಗಿ ನೀವ್ ಹೇಳಿದ್ದಕ್ಕೆ ಅವ್ರು ಸತ್ಯವೇದ ಓದಬಾರದು, ಅವರೇ ಸತ್ಯವೇದ ಓದ್ಬೇಕು.
ನೀವ್ ಹೇಳ್ತೀರಾ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡಬಾರ್ದು. ಅವ್ರಾಗ ಅವರೇ ಪ್ರಾರ್ಥನೆ ಮಾಡ್ಬೇಕು ಅಂತ ಅನ್ನಿಸಿ ಪ್ರಾರ್ಥನೆ ಮಾಡ್ಬೇಕು. ಆ ಹಂತಕ್ಕೆ ನೀವು ತಗೊಂಡ್ ಬರ್ಬೇಕು ಗ್ರಾಜುವಲ್ ಆಗಿ, ಬೆಳೀತಾ ಬೆಳೀತಾ ಬೆಳೀತಾ. ಹೌದಾ? ನಮ್ಗೆ ಅರ್ಥ ಆಗ್ತಿದ್ಯಾ ಏನ್ ಮಾತಾಡ್ಕೊಳ್ತಿದೀವಿ ಅಂತ ಹೇಳಿ? ಅದು ನೀವ್ ಹೇಳ್ಕೊಟ್ರೆ ಬರುವಂತಹದ್ದಲ್ಲ, ನೀವು ಪೆನ್ನು ಪೇಪರ್ ತಗೊಂಡ್ ಬರಿ ಅಂದ್ರೆ ಬರುವಂತಹದ್ದಲ್ಲ ಭಕ್ತಿ ಅನ್ನುವಂತಹದ್ದು. ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಬರುವಂತಹದ್ದು, ಚರ್ಚಿಸ್ಬೇಕಾದ್ರೆ ಬರುವಂತಹದ್ದು. ಆ ಎಳೆ ವಯಸ್ಸಿನಲ್ಲಿ ತನ್ನ ಆಲೋಚನೆಗಳು ಹೆಂಗಿದೆ ಅಂತ ಹೇಳಿ ನೀವು ಹೊರಗಡೆ ತಗೊಂಬೇಕು ಅಂತ ಹೇಳಿದ್ರೆ ನೀವು ಆತನ ಜೊತೆಯಲ್ಲಿ ಮಾತಾಡ್ಬೇಕು. ಹೆಂಗ್ ಮಾತಾಡ್ಬೋದು ನಿಮ್ ಮಕ್ಕಳ ಜೊತೆ ನೀವು? ಹೆಂಗ್ ಮಾತಾಡ್ಬೋದು? ಮಾತಾಡುವಂತಹದ್ದು ಅಂದ್ರೆ ಏನು? ಉದಾಹರಣೆಗೆ ನಿಮಗ್ ಶಾಲೆಗೆ ಹೋಗುವಂತಹ ಒಂದು 10, 12, 15 ವಯಸ್ಸಿನ ಒಂದು ಮಗು ಇದೆ ಅಂತ ಅನ್ಕೊಳ್ಳಿ. ಓಕೆ, ಈಗ ರೀಸೆಂಟ್ ಆಗಿ ವಾರ್ ನಡೀತಿರುವಂತಹದ್ದು ಗೊತ್ತಲ್ವಾ ಪ್ರಿಯರೇ ನಮ್ಗೆ? ಇರಾನ್ಗೂ ಇಸ್ರೇಲ್ಗೂ ಮಧ್ಯೆ ನಡೀತಿರುವಂತಹ ಯುದ್ಧ ಸಮಾಚಾರ ನಮ್ಮೆಲ್ಲರಿಗೂ ಗೊತ್ತಲ್ವಾ? ನೀವು ಅದನ್ನ ನ್ಯೂಸ್ ಅಲ್ಲಿ ನೋಡಿಸ್ತಿರ್ಬೇಕಾದ್ರೆ ನಿಮ್ ಮಕ್ಕಳಿಗೆ ನಿಮ್ಮ ಮಗುವನ್ನ ಕೇಳ್ಬೇಕು. ಮಗು, ಅಲ್ಲಿ 2 ದೇಶದ ಮಧ್ಯೆ ಯುದ್ಧ ನಡೀತಿದೆ. ಯಾಕಂದ್ರೆ 10, 12, 15 ವಯಸ್ಸು ಅಂದ್ರೆ ನಿಮ್ ಮಗನಿಗೆ ಅರ್ಥ ಮಾಡ್ಕೊಳ್ಳುವಷ್ಟು ಜ್ಞಾನ ಇರುತ್ತೆ. ನೀವ್ ಅದನ್ನ ನೋಡ್ಸಿ ಕೇಳ್ಬೇಕು. ಏನಂತ ನಿಮ್ಮ ಮಗನ ಹತ್ರ? ಈ 2 ದೇಶಗಳು ವಾರ್ ಮಾಡ್ತಿದ್ಯಲ್ವಾ, ಯುದ್ಧ ಮಾಡ್ತಿದ್ಯಲ್ವಾ, ನಿನಗೆ ಏನ್ ಅನ್ಸುತ್ತೆ ಇದನ್ನ ನೋಡಿದಾಗ? ಈ ಯುದ್ಧ ನಡಿಬೇಕು ಅಂತ ಅನ್ಸುತ್ತಾ, ಅಥವಾ ಇಲ್ಲ ನಿಲ್ಸಿ ಶಾಂತಿ ಸಮಾಧಾನವಾಗಿರ್ಬೇಕು ಅಂತ ಅನ್ಸುತ್ತಾ ಅಂತ ಹೇಳಿ ನಿಮ್ಮ ಮಕ್ಕಳ ಹತ್ರ ನೀವು ಕೇಳ್ಬೇಕು, ಮಾತಾಡಿಸ್ಬೇಕು. ಮಾತಾಡುವಂತಹದ್ದು ಅಂದ್ರೆ ಇದೆ ನಾನು ಹೇಳ್ತಿರುವಂತ, ಮಾತಾಡ್ಬೇಕು. ಅವಾಗ ನಿಮ್ ಮಕ್ಕಳು ಏನಂತಾರೆ? ಬೇಡ, ಇಂಡಿಯಾ ಪಾಕಿಸ್ತಾನ ಮಧ್ಯ ಯುದ್ಧ ನಡೆಯುವಂತ ಎಲ್ಲಾ ಸಮಾಚಾರಗಳು ಕಾಣ್ತಿತ್ತಲ್ವಾ ಒಂದಷ್ಟು ದಿನದ ಹಿಂದೆ, ಆ ವಾರ್ ಅನ್ನ ತೋರಿಸಿ. ಯಾಕಂದ್ರೆ ಶಾಲೆಯಲ್ಲಿ ಒಂಥರ ಕಲ್ತಿರ್ತಾನೆ ನಿಮಗ. ಶಾಲೆಯಲ್ಲಿ ಏನಂತ ಹೇಳ್ಕೊಟ್ಟಿರ್ತಾರೆ? ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡಿ ಓಡಿಸ್ಬಿಡ್ಬೇಕು, ಯುದ್ಧ ನಡಿಬೇಕು, ಯುದ್ಧ ನಿಲ್ಬಾರ್ದು, ಈ ತರ ಎಲ್ಲ ಮಕ್ಕಳು ಸೇರಿ ಮಾತಾಡ್ಕೊಂಡಿರ್ತಾರೆ. ನೀವ್ ಮನೆಯಲ್ಲಿ ಏನಂತ ಪ್ರಶ್ನೆ ಕೇಳ್ಬೇಕು? ಯುದ್ಧ ನಡಿಬೇಕಾ ನಿಲ್ಬೇಕಾ ಅಂತ ನಿಮ್ ಮಗನನ್ನ ಕೇಳಿದಾಗ ಆತನ ಏನನ್ನ ಲೈಕ್ ಮಾಡ್ತಿದ್ದಾನೆ ಅಂತ ಅವಾಗ್ಲಿಂದ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗತ್ತೆ. ಕ್ಯಾಶುವಲ್ ಆಗಿ ಮಾತಾಡ್ಬೇಕು ಇದನ್ನ. CBI ಆಫೀಸರ್ ತರ ಇದ್ ಹೆಂಗೆ ಅದ್ ಹೆಂಗೆ ಅಂತ ಹೇಳಿ ಆತರ ಮಾತಾಡುವಂತಹದ್ದಲ್ಲ. ಕ್ಯಾಶುವಲ್ ಆಗಿ ನೀವ್ ಯಾವಾಗ ಮಾತಾಡ್ತಿರೋ ಅವಾಗ ಗೊತ್ತಾಗತ್ತೆ. ನಿಮ್ ಮಗ ಅವಾಗ ಹೇಳ್ತಾನೆ, ಇಲ್ಲ ಪಾಪ ಯುದ್ಧ ನಡಿಬೇಕು, ಪಾಕಿಸ್ತಾನ ಪೂರ್ತಿ ಧ್ವಂಸ ಮಾಡ್ಬಿಡ್ಬೇಕು ಅಂತ ನಿಮ್ ಮಗ ಹೇಳ್ದ ಅಂತ ಅನ್ಕೊಳ್ಳಿ. ಆವಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ತನ್ನ ಮನಸ್ಸಿನಲ್ಲಿ ಯಾವ ಬೀಜ ಬಿತ್ತಲ್ಪಡ್ತಿದೆ ಅಂತ ಹೇಳಿ. ಶಾಂತಿಯ ಬೀಜ ಬಿತ್ತಲ್ಪಡ್ತಿದ್ಯಾ, ಅಥವಾ ಈಗ್ಲಿಂದಲೇ ದ್ವೇಷ, ಅವ್ರು ಬೇರೆ ಇವ್ರು ಬೇರೆ, ಅವರು ನಾವ್ ಇನ್ನೊಬ್ರು, ಈ ರೀತಿಯಾಗಿರುವಂತಹ ಆಲೋಚನೆಗಳೇನಾದ್ರೂ ಬೆಳೀತಿದ್ಯಾ ಅಂತ ಹೇಳಿ ನಿಮಗೆ ಅವಾಗಲಿಂದ ಗೊತ್ತಾಗುತ್ತೆ. ಹೌದಾ? ನೀವ್ ಅಪ್ರೋಪ್ರಿಯೇಟ್ ಆಗಿ ಆಕ್ಷನ್ ತಗೋಬಹುದು. ಇದನ್ನ ಮಾಡ್ತೀವ ನಾವು? ಹೇಳಿ, ಯಾವತ್ತಾದ್ರೂ ನಿಮ್ ಮಕ್ಕಳ ಜೊತೆ ನೀವು ಮಾತಾಡಿದ್ದೀರಾ? ಮಾತಾಡುವಂತಹದ್ದು ಅಂದ್ರೆ ಕ್ಯಾಶುವಲ್ ಆಗಿ ತಾನು ತನ್ನ ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತಿದ್ದಾನೆ ಅಂತ ಹೇಳಿ ಗೊತ್ತಾಗುವಂತೆ ನೀವು ಮಾತಾಡ್ಬೇಕು. ತನ್ನ ಮನಸ್ಸಿನಲ್ಲಿರುವಂತ ಆಲೋಚನೆಯನ್ನ ನೀವು ಹೊರಗಡೆ ತಗೊಂಡ್ ಬರ್ಬೇಕು. ಹೌದಾ? ಆಗತ್ತಾ ಇದು? ಸತ್ಯವೇದದಲ್ಲಿ ದೇವರು ಮಾಡಿಲ್ವಾ ಈ ಕೆಲಸವನ್ನ? ನೀವ್ ಹೇಳಿ ಪ್ರಿಯರೇ, ದೇವರು ಮಾಡಿಲ್ವಾ ಈ ಕೆಲಸವನ್ನ? ತಮ್ಮ ಮಕ್ಕಳ ಜೊತೆ ದೇವರು ಬಂದು ಮಾತಾಡಿದ್ರಂತೆ. ನಾವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಓದ್ಕೊಳ್ತೀವಲ್ವಾ ಅದನ್ನ. ಅಬ್ರಹಾಮನ ಜೊತೆ ಮಾತಾಡಿರುವಂತಹದ್ದಾಗಿರ್ಬೋದು, ಮೋಶೆ ಜೊತೆ ಮಾತಾಡಿರುವಂತಹದ್ದಾಗಿರ್ಬೋದು. ಮಾತಾಡಿದ್ರು. ಏನ್ ಆಲೋಚನೆ ಮಾಡ್ತಿದ್ದಾರೆ ನನ್ನ ಮಕ್ಕಳು? ಇಸ್ರಾಯೇಲಿಯರನ್ನ ಕೊಲ್ಬೇಕು ಅಂತ ಅನ್ಕೊಂಡಾಗ ದೇವ್ರು ಬಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮೋಶೆಗೆ ಹೇಳ್ತಾರೆ, ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ, ನಾಶ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದಾಗ ಅವಾಗ ಮೋಶೆ ಏನ್ ಹೇಳ್ತಾರೆ? ತಂದೆ, ಬೇಡ, ನೀನ್ ಅವ್ರನ್ನ ನಾಶ ಮಾಡು, ಹಂಗಿದ್ರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಹಾಕು. ನಮಗ್ ಅರ್ಥ ಆಯ್ತಾ? ದೇವ್ರು ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದಾರೆ ಮಕ್ಕಳ ಜೊತೆ ಬಂದು ಅಂತ ಹೇಳಿ. ದೇವ್ರು ಮೋಶನ್ ಕೇಳ್ಬೇಕಾಗಿಲ್ಲ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ. ಇಸ್ರಾಯೇಲಿಯರನ್ನ ಕ್ಷಮಿಸಿ ಬಿಟ್ಬಿಡುವಂತಹದ್ದ, ಅಥವಾ ಇಸ್ರಾಯೇಲಿಯರನ್ನ ಸಂಹಾರ ಮಾಡುವಂತಹದ್ದ? ಈ ಡಿಸಿಷನ್ ತಗೋಬೇಕಾದ್ರೆ ಮೋಶೆ ಜೊತೆ ಮಾತಾಡಿ ಡಿಸಿಷನ್ ತಗೋಬೇಕಾಗಿರುವಂತ ಅನಿವಾರ್ಯತೆ ಇಲ್ಲ ದೇವರಿಗೆ. ಆದ್ರೂ ಒಂದು ಮಕ್ಕಳ ಜೊತೆ ಹಿಂಗೆ ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ, ಮಾತಾಡ್ತಿದ್ದಾರೆ. ಏದೇನ್ ತೋಟದಲ್ಲಿ ಆದಾಮ್ ಅವರು ತಪ್ಪು ಮಾಡಿದಾರ, ಇದೆಲ್ಲ ಸತ್ಯವೇದಲ್ಲಿರುವಂತಹ ಇನ್ಸ್ಟೆನ್ಸಸ್ ಅಲ್ವಾ? ನೀವು ನಾನು ಹೇಳ್ತಿರುವಂತಹದನ್ನ ಕತೆ ಅಂತ ಅನ್ಕೋಬಾರ್ದು ಅಂತ ಹೇಳಿ ಈ ಸಂದರ್ಭಗಳನ್ನೆಲ್ಲ ಕೋಟ್ ಮಾಡ್ತಿದ್ದೀನಿ. ಈಗ ನಾನು ಹೇಳ್ತಿರುವಂತಹ ವಚನಗಳು ನಿಮ್ಗೆ ಈಗಾಗ್ಲೇ ಗೊತ್ತಿರೋದ್ರಿಂದ ಆ ಸಂದರ್ಭವನ್ನ ಕೋಟ್ ಮಾಡಿ ಮುಂದೆ ಹೋಗ್ತಿದ್ದೀನಿ. ಓಕೆ, ಆದಿಕಾಂಡದಲ್ಲಿ ದೇವರು ಯಾವ ಹಣ್ಣನ್ನ ತಿನ್ಬಾರ್ದು ಅಂತ ಹೇಳಿದ್ರು, ಆ ಹಣ್ಣನ್ನ ತಿಂದ ನಂತರ, ಯಾರು ಆದಾಮ್ ಅವರು ತಿಂದ ನಂತರ ದೇವ್ರು ಬಂದು ಏನ್ ಕೇಳ್ತಾರೆ? ಎಷ್ಟಕ್ಕೂ ಹಣ್ಣು ತಿಂದಿರುವಂತಹದ್ದು ಗೊತ್ತಾ ದೇವರಿಗೆ? ಇವರಿಬ್ರು ಹಣ್ಣು ತಿಂದಿರುವಂತಹ ದೇವ್ರಿಗೆ ಗೊತ್ತಾ? ದೇವ್ರು ಬರುವ ಹೊತ್ತಿಗೆ ದೇವ್ರಿಗೆ ಗೊತ್ತಾ ಇಲ್ವಾ? ಅಥವಾ ಏನಾದ್ರು ದೇವ್ರು ಕೇಳಿ ತಿಳ್ಕೊಬೇಕಾಗಿರುವಂತ ಅನಿವಾರ್ಯತೆ ಇದೆಯಾ? ದೇವರಿಗೆ ಗೊತ್ತು. ಆದ್ರೂ ಸಹ ಬಂದು ಏನ್ ಮಾಡ್ತಿದ್ದಾರೆ ಗೊತ್ತಾ? ಮಕ್ಕಳ ಜೊತೆ ಮಾತಾಡ್ತಿದ್ದಾರೆ. ನೀವ್ ತಿಂದ್ರ ಓಕೆ, ನೀವ್ ತಿಂದಿದ್ದೀರಾ. ಆ ತಿನ್ನುವುದರ ಹಿಂದೆ ಇರುವಂತಹ ಪ್ರೇರೇಪಣೆ, ಅದನ್ನ ತಿಳ್ಕೊಳ್ಲಿಕ್ಕೋಸ್ಕರ ದೇವ್ರು ಕೇಳಿದಂತಹ ಪ್ರಶ್ನೆಗಳು ನಿಮಗ್ ಗೊತ್ತು. ಎಲ್ಲಿದ್ದೆ ಅಂತ ಆದಾಮನನ್ನ ಕೇಳ್ತಾರೆ. ಹವ್ವ ಹಣ್ಣು ತಿನ್ಬೇಕಾದ್ರೆ ನೀನು ಮನೆ ಯಜಮಾನನಾಗಿ ಎಲ್ಲಿದ್ದೆ ಅಂತ ಹೇಳಿ ಕೇಳ್ತಾರೆ.
ಅದಾದ ನಂತರ ಯಾಕೆ ತಿಂದೆ ಅನ್ನುವಂತಹದ್ದು ಇನ್ಕ್ವೈರಿ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಇವರಿಬ್ಬರ ಮನಸ್ಸಲ್ಲಿರುವಂತಹ ಆಲೋಚನೆ ಹೊರಗಡೆ ಬರುತ್ತೆ. ನಾನ್ ತಿಂದಿಲ್ಲ, ನಂದಲ್ಲ ತಪ್ಪು, ನೀನ್ ಕೊಟ್ಟಲ್ವ ಸ್ತ್ರೀ, ಆಕೆ ನನಗ್ ತಿನ್ಸಿದ್ದು. ಅಂದ್ರೆ ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸುವಂತಹದ್ದು, ಇನ್ನೊಬ್ಬರನ್ನ ಬ್ಲೇಮ್ ಮಾಡುವಂತಹ ಗುಣ ಆವಾಗ್ಲಿಂದಲೇ ಕಾಣಿಸ್ತಿದೆ ಮನುಷ್ಯರಲ್ಲಿ. ಅದು ಯಾವಾಗ ಹೊರಗಡೆ ಬಂತು ಗೊತ್ತಾ? ಯಾವಾಗ ಹೊರಗಡೆ ಬಂತು? ದೇವರು ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಹೊರಗಡೆ ಬಂತು. ಹೌದಾ? ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡ್ಬೇಕಾ? ಹೌದು. ನೀವು ನಿಮ್ಮ ಮಕ್ಕಳ ಜೊತೆ ಚರ್ಚಿಸುವಂತಹದ್ದು, ಮಾತಾಡುವಂತಹದ್ದು ಬಹಳ ಇಂಪಾರ್ಟೆಂಟ್. ಅದನ್ನ ನೀವು ಮಾಡ್ಲೇಬೇಕು. ನಿಮ್ ಮಕ್ಕಳ ಜೊತೆ ಕೂತು ನೀವು ಮಾತಾಡ್ಬೇಕು. ಸೆಕೆಂಡ್ ಪಾಯಿಂಟ್, ಇದಕ್ಕೆ ರಿಲೇಟ್ ಆಗಿರುವಂತಹ ಇನ್ನೊಂದು ಪಾಯಿಂಟ್ ಅನ್ನು ಬರ್ಕೊಡಿ. ಅವರಿಗೆ ಒಳ್ಳೆ ಸೆಕೆಂಡ್ ಪಾಯಿಂಟ್ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸ್ನೇಹಿತರಾಗಿರಿ. ಬಿ ಅ ಗುಡ್ ಫ್ರೆಂಡ್ ಟು ದೆಮ್. ನಿಮ್ಮ ಮಕ್ಕಳಿಗೆ ಒಳ್ಳೆ ಸ್ನೇಹಿತರಾಗಿರಿ. ಒಳ್ಳೆ ಸ್ನೇಹಿತರಾಗಿರುವಂತಹದ್ದು ಅಂದ್ರೆ ಏನು ನಿಮ್ಮ ಮಕ್ಕಳಿಗೆ? ಇಷ್ಟಕ್ಕೂ ತಂದೆ ತಾಯಿಯಂದಿರ ಜೊತೆ ಮಗು ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಬಂದು ಆಟ ಆಡ್ಲಿಕ್ಕೆ ಕರೆದಿದ ತಕ್ಷಣ ಓಡೋಗ್ತಾನೆ ಇಲ್ವಾ? ಓಡೋಗ್ತಾನೆ. ಯಾರು ಬಂದ್ ಕರೆದ್ರು? ಫ್ರೆಂಡ್ಸ್ ಬಂದು ಕರೆದ್ರು. ಯಾರು ಬಂದ್ ಕರೆದ್ರು? ಫ್ರೆಂಡ್ಸ್ ಬಂದು ಕರೆದ್ರು. ನೀವೇ ಒಳ್ಳೆ ಫ್ರೆಂಡ್ ಆಗಿದ್ರೆ ನಿಮ್ಮ ಮಗನಿಗೆ, ಅವ್ನು ಏನಕ್ಕೋಸ್ಕರ ಹೊರಗಡೆ ಹೋಗ್ತಾನೆ? ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ. ನೀವೇ ನಿಮ್ಮ ಮಗನಿಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನೀವೇ ನಿಮ್ಮ ಮಗನಿಗೆ ಅಚ್ಚುಮೆಚ್ಚಿನ ಸ್ನೇಹಿತರಾಗಿದ್ದೀರಾ ಅಂತ ಅನ್ಕೊಳ್ಳಿ, ತಂದೆ ತಾಯಿ ಅಂದಿರಾಗಿರುವಂತಹ ನೀವು. ಅವ್ನೇನ್ ಮಾಡ್ತಾನೆ ಗೊತ್ತಾ? ನೀವು ಕೆಲಸದಿಂದ ಬರ್ಬೇಕಾದ್ರೆ ಒಂದು ವೇಳೆ ತಾನು ರಸ್ತೆಯಲ್ಲಿ ಆಟ ಆಡ್ತಿದ್ರು ಸಹ ನಿಮ್ಮನ್ನ ನೋಡಿ, ನನ್ನ ಡ್ಯಾಡಿ ಬಂದ್ರು, ನನ್ನ ಮಮ್ಮಿ ಬಂದ್ರು ಅಂತ ಹೇಳಿ ತನ್ನ ಫ್ರೆಂಡ್ಸ್ ಅನ್ನ ಬಿಟ್ಟು ಓಡ್ ಬಂದ್ಬಿಡ್ತಾನೆ. ನೀವು ಅಷ್ಟೊಳ್ಳೆ ಫ್ರೆಂಡ್ ಆಗಿದ್ರೆ. ಹೌದಾ ಇಲ್ವಾ? ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಅವನೊಂದ್ ವೇಳೆ ಹೊರಗಡೆ ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಿರ್ಬೇಕಾದ್ರೆ ನಿಮ್ಮನ್ನ ಅವ್ನು ನೋಡಿದ್ರೆ ಭಯಪಟ್ಟು ಓಡ್ ಬರೋದಿಲ್ಲ. ಹೆಂಗ್ ಓಡ್ ಬರ್ತಾನೆ? ನಮ್ಮ ಮಮ್ಮಿ ಡ್ಯಾಡಿ ಬಂದ್ರು, ನಾನು ಅವ್ರ ಜೊತೆ ಆಟ ಆಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಅವ್ರನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಓಡ್ ಬರ್ತಾನ. ಯಾವಾಗ ಬರ್ತಾನೆ? ನೀವ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾಗ. ಅವನ್ಗಿರುವಂತಹ ಚಿಕ್ಕ ಕುಟಿ ಫ್ರೆಂಡ್ಸ್ಗಿಂತ ನೀವ್ ಇನ್ನೂ ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ಈ ತರ ಆ ಫ್ರೆಂಡ್ಸ್ ಅನ್ನ ಬಿಟ್ಟು ನಿಮ್ ಹತ್ರ ಓಡ್ ಬರ್ತಾನೆ. ಹೌದಾ? ನೀವು ಫ್ರೆಂಡ್ ಆಗಿರ್ಬೇಕಾ ಮಗನಿಗೆ? ಸತ್ಯವೇದದಲ್ಲಿ ಎಲ್ಲಿದೆ ಬ್ರದರ್? ಸತ್ಯವೇದದಲ್ಲಿ ಎಲ್ಲಿದೆ ಬ್ರದರ್? ನಮ್ ಪ್ರಕಾರ ಹೆಂಗ್ ಬರ್ಸಿರ್ಬೇಕು ಪ್ರಿಯರೇ ಸತ್ಯವೇದ? ಡೈರೆಕ್ಟ್ ಆಗಿ ನೀವು ನಿಮ್ ಮಕ್ಕಳಿಗೆ ಫ್ರೆಂಡ್ಸ್ ಆಗಿರಿ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ ಮಕ್ಕಳ ಜೊತೆ ಮಾತಾಡಿ, ಹಂಗ್ ಬರ್ಸಿರ್ಬೇಕಾ? ನಾನು ಹೇಳ ಯೇಸು ಕ್ರಿಸ್ತರಂತವ್ರೆ ಮಕ್ಕಳಿಗೆ ಫ್ರೆಂಡ್ಸ್ ಆಗಿದ್ರು ಅಂತ ನಮಗ್ ಗೊತ್ತಾ? ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಇರ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಿದ್ರಂತ? ಯೇಸು ಕ್ರಿಸ್ತರನ್ನ ನೋಡಿ ಓಡ್ ಹೋಗ್ತಿದ್ರ ಅಂತ ಬರ್ಸಿದಾರ? ಅಥವಾ ಯೇಸು ಕ್ರಿಸ್ತರ ಹತ್ರ ಮಕ್ಕಳು ಓಡ್ ಬರ್ಬೇಕಾದ್ರೆ ಶಿಷ್ಯಂದಿರು ತಡೀತಿದ್ರು, ಅದಕ್ಕೆ ಯೇಸು ಕ್ರಿಸ್ತರು ಯಾಕೆ ತಡೀತೀರಾ ಅಂತ ಹೇಳಿ ಕೇಳಿದ್ರು ಅಂತ ಬರ್ಸಿದಾರ? ಹೌದಾ? ಯೇಸು ಕ್ರಿಸ್ತರ ಹತ್ರ ಮಕ್ಕಳು ಓಡ್ ಬರ್ತಾ ಇದ್ರ? ಹೌದು. ನಮಗ ಅರ್ಥ ಆಯ್ತಾ? ನೀವ್ ಹೇಳಿ ಈಗ, ಯೇಸು ಕ್ರಿಸ್ತರ ಹತ್ರ ಮಕ್ಕಳು ಓಡ್ ಬರ್ತಿದಾರ ಅಂದ್ರೆ ಯೇಸು ಕ್ರಿಸ್ತರು ಮಕ್ಕಳ ಹತ್ರ ಹೆಂಗಿರ್ಬೋದು ಅಂತ ನೀವ್ ಹೇಳಿ. ಹೆಂಗಿರ್ಬೋದು? ಯೇಸು ಕ್ರಿಸ್ತರಿಗೂ ಮಕ್ಕಳಿಗೂ ಇರುವಂತ ರಿಲೇಶನ್ಶಿಪ್ ಏನು? ಚಿಕ್ಕ ಮಕ್ಕಳೆಲ್ಲ ಓಡ್ ಬರ್ತಾ ಇದ್ರಂತೆ. ಹಂಗಾದ್ರೆ ಯೇಸು ಕ್ರಿಸ್ತರಿಗೂ ಮಕ್ಕಳಿಗೂ ಇದ್ದಂತಹ ಸಂಬಂಧ ಏನು? ರಿಲೇಶನ್ಶಿಪ್ ಏನು? ಹೇಳ್ತಾರೆ ಯಾರಾದ್ರೂ? ಅರ್ಥ ಆಗ್ತಿರುವಂತವ್ರು, ಸಂದೇಶ ಅರ್ಥ ಆಗ್ತಿರುವಂತವ್ರು ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಆ ರಿಲೇಶನ್ಶಿಪ್ ಏನು? ಯಾವ ರಿಲೇಶನ್ಶಿಪ್ ಇತ್ತು ಯೇಸು ಕ್ರಿಸ್ತರಿಗೂ ಆ ಮಕ್ಕಳಿಗೂ? ಫ್ರೆಂಡ್ಲಿ ರಿಲೇಶನ್ಶಿಪ್. ಅವ್ರ ಫ್ರೆಂಡ್ಸ್. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಯೇಸು ಕ್ರಿಸ್ತರು ಫ್ರೆಂಡ್. ಹೌದಾ? ಅಂದ್ರೆ ಆ ಮಕ್ಕಳನ್ನ ಯೇಸು ಕ್ರಿಸ್ತರು ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಆಟ ಆಡ್ಸಿರ್ತಾರ ಯೇಸು ಕ್ರಿಸ್ತರು ಮಕ್ಕಳನ್ನ? ಹೌದು. ಆಟ ಆಡ್ಸಿದ್ರೆ ಅಲ್ವಾ ಮಕ್ಕಳು ಹತ್ರ ಬರುವಂತಹದ್ದು. ಹೌದಾ? ಕಥೆಗಳನ್ನ ಹೇಳಿರ್ತಾರ. ಅಂದ್ರೆ ಕಥೆಗಳಂದ್ರೆ ಅವ್ರ ಮಕ್ಕಳು ಏನನ್ನ ಕಲಿಬೇಕು ಅದನ್ನ ಕಥೆಗಳ ರೂಪದಲ್ಲಿ ಹೇಳ್ಕೊಟ್ಟಿರ್ತಾರ. ಹೌದು. ಕೆಲವು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಮಾತಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಶಾಸ್ತ್ರಿಗಳಿಗೆ, ಮಹಾಯಾಜಕರಿಗೆ ಅರ್ಥ ಆಗ್ತಿರ್ಲಿಲ್ವಂತೆ. ಅದು ಯೇಸು ಕ್ರಿಸ್ತರ ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ ಇಂದ ಕೆಳಗಡೆ ಬಂದು ಮಕ್ಕಳ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಹೆಂಗ್ ಮಾತಾಡಿರ್ಬೋದು? ಮಕ್ಕಳು ಓಡ್ ಬರ್ತಿದ್ರೆ ಯೇಸು ಕ್ರಿಸ್ತರ ಹತ್ರ ಅಂದ್ರೆ ಮಕ್ಕಳಿಗೂ ಅರ್ಥ ಆಗುವಂತೆ ಕಥೆಯನ್ನ ಹೇಳಿ ಅರ್ಥ ಮಾಡಿಸಿರ್ತಾರ. ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳಿರ್ತಾರ ಅವ್ರಿಗೆ. ಹೌದು. ಮಾತಾಡಿರ್ತಾರ ಕುತ್ಕೊಂಡು ಗಂಟೆಗಟ್ಲೆ ಅವ್ರ ಹತ್ರ. ನಿಜ. ಇನ್ನೂ ಏನೇನ್ ಮಾಡಿರ್ತಾರೆ? ಏನಾದ್ರೂ ಆಟ ಆಡ್ಸಿರುವಂತಹದ್ದು, ಅವ್ರಿಗೆ ಹಾಡು ಹೇಳ್ಕೊಟ್ಟಿರುವಂತಹದ್ದು, ಇದು ಮಾಡಿರುವಂತಹದ್ದು. ನೀವು ಊಹೆ ಮಾಡ್ಕೊಳ್ಳಿ, ಮಕ್ಕಳು ಅಟ್ರಾಕ್ಟ್ ಆಗ್ಬೇಕಾದ್ರೆ ಏನೇನ್ ಮಾಡಿರ್ಬೇಕು ಅದನ್ನೇ ಮಾಡಿರ್ತಾರೆ ಯೇಸು ಕ್ರಿಸ್ತರು ಅವಾಗ. ಹೌದಾ? ಯೇಸು ಕ್ರಿಸ್ತರು ಮಕ್ಕಳಿಗೆ ಫ್ರೆಂಡ್ಸಾ? ಹೌದು. ನಿಮ್ಮ ಮಕ್ಕಳಿಗೆ ಯಾಕೆ ಫ್ರೆಂಡ್ಸ್ ಆಗಿಲ್ಲ? ಯೋಚನೆ ಮಾಡಿ ನೋಡಿ. ಯೇಸು ಕ್ರಿಸ್ತರಂತವರೇ ತಮ್ಮ ಮಕ್ಕಳಿಗೆ ಫ್ರೆಂಡ್ ಆಗಿದ್ರಂತೆ. ಅಂದ್ರೆ ತಮ್ಮ ಮಕ್ಕಳು ಅಂತ ಹೇಳಿದ್ರೆ ಭೂಮಿಯ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದ್ರಲ್ವಾ ಆ ಕಾಲದಲ್ಲಿ, ಆ ಪ್ರದೇಶದಲ್ಲಿ ಆ ಮಕ್ಕಳಿಗೆ ಫ್ರೆಂಡ್ ಆಗಿದ್ರಂತೆ. ಅದಕ್ಕೆ ಮಕ್ಕಳು ಓಡ್ ಬರ್ತಿದ್ರಂತೆ. ನೀವ್ ಯಾಕೆ ನಿಮ್ ಮಕ್ಕಳಿಗೆ ಫ್ರೆಂಡ್ಸ್ ಆಗಿಲ್ಲ? ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಅಲ್ವಾ?
ಇನ್ನ ಫ್ರೆಂಡ್ಶಿಪ್ ನ ಬಗ್ಗೆ ಸತ್ಯವೇದದಲ್ಲಿ ಸಾಕಷ್ಟು ಕಡೆ ಬರ್ಸಿದ್ದಾರೆ ಗೊತ್ತಾ ನಮಗೆ. ದೇವರು ತಮ್ಮ ಮಕ್ಕಳನ್ನು ಹೇಗ್ ನೋಡ್ಕೊಂಡ್ರು ಅಂತ ಹೇಳಿ ನೀವು ನೋಡಿದಾಗ ನೀವು ನಿಮ್ಮ ಮಕ್ಕಳನ್ನು ಹೇಗ್ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಾಗೋಗುತ್ತೆ. ಅಬ್ರಹಾಮನನ್ನ ಏನಂತ ಕರೆದ್ರು ದೇವರು? ಅಬ್ರಹಾಮನು ದೇವರಿಗೆ ಏನಂತೆ? ಫ್ರೆಂಡ್, ಸ್ನೇಹಿತ. ಹೌದಲ್ವಾ? ಈ ಈ ಫ್ರೆಂಡ್ ಆಗಿದ್ದಾಗ ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ನೀವು ಫ್ರೆಂಡ್ ಆಗಿರ್ತೀರೋ ಅವಾಗ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಯಾವ್ದನ್ನ ಮುಚ್ಚಿಟ್ಕೊಳ್ಳೋದಿಲ್ಲ ಗೊತ್ತಾ? ಯಾವ್ದನ್ನಾದ್ರೂ ಮುಚ್ಚಿಟ್ಕೋತಾರ ಫ್ರೆಂಡ್ಸ್ ಹತ್ರ? ಇಲ್ಲ. ನೀವು ನಿಮ್ಮ ಮಕ್ಕಳ ಹತ್ರ ಸಿವಿಯರ್ ಆಗಿ ಯಾವಾಗ್ಲೂ ಸಹ, ನಾನು ಆಗ್ಲೇ ಹೇಳಿದ್ನಲ್ವಾ, CBI ಆಫೀಸರ್ ತರ ಬಿಹೇವ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ನಿಮ್ ಮಕ್ಕಳು ಒಂದೂ ಸಹ ನಿಮ್ಮ ಹತ್ರ ನಿಜ ಹೇಳೋದಿಲ್ಲ. ಹೌದಲ್ವಾ? ಏನಕ್ಕೆ ಹೇಳ್ತಾರ ಅವರು? ನೀವು ಅಷ್ಟೊಂದು ಭಯ ಇಟ್ಟಿರ್ಬೇಕಾದ್ರೆ, ಯಾವಾಗ್ಲೂ ಅವ್ರನ್ನ ಗದರ್ತಿರ್ಬೇಕಾದ್ರೆ, ಯಾವಾಗ್ಲೂ ಅವ್ರನ್ನ ಒಂಥರ ಬೈತಿರ್ಬೇಕಾದ್ರೆ ಏನಕ್ಕೆ ಹೇಳ್ತಾರೆ ನಿಜವನ್ನ ನಿಮ್ ಹತ್ರ? ಬೈಸ್ಕೊಳ್ಲಿಕ್ಕೆ ಹೇಳ್ಬೇಕಾ? ಫ್ರೆಂಡ್ಸ್ ಆದ್ರೆ ಅವ್ರು ಒಂದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ. ನೀವು ಅವ್ರನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಕೂತು ಕ್ಯಾಶುವಲ್ ಆಗಿ ಅವನ ಲೆವೆಲ್ಗೆ ಇಳಿದು, ಆ ಮಕ್ಕಳ ಲೆವೆಲ್ಗೆ ಇಳಿದು ಮಾತಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಏನನ್ನಾದ್ರೂ ಮುಚ್ಚಿಟ್ಕೋತಾರ? ಒಂದ್ಸರಿ ಟ್ರೀಟ್ ಮಾಡಿ ನೋಡಿ ಹಾಗೆ ನಿಮ್ ಮಕ್ಕಳನ್ನ. ಅವಾಗ ನಿಜ ನೀಟಾಗಿ ಹೊರಗಡೆ ಬಂದ್ಬಿಡುತ್ತೆ ನಿಮ್ ಮಕ್ಕಳ ಬಾಯಿಂದ. ನೀವು ಶಾಲೆಗೆ ಹೋಗ್ಬೇಕಾಗಿಲ್ಲ ಇನ್ಕ್ವೈರ್ ಮಾಡ್ಲಿಕ್ಕೆ ನಮ್ಮ ಮಗ ಹೆಂಗೆ ಅಂತ, ನಿಮ್ ಮಗನೇ ಎಲ್ಲ ಹೇಳ್ಬಿಟ್ಟಿರ್ತಾನೆ. ನೀವ್ ಫ್ರೆಂಡ್ ತರ ಟ್ರೀಟ್ ಮಾಡಿ ಒಂದ್ಸರಿ ನೋಡಿ, ಅವಾಗ ಹೇಳ್ತಾನೆ, ಮಮ್ಮಿ ಇವತ್ತು ಬೆಳಿಗ್ಗೆ ಶಾಲೆಗೆ ಹೋದ್ವಿ, ನನ್ಗೆ ಇನ್ನೊಬ್ಬ ಹೊಡೆದ, ನಾನು ಅವನ್ಗೆ ಒಂದ್ ಏಟ್ ಹಾಕ್ದೆ, ನಮ್ಮಿಬ್ಬರಿಗೂ ಸೇರಿ ಟೀಚರ್ ಇಬ್ಬರಿಗೂ ಹೊಡೆದ್ಬಿಟ್ಟು ಬೆಂಚ್ ಮೇಲೆ ನಿಲ್ಸಿದ್ರು, ಆಮೇಲೆ ಕ್ಲಾಸಿಂದ ಹೊರಗಡೆ ಕಳ್ಸಿದ್ರು ಅಂತ ನೀಟಾಗಿ ಹೇಳ್ತಾನೆ. ಯಾವಾಗ ಹೇಳ್ತಾನೆ? ನೀವು ಅವನಿಗೆ ಫ್ರೆಂಡ್ಸ್ ಆಗಿದ್ದಾಗ. ಅವನಿಗೆ ಸತ್ಯವನ್ನ ಹೇಳ್ದ ಅಂತ ಅನ್ಕೊಳ್ಳಿ, ಅವಾಗ ನೀವ್ ಆಕ್ಷನ್ ತಗೋಬಹುದು. ಆಕ್ಷನ್ ಅಂದ್ರೆ ಹಂಗ್ ಮಾಡಬಾರ್ದು, ನೀನ್ ಹಂಗ್ ಮಾಡಬಾರ್ದು, ಯಾಕೆ ಹಂಗ್ ಮಾಡಬಾರ್ದು ಅಂತ ಹೇಳಿ ನೀವ್ ರೀಸನ್ಸ್ ಕೊಡ್ತಾ, ಜಸ್ಟಿಫೈ ಮಾಡ್ತಾ, ಅವ್ನಿಗೆ ಇಂಟ್ರೆಸ್ಟ್ ಆಗಿರುವಂತಹ ರೀತಿಯಲ್ಲಿ ಆ ಮಾಹಿತಿಯನ್ನ ತಲುಪಿಸ್ತಾ ಹೋಗ್ಬೋದು. ಆದ್ರೆ ಇದು ಆಗೋದೇ ಇಲ್ವಲ್ಲ, ಗೊತ್ತೇ ಇರೋದಿಲ್ಲ, ಈ ಸತ್ಯ ಗೊತ್ತೇ ಇರೋದಿಲ್ಲ. ಯಾವಾಗ ಗೊತ್ತಾಗುತ್ತೆ? ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಮಾರ್ಚ್ ಎಕ್ಸಾಮ್ಸ್ ಹತ್ರ ಬಂದಾಗ ಫೈಲ್ ಆಗ್ತಾನಲ್ವಾ, ಅವಾಗ ಗೊತ್ತಾಗುತ್ತೆ ಏನಕ್ಕೆ ಫೈಲ್ ಆದ ಅಂತ ಹೇಳಿ. ನಿಮ್ ಶಾಲೆ ಹತ್ರ ಹೋದಾಗ ಅವಾಗ ಹೇಳ್ತಾರೆ ಟೀಚರ್, ನಿಮ್ಮ ಮಗ ಈ ತರ ಅಂತ ಹೇಳಿ ಅವಾಗ ಹೇಳ್ತಾರೆ. ಅವಾಗ ಗೊತ್ತಾಗ್ಬೇಕಾ ಟೀಚರ್ ಬಾಗೆಲ್ಲ? ನಿಮ್ ಮಗನ ಎಲ್ಲ ಹೇಳ್ತಾನೆ. ನೀವ್ ಕರೆಕ್ಟ್ ಆಗಿ ಫ್ರೆಂಡ್ ಆಗಿದ್ರೆ, ದೇವರು ಅಬ್ರಹಾಮನ ಜೊತೆ ಹೇಗ್ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡಿದ್ರು, ಈ ಫ್ರೆಂಡ್ಶಿಪ್ ಅಲ್ಲಿ ಇರುವಂತ ಗುಣಪ್ರಿಯರಾಯ್ತು. ಅದ್ ಏನನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ಗೊತ್ತಾ, ಎಲ್ಲವನ್ನೂ ಹೇಳ್ಬಿಡತ್ತೆ. ದೇವರು ಅಬ್ರಹಾಮನಿಗೆ ಫ್ರೆಂಡ್ ಆಗಿದ್ದಾಗ ಒಂದು ಪಟ್ಟಣವನ್ನ ನಾಶ ಮಾಡ್ಬೇಕು ಅನ್ನುವಂತ ಡೆಸಿಷನ್ ತಗೊಂಡಿದ ತಕ್ಷಣ ಯಾರ ಹತ್ರ ಹೇಳ್ತಾರೆ ಹೋಗಿ ಅದನ್ನ? ಫಸ್ಟ್ ಅಬ್ರಹಾಮನ ಹತ್ರ ಅಲ್ವಾ? ಹೌದಾ? ಅಂದ್ರೆ ದೇವರೇ ಅಬ್ರಹಾಮನ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ದಕ್ಕೆ ದೇವರೇ ಏನು ಮುಚ್ಚಿಟ್ಕೋತಿಲ್ಲ ಅಬ್ರಹಾಮನಿಂದ, ಎಲ್ಲವನ್ನು ಬಾಯಿ ಬಿಟ್ಬಿಡ್ತಿದ್ದಾರೆ. ತಾನು ಮಾಡುವುದಕ್ಕಿಂತ ಮುಂಚೆನೆ ಹೇಳ್ಬಿಡ್ತಿದ್ದಾರೆ ಹೋಗಿ. ಹೌದಾ? ಅದು ಫ್ರೆಂಡ್ಶಿಪ್ ಇರುವಂತಹ ಮಹತ್ವ. ಎಲ್ಲಿ ಎಷ್ಟು ಜನ ತಂದೆ ತಾಯಿಯೊಂದಿರು ಮಕ್ಕಳಿಗೆ ಫ್ರೆಂಡ್ಸ್ ಆಗಿದ್ದಾರೆ ನೀವು ಯೋಚನೆ ಮಾಡಿ ನೋಡಿ. ಫ್ರೆಂಡ್ಸ್ ಆಗಿದ್ದಾರೆ, ಅವ್ರು ನಿಜ ಏನಕ್ಕೋಸ್ಕರ ಮುಚ್ಚಿಟ್ಕೋತಾರೆ? ಹೌದಾ? ಫ್ರೆಂಡ್ಸ್ ಆಗಿರ್ಬೇಕಾ? ಯೇಸು ಕ್ರಿಸ್ತರ ಮೊದಲನೇ ಶತಮಾನದಲ್ಲಿ ತನ್ನನ್ನು ಹಿಂಬಾಲಿಸುವಂತವರನ್ನ ಏನಂತ ಕರೀತಾರೆ ಗೊತ್ತಾ? ನನ್ನ ಸ್ನೇಹಿತರೆ ಅಂತ ಹೇಳಿ ಕರೀತಾರೆ. ಮಕ್ಕಳನ್ನ ಮಾತ್ರ ಅಲ್ಲ, ತನ್ನ ಹಿಂಬಾಲಿಸುವಂತ ಹಿಂಬಾಲಕರನ್ನ ನನ್ನ ಸ್ನೇಹಿತರೆ ಅಂತಾನೂ ಕರೀತಾರೆ. ನಿಜನಾ? 3 ಇನ್ಸ್ಟೆನ್ಸಸ್ ಅನ್ನ ನೋಡಿದೀವಿ. ನೀವು ನಿಮ್ಮ ಮಕ್ಕಳಿಗೆ ಸ್ನೇಹಿತರಾಗಿರ್ಬೇಕು ಅನ್ನುವುದರ ಕೆಳಗೆ 3 ಇನ್ಸ್ಟೆನ್ಸಸ್ ಅನ್ನ ನೋಡಿದೀವಿ. ಒಂದು, ಅಬ್ರಹಾಮನನ್ನ ದೇವರು ಸ್ನೇಹಿತರು ಅಂತ ಹೇಳಿ ಕರೆದದ್ದು. ಎರಡನೇದು, ಯೇಸು ಕ್ರಿಸ್ತರ ಹತ್ರ ಚಿಕ್ಕ ಮಕ್ಕಳೆಲ್ಲ ಓಡ್ ಬರ್ತಾ ಇದ್ದಂತಹದ್ದು. ಮೂರನೇದು, ದೇವರು ಇನ್ನೊಂದು ಮೂರನೇದು ನಾನು ಏನ್ ಹೇಳ್ದೆ ಈಗ ತಾನೆ, ದೇವರು ಅಬ್ರಹಾಮನನ್ನ ಕರೆದ ಸ್ನೇಹಿತ. ಯೇಸು ಕ್ರಿಸ್ತರ ಮೊದಲನೇ ಶತಮಾನದಲ್ಲಿ ತನ್ನನ್ನು ಹಿಂಬಾಲಿಸುವಂತಹ ಭಕ್ತರನ್ನೂ ಸಹ ಸ್ನೇಹಿತರು ಅಂತ ಹೇಳಿ ಸಂಬೋಧಿಸ್ತಾರೆ. 3 ವಿಚಾರಗಳು, 3 ಕ್ಯಾಟಗರೈಸೇಷನ್ ಮಾಡ್ಕೊಂಡು ನಾವು 3 ಸಂದರ್ಭಗಳನ್ನ ನೋಡಿದೀವಿ. ನಿಜನ? ಚಿಕ್ಕ ಮಕ್ಕಳು ಯೇಸು ಕ್ರಿಸ್ತರ ಹತ್ರ ಓಡ್ ಬರ್ತಾ ಇದ್ದಂತಹದ್ದು, ಅದೆಲ್ಲ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನವನ್ನ ಓದಿದಾಗ ನಮ್ಗೆ ಪೂರ್ತಿ ಆ ಡೀಟೇಲಿಂಗ್ ಸಿಕ್ಕುತ್ತೆ. ಓಕೆ, ಈ ತರ ಇದ್ರು ಯೇಸು ಕ್ರಿಸ್ತರು ಹಾಗಿದ್ರೆ ತಮ್ಮ ಮಕ್ಕಳ ಜೊತೆ. ಹೌದಾ? ಯಾವಾಗ್ಲೂ ಗದರುವಂತಹದ್ದ ಮಕ್ಕಳನ್ನ ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ. ನೀವ್ ಯಾವಾಗ್ಲೂ ಬೈತಿದ್ದೀರಾ ಅಂತ ಅನ್ಕೊಳ್ಳಿ, ಅವ್ನು ಹೆಂಗಾಗೋಗಿರುತ್ತೆ ಗೊತ್ತಾ? ಇದೊಂಥರ ನಿಲ್ಲದೆ ಇರುವಂತಹ ಸೌಂಡು. ಟ್ಯಾಪ್ ಅಲ್ಲಿ ನೀರ್ ಬಿಟ್ರೆ ಹೆಂಗ್ ನಿಲ್ಲೋದಿಲ್ವೋ, ಅದು ಹೋಗ್ತಾನೆ ಇರುತ್ತೋ, ಆ ಸೌಂಡ್ ಬರ್ತಾನೆ ಇರುತ್ತಲ್ವಾ, ಆ ರೀತಿ ಅಭ್ಯಾಸ ಆಗೋಗುತ್ತೆ. ನೀವ್ ಬೈಬಾರ್ದು ನಿಮ್ ಮಕ್ಕಳಿಗೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ, ನೀವ್ ಶಿಕ್ಷಿಸಬಾರ್ದು ಅಂತ ನಾನು ಹೇಳ್ತಿಲ್ಲ. ಯಾವಾಗ್ಲೂ ಬೈಯುವಂತಹದ್ದೇ ಆಗೋದ್ರೆ ಆತನಿಗೆ ನೀವು ಪ್ರೀತಿ ಮಾಡುವಂತಹದ್ದಕ್ಕೂ ಬೈಯುವಂತಹದ್ದಕ್ಕೂ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ಹೌದಾ? ಯಾವಾಗ್ಲೂ ಬೈತೀರಾ ಅಂತ ಅನ್ಕೊಂಡು ಹಂಗೆ ಇದ್ಬಿಡ್ತಾನೆ, ತಾನು ಮಾಡ್ತಿರುವಂತಹದ್ದೇ ಸರಿ ಅಂತ ಅನ್ಕೊಂಡು. ಅದೇ ನೀವು 90 ಸಾರಿ ಪ್ರೀತಿ ಮಾಡಿ, 90 ಸಾರಿ ಪ್ರೀತಿ ಮಾಡಿ, 10 ಸಾರಿ ಶಿಕ್ಷಿಸಿ. ಆತನಿಗೆ ಪ್ರೀತಿ ಅಂದ್ರೆ ಏನು, ನಮ್ ಡ್ಯಾಡಿ ಪ್ರೀತಿ ಮಾಡಿದ್ರೆ ಅಥವಾ ನಮ್ಮ ಮಮ್ಮಿ ಪ್ರೀತಿ ಮಾಡಿದ್ರೆ ಅಥವಾ ಶಿಕ್ಷಿಸಿದ್ರೆ ಅದಕ್ಕಿರುವಂತ ಡಿಸ್ಟಿಂಕ್ಷನ್ ಏನು ಅಂತ ಹೇಳಿ ಅವಾಗ ಗೊತ್ತಾಗತ್ತ ಆತನಿಗೆ. ಹೌದಾ? 2 ಪಾಯಿಂಟ್ ಅನ್ನ ಮಾತಾಡಿದೀವ. ಪ್ರಪ್ರಥಮವಾಗಿ ನಿಮ್ಮ ಮಕ್ಕಳ ಜೊತೆ ನೀವು ಮಾತಾಡಬೇಕು. ಕಂಠಪಾಠ ಮಾಡಿ ವಚನಗಳನ್ನ ಕಲಿಸುವಂತಹದ್ದು ಮಾತ್ರ ಅಲ್ಲ, ಅದು ಶ್ರೇಷ್ಠವಾಗಿರುವಂತಹದ್ದೇ.
ಅದರ ಜೊತೆ ನಿಮ್ ಮಕ್ಕಳನ್ನ ಹೃದಯಪೂರ್ವಕವಾಗಿ ಭಕ್ತರನ್ನಾಗಿ ಮಾಡಬೇಕು. ನಾಳೆ ನೀವಿರೋದಿಲ್ಲ ಅಲ್ವಾ ಪ್ರಿಯರೇ ಜೀವನದುದ್ದಕ್ಕೂ ಸಹ ನಿಮ್ ಮಕ್ಕಳ ಜೊತೆ. ನೀವಿಲ್ಲ ಅಂತ ಹೇಳಿದ್ರು ಆತನ ಸಭೆಗೆ ಹೋಗ್ಬೇಕಾ ಬೇಡವಾ? ಸಂಡೆ ಚರ್ಚ್ ಹೋಗ್ಬೇಕಾ ಬೇಡವಾ? ಅಥವಾ ನೀವಿರುವಂತಹ ಹೋಗಿ ಮಾತ್ರ ಹೋಗಿ ನೀವು ಹೋಗಿದ ತಕ್ಷಣ ಅಥವಾ ನಿಮ್ಗೆ ಏನಾದ್ರು ಅನಾಹುತ ಆಗಿದ ತಕ್ಷಣ ಸಭೆ ಬಿಟ್ಬಿಟ್ರೆ ಸರಿ ಇರತ್ತಾ? ಅದಕ್ಕೋಸ್ಕರ ನೀವ್ ಇರೋವಾಗೂ ಭಕ್ತನಾಗಿರ್ಬೇಕು. ನಿಮ್ ಕೈಯಲ್ಲಿ ಹೇಳಿಸ್ಕೊಂಡು ಮಾತ್ರ ಅಲ್ಲ, ನೀವ್ ಇಲ್ಲದೆ ಇರ್ಬೇಕಾದ್ರೂ ಭಕ್ತನಾಗಿರ್ಬೇಕು. ಅದ್ ಯಾವಾಗ ಬರುತ್ತೆ? ಹೃದಯ ಪೂರ್ವಕವಾಗಿ ನಿಮ್ ಮಕ್ಕಳು ಭಕ್ತರಾದಾಗ ಬರುತ್ತೆ. ಹಂಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಮಕ್ಕಳ ಜೊತೆ ನೀವು ಮಾತಾಡ್ಬೇಕು. ತನ್ನ ಮನಸ್ಸಿನ ಒಳಗಡೆ ಇರುವಂತ ಆಲೋಚನೆಗಳನ್ನ ನೀವು ತೆಗಿಲಿಕ್ ಪ್ರಯತ್ನ ಪಡ್ಬೇಕು. ಅದನ್ನ ತೆಗೆದ್ರೆ ಆಗ ನೀವು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ನಿಜಾನ? ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಮಾತಾಡಿದ್ವಿ? ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸ್ನೇಹಿತರಾಗಿರ್ಬೇಕು, ಫ್ರೆಂಡ್ಸ್ ಆಗಿರಿ. ದೇವರು ತಮ್ಮ ಮಕ್ಕಳು ಯಾರ್ಯಾರು ಉನ್ನತರಾಗಿರುವಂತ ಮಕ್ಕಳಿದ್ದರು ಭೂಮಿಯ ಮೇಲೆ, ಅವ್ರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡಿದ್ರು ದೇವರು. ನೀವು ನಿಮ್ ಮಕ್ಕಳ ಜೊತೆ ಫ್ರೆಂಡ್ ಆಗಿರ್ಬೇಕಾ? ಫ್ರೆಂಡ್ ಆಗಿದ್ರೆ ಮಾತ್ರ ಸತ್ಯ ಹೇಳ್ತಾನೆ ನಿಮ್ಮ ಮಗ ನಿಮ್ಗೆ, ಸತ್ಯ ಹೇಳ್ತಾಳೆ ನಿಮ್ ಮಗಳು ನಿಮಗೆ. ಹೌದಾ? ದೇವರೇ ಫ್ರೆಂಡ್ಶಿಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ನಿಮ್ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗುತ್ತಲ್ವಾ? ಅದರ ಬಗ್ಗೆ ಯೋಚನೆ ಮಾಡಿ ನೋಡೋಣ. ಅಂದ್ರೆ ಮಕ್ಕಳ ಶೈಲಿಯಲ್ಲಿ ಹೆಂಗ್ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನುವಂತಹದನ್ನ ನಾವು ಆಲೋಚನೆ ಮಾಡಿ ನೋಡ್ತೀವಿ. ನಮ್ಮ ಶೈಲಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಈ ತರ ಪ್ರಸಂಗದ ಶೈಲಿ ಹೇಳಿದ್ರೆ ಅವ್ರಿಗೆ ಏನಾದ್ರು ಅರ್ಥ ಆಗುತ್ತಾ? ಏನು ಅರ್ಥ ಆಗೋದಿಲ್ಲ. ಈ ತರ ಹೇಳ್ಬೇಕು. ನಾವು ಇವಾಗ ಮಾತಾಡ್ಕೊಳ್ತಿದೀವಲ್ವಾ, ಮಕ್ಕಳಿಗೆ ನೀವು ಪಾಠ ಮಾಡ್ಬೇಕಾದ್ರೆ, ಮಕ್ಕಳಿಗೆ ನೀವೇನಾದ್ರು ಹೇಳ್ಕೊಡ್ಬೇಕಾದ್ರೆ ಅವರ ಲೆವೆಲ್ಗೆ ಇಳಿದು ಮಾತಾಡ್ಬೇಕು ನಾವು. ನಿಜನಾ? ಅವರ ವಯಸ್ಸಿಗೆ ಇಳಿದು ಅವರ ಫ್ರೆಂಡ್ಸ್ ಅವನ ಜೊತೆ ಹೆಂಗ್ ಮಾತಾಡ್ತಾರೋ ನೀವು ಆ ಫ್ರೆಂಡ್ಸ್ ನ ಜಾಗದಲ್ಲಿದ್ದು ನಿಮ್ಮ ಮಗನ ಜೊತೆ ನೀವು ಮಾತಾಡ್ಬೇಕು. ಮಾಡ್ತೀವ ಇದನ್ನ ನಿಮ್ ಮುಂದೆ? ಓಕೆ. ಥರ್ಡ್ ಪಾಯಿಂಟ್, ಕೀಪ್ ಹಿಮ್ ಆಕ್ಯುಪೈಡ್. ಥರ್ಡ್ ಪಾಯಿಂಟ್ ಅನ್ನು ಬರ್ಕೊಳ್ಳಿ. ಕೀಪ್ ಹಿಮ್ ಆಕ್ಯುಪೈಡ್ ಅಂದ್ರೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಸದಾಕಾಲ ಒಂದು ಕೆಲಸವನ್ನ ನೇಮಿಸಿ. ಏನ್ ಹಿಂಗಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಸದಾಕಾಲ ಒಂದು ಕೆಲಸವನ್ನ ನೇಮಿಸಿರ್ಬೇಕಂತೆ. ಏನ್ ಹಂಗಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ, ಅದ್ ನಮಗ್ ಗೊತ್ತಾ? ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಇದನ್ನ ಕೇಳಿದೀವ? ಎಂಟಿ ಮೈಂಡ್, ಖಾಲಿ ಇರುವಂತಹ ಮೆದುಳು ಯಾರಿಗೆ ಕಾರ್ಖಾನೆ ಅಂತೆ, ಯಾರಿಗೆ ಫ್ಯಾಕ್ಟರಿ ಅಂತೆ, ಯಾರಿಗೆ ವರ್ಕ್ಶಾಪ್ ಅಂತೆ? ಸೈತಾನನಿಗೆ, ದೆವ್ವಕ್ಕೆ. ನಮ್ಮ ಮೈಂಡ್ ಯಾವಾಗ ಖಾಲಿ ಇರುತ್ತೋ, ಯಾವಾಗ ಖಾಲಿ ಕೂತಿರ್ತೀವೋ ಅವಾಗ್ಲೇ ಅಲ್ವಾ ನೀವು ತಪ್ಪುಗಳನ್ನು ಮಾಡುವಂತಹದ್ದು, ಅವಾಗ್ಲೇ ಅಲ್ವಾ ಪಾಪಗಳನ್ನ ಮಾಡುವಂತಹದ್ದು, ಅವಾಗ್ಲೇ ಅಲ್ವಾ ಪಾಪಗಳನ್ನ ಮಾಡ್ಬೇಕು ಅನ್ನುವಂತ ಆಲೋಚನೆ ಹುಟ್ಟುವಂತಹದ್ದು. ಕಂಟಿನ್ಯೂಸ್ ಆಗಿ ಆಕ್ಯುಪೈಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಒಂದು ಕೆಲಸ ಆದ ನಂತರ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದ ನಂತರ ಇನ್ನೊಂದು ಕೆಲಸ, ಈಗ ಆಕ್ಯುಪೈಡ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಹಾಗೆ ಪಾಪಗಳು ತಪ್ಪುಗಳು ಅಷ್ಟರ ಮಟ್ಟಿಗೆ ಕಾಣಿಸುತ್ತೆ ನಿಮಗೆ? ಬೇಡ. ಕಂಟಿನ್ಯೂಸ್ ಆಗಿ ಸಭೆಯಲ್ಲಿ 3 ದಿನ ಸೆಮಿನಾರ್ ಇಟ್ಟರು ಅಂತ ಅನ್ಕೊಳ್ಳಿ. 3 ಡೇಸು ಹಾಗೆ ರೆಸಿಡೆನ್ಶಿಯಲ್ ಆಗಿ ಸಭೆಯಲ್ಲಿ ಇದ್ಬಿಟ್ಟಿದ್ದೀರಾ, ಅಲ್ಲೇ ರೆಸಿಡೆನ್ಸ್ ನಿಮ್ದು 3 ಡೇಸ್. ಪಾಪಗಳನ್ನ ಮಾಡ್ತೀರಾ? ಉಳಿದಂತಹ ದಿನಕ್ಕೂ ಆ 3 ದಿನಕ್ಕೂ ಪಾಪಗಳ ಸಂಖ್ಯೆಯನ್ನು ಒಂದ್ಸರಿ ಕಂಪೇರ್ ಮಾಡಿ ನೋಡಿ. ತೀವ್ರವಾಗಿ ಇಳಿದೋಗ್ಬಿಟ್ಟಿರುತ್ತಲ್ವಾ ಸಭೆಯಲ್ಲಿದ್ದಾಗ. 3 ಡೇಸ್ ಕಂಟಿನ್ಯೂಸ್ ಆಗಿ ವಾಕ್ಯವನ್ನ ಕೇಳ್ತಾ 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 ಸಹವಾಸದಲ್ಲಿ ಇರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಇಳಿದೋಗ್ಬಿಟ್ಟಿರುತ್ತಲ್ವಾ ಪಾಪಗಳ ಸಂಖ್ಯೆ. ಅದಕ್ಕೆ ಹೇಳುವಂತಹದ್ದು, ನೀವು ಬ್ಯುಸಿ ಆಗಿದ್ರೆ ಹೇಗ್ ತಪ್ಪು ಮಾಡೋದಿಲ್ವೋ, ನಿಮ್ಮ ಮಕ್ಕಳು ಬ್ಯುಸಿ ಇದ್ರೆ ತರಲೆ ಮಾಡೋದಿಲ್ಲ, ನಿಮ್ಮ ಮಕ್ಕಳು ಬ್ಯುಸಿ ಇದ್ರೆ ಕೆಟ್ಟು ಹೋಗೋದಿಲ್ಲ. ಹೌದಾ? ಅವರನ್ನ ಬ್ಯುಸಿ ಆಗಿ ಇಡ್ಬೇಕಾಗಿರುವಂತ ಕೆಲಸ ಯಾರ್ದು? ನಿಮ್ಮದೇ. ನಿಮ್ಮದೇ. ಏನು ಬ್ಯುಸಿ ಆಗಿಡುವಂತಹದ್ದು ಅಂದ್ರೆ ಏನು? ಸದಾಕಾಲ ಅವ್ರಿಗೊಂದು ಕೆಲಸ ಇರ್ಬೇಕು, ಖಾಲಿ ಕೂರ್ಬಾರ್ದು. ಹಂಗಂದ್ರೆ ಏನು? ಅದಕ್ಕೊಂದು ಉದಾಹರಣೆ ಮಾತಾಡ್ಕೋಬೇಕು ಅಂದ್ರೆ, ನಿಮ್ ಬೆಳಿಗ್ಗೆ ಸಮ್ಮರ್ ಹಾಲಿಡೇಸ್ ಬಂದಿದೆ ಅಂತ ಅನ್ಕೊಳ್ಳಿ. ನಿಮ್ಮ ಮಗನಿಗೆ 2 ಮಂತ್ಸ್ ಸಮ್ಮರ್ ಹಾಲಿಡೇಸ್ ಬಂದಿದೆ. ಈಗ ನೀವು ಕೆಲಸಕ್ಕೆ ಹೋಗ್ತಿದ್ರ, ಉದ್ಯೋಗಕ್ಕೆ ಹೋಗ್ತಿದ್ರ. ಬೆಳಿಗ್ಗೆ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ನೀವು ಬರುವಂತಹದ್ದು ಯಾವಾಗ? ಮತ್ತೆ ಸಂಜೆ. ನಿಮ್ ಮಗ ಸಂಜೆವರೆಗೂ ಒಬ್ನೇ ಇರ್ತಾನ? ಹೌದು. ಈಗ ಆತನಿಗೆ ಏನ್ ಹೇಳ್ಬಿಟ್ಟು ಹೋಗ್ತೀರಾ ಹೋಗ್ಬೇಕಾದ್ರೆ? ಬೈಬಲ್ ಓದು, ಪ್ರಾರ್ಥನೆ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತೀರಾ. ಅವ್ನ್ ನೀವ್ ಹೇಳಿದಕ್ಕೆಲ್ಲ ತಲೆ ಆಡಿಸ್ಬಿಟ್ಟು ನೀವ್ ಬಂದು ಮತ್ತೆ ಕೇಳಿದಾಗ ಅದೇ ಪ್ರಶ್ನೆಯನ್ನ, ಆ ಬೈಬಲ್ ಓದ್ದ ಮಗನೇ? ಓದ್ದೆ ಮಮ್ಮಿ. ಪ್ರಾರ್ಥನೆ ಮಾಡದೆ. ಪ್ರೂಫ್ ಏನು? ಪ್ರೂಫ್ ಏನು ಅದಕ್ಕೆ? ಹೌದಾ? ನೀವ್ ಕೊಡುವಂತಹ ನಿಮ್ಮ ಮಕ್ಕಳಿಗೆ ನೀವು ಕೊಡುವಂತ ಕೆಲಸಕ್ಕೆ ಒಂದು ಮೆಷರ್ಮೆಂಟ್ ಇರಬೇಕು. ಆ ರೀತಿಯಾಗಿರುವಂತ ಕೆಲಸ ಕೊಡಬೇಕು. ಮೆಷರ್ಮೆಂಟ್ ಅಂದ್ರೆ ಏನು? ಬೈಬಲ್ ಓದು ಅಂತ ಹೇಳುವುದರ ಬದಲು ಬೈಬಲ್ ಅನ್ನ ಬರೀ ಕೂತ್ಕೊಂಡು ಅಂತ ಹೇಳಿ. ಹೌದಾ? 10 ಅಧ್ಯಾಯ ಓದು ಇವತ್ತು ಸತ್ಯವೇದದಲ್ಲಿ ಅಂತ ಹೇಳುವುದರ ಬದಲು 10 ಅಧ್ಯಾಯ ಕೂತ್ಕೊಂಡು ಬರೀ. ಇವತ್ತು ರಜಾ ಇದೆಯಲ್ವಾ, ಬೆಳಗ್ಗಿನಿಂದ ಸಂಜೆವರೆಗೂ ನಾನು ಬರೋಷ್ಟರಲ್ಲಿ 10 ಅಥವಾ 20 ಅಧ್ಯಾಯ ಕೂತ್ಕೊಂಡು ಒಂದು ನೋಟ್ ಬುಕ್ ತಗೊಂಡು ಬರೀ. ಈಗ ಬರೆದ್ರೆ ನೀವು ಸಂಜೆ ಕೆಲಸದಿಂದ ಬಂದ ನಂತರ ಏನ್ ಮಾಡ್ಬೋದು? ಆ ಪ್ರೋಗ್ರೆಸ್ ಅನ್ನ ಚೆಕ್ ಮಾಡ್ಬೋದಾ ಇಲ್ವಾ? ಅದನ್ನ ತಲೆ ಆಡಿಸ್ಬಿಟ್ಟು ಸುಮ್ನೆ ಆಗ್ಲಿಕ್ಕೆ ಆಗೋದಿಲ್ಲ, ಸುಳ್ಳು ಹೇಳಿಕ್ ಆಗೋದಿಲ್ಲ. ನಿಮ್ ಹತ್ರ ನೀವ್ ಹೇಳಿದ್ದೀರಾ, ಅದನ್ನು ಬರ್ದಿರುವಂತಹದನ್ನು ತೋರಿಸ್ಲೇಬೇಕು. ಆ ಭಯಕ್ಕಾದ್ರೂ ಬರೀತಾನೆ. ನಮಗ್ ಗೊತ್ತಲ್ವಾ? 1 ಸಾರಿ ಬರೆಯುವಂತಹದ್ದು 10 ಸಾರಿ ಓದುವುದಕ್ಕೆ ಸಮಾನ. ಜನರು ಮಾತಾಡುವಂತಹದನ್ನು ನೀವು ಕೇಳಿದ್ದೀರಾ ಅಲ್ವಾ?
ಈ ತರ ಬ್ಯುಸಿ ಆಗಿಡಿ ನಿಮ್ಮ ಮಕ್ಕಳನ್ನ, ನೀವು ಬ್ಯುಸಿ ಆಗಿ. ಎಲ್ಲಿದೆ ಬ್ರದರ್ ಸತ್ಯವೇದದಲ್ಲಿ ಎಲ್ಲಿದೆ ತೋರಿಸಿ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಆದಾಮನನ್ನ ದೇವರು ಸೃಷ್ಟಿ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಏನ್ ಕೆಲಸ ಕೊಡ್ತಾರೆ ಹೇಳಿ ಆದಾಮನಿಗೆ ದೇವರು? ಬೇಗ ಹೇಳ್ಬೇಕು. ಏನ್ ಕೆಲಸ ಕೊಡ್ತಾರೆ? ಆದಾಮನನ್ನು ಸೃಷ್ಟಿ ಮಾಡಿದ ನಂತರ, ಅವ್ವಳನ್ನು ಸೃಷ್ಟಿ ಮಾಡಿದ ನಂತರ ಅವ್ರು ಕೊಟ್ಟಂತ ಕೆಲಸ ಏನು ದೇವರು? ಎಲ್ಲಾ ಪ್ರಾಣಿಗಳಿಗೂ ಹ್ಮ್. ಹೆಸರಿಡೋ ಕೆಲಸ. ಹೌದಲ್ವಾ? ಎಲ್ಲಾ ಪ್ರಾಣಿಗಳಿಗೂ ಹೆಸರಿಡಬೇಕು. ಇದು ಎಂತ ಕೆಲಸ ಪ್ರಿಯರೇ ಇದು? ಇದರಿಂದ ಏನಾದ್ರೂ ಉಪಯೋಗ ಇದೆಯಾ? ಏನು ಉಪಯೋಗ ಇಲ್ಲ. ಆಕ್ಯುಪೈಡ್ ಆಗಿ ದೇವ್ರು ಎಷ್ಟು ಚೆನ್ನಾಗಿ ತಮ್ಮ ಮಕ್ಕಳನ್ನ ಇಡ್ತಿದ್ದಾರೆ ನೋಡಿ. ಇವ್ರು ಇಷ್ಟಕ್ಕೂ ಈ ಆದಾಮ್ ಅವರಿಬ್ಬರು ಒಂದ್ಸರಿ ಯೋಚನೆ ಮಾಡಿ ನೋಡಿ ನೀವು. ದೇವರು ಎಲ್ಲಾ ಪ್ರಾಣಿಗಳಿಗೂ ಹೆಸರಿಡ್ಬೇಕು ಅನ್ನುವಂತ ಅಷ್ಟೊಂದು ಬ್ಯುಸಿ ಆಗಿರುವಂತ ಕೆಲಸ ಕೊಟ್ಟ ನಂತರನು ಹೋಗಿ ಅಪವಾದಿ ಜೊತೆ ಅಷ್ಟುದ್ದ ಕಾನ್ವರ್ಸೇಷನ್ ಬೆಳೆಸಿ, ಹೌದಾ, ಹಣ್ಣು ತಗೊಂಡು ತಿಂದಿದ್ದಾರೆ ಅಂದ್ರೆ ಅದು ಯಾವಾಗ ತಿಂದಿದ್ದಾರೆ? ಅಷ್ಟೊಂದು ಬ್ಯುಸಿ ಆಗಿರ್ಬೇಕಾದ್ರೂ ಈ ತಪ್ಪು ಮಾಡಿದ್ದಾರೆ. ಅಷ್ಟೊಂದು ಬ್ಯುಸಿ ಆಗಿದ್ರೇನು ಸ್ಟ್ರೇಂಜರ್ ಜೊತೆ ಹೋಗಿ ಮಾತಾಡಿದ್ದಾರೆ. ಇನ್ನ ಖಾಲಿ ಇದ್ರು ಅಂತ ಅನ್ಕೊಡಿ, ಏನ್ ಮಾಡಿರ್ತಾ ಇದ್ರು ನೀವು ಯೋಚನೆ ಮಾಡಿ ನೋಡಿ. ಹೌದಾ ಇಲ್ವಾ? ಆದಾಮ್ ಅವರನ್ನ ದೇವರು ಖಾಲಿ ಇಟ್ಟಿದ್ರು ಅಂತ ಅನ್ಕೊಡಿ, ಏನ್ ಮಾಡಿರ್ತಾ ಇದ್ರು ಇವರು? ದೇವರು ತಮ್ಮ ಮಕ್ಕಳನ್ನ ಬ್ಯುಸಿ ಇಟ್ರು. ಸತ್ಯವೇದದಲ್ಲಿ ಎಲ್ಲಿ ಬರ್ದಿದ್ದಾರೆ ಅಂತ ಗೊತ್ತಾಯ್ತಾ ನಮ್ಗೆ ಇವಾಗ? ಪ್ರಾರಂಭದಲ್ಲೇ ನಾವು ಆದಿಕಾಂಡ ಓಪನ್ ಮಾಡಿದ ತಕ್ಷಣ ಇದೆಲ್ಲ ಕಾಣಿಸುತ್ತೆ ನಮಗೆ. ಏನಕ್ಕೋಸ್ಕರ ಹೆಸರಿಡಬೇಕು ನೀವು? ಈ ತರ ತೋಟದ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು. ಕೆಲಸಗಳನ್ನ ಏನಕ್ಕೋಸ್ಕರ ಅಸೈನ್ ಮಾಡ್ತಿದ್ದಾರೆ? ದೇವ್ರ ಒಂದ್ ವೇಳೆ ಅಂತ ಹೇಳ್ಬಿಟ್ಟಿದ್ರೆ ಎಲ್ಲ ಪ್ರಾಣಿಗಳು ಕುತ್ತಿಗೆಗೆ ಬೋರ್ಡ್ ಹಾಕೊಂಡು ನೀಟಾಗಿ ನನ್ನ ಹೆಸರು ಸಿಂಹ, ಇದ್ರ ಹೆಸರು ಹುಲಿ ಅಂತ ಹೇಳಿ ನೀಟಾಗಿ ಬಂದ್ಬಿಡ್ತಿತ್ತು. ದೇವ್ರಿಗೆ ಶಕ್ತಿ ಇತ್ತು. ಹಂಗ್ ಮಾಡಿಲ್ಲ ದೇವ್ರು. ನೀವು ಹೆಸರಿಡ್ಬೇಕು, ಖಾಲಿ ಇರಬಾರ್ದು. ನಾನ್ ನಿಮ್ಗೆ ಆಹಾರ ಕೊಟ್ಟಿದ್ದೀನಿ, ಹೊಟ್ಟೆ ತುಂಬ ತಿನ್ನಿ, ತಿಂದಿರುವ ತಕ್ಕ ಹಾಗೆ ಕೆಲಸ ಮಾಡ್ಬೇಕು. ಖಾಲಿ ಕೂರ್ಲಿಕ್ ಬಿಡಲ್ಲ. ದೇವ್ರ ಖಾಲಿ ಇಲ್ಲ. ಹೌದಾ? ನಾವು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಓದ್ತೀವಿ, ಯೇಸು ಕ್ರಿಸ್ತರು ಮಾತಾಡಿರುವಂತದ್ದು. ನನ್ನ ತಂದೆ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಕೆಲಸ ಮಾಡ್ತಿದ್ದಾರೆ. ಅವ್ರು ಖಾಲಿ ಕೂತಿಲ್ಲ ಅಂತ ಹೇಳಿದ್ರೆ ನಾವ್ ಯಾಕೆ ಖಾಲಿ ಕೂತ್ಕೋಬೇಕು? ನಮ್ಮನ್ನ ಬಿಡಿ, ಮಕ್ಕಳಿನಕ್ಕೋಸ್ಕರ ಖಾಲಿ ಇರುವಂತೆ ನಾವು ಮಾಡ್ತಿದೀವಿ. ಹೌದಾ? ಅವ್ರು ಸದಾ ಕಾಲ ಆಕ್ಯುಪೈಡ್ ಆಗಿರಬೇಕು, ಸದಾ ಕಾಲ ಕೆಲಸ ಮಾಡ್ತಾನೆ ಇರ್ಬೇಕು. ನಾನ್ ಬರೀ ಸತ್ಯವೇದ ಬರೆದಿಡುವಂತಹದ್ದು ಕಲಿಯುವಂತಹದ್ದು ಮಾತ್ರ ಅಂತ ಹೇಳ್ತಿಲ್ಲ. ಉಳಿದಂತ ಕೆಲಸಗಳನ್ನೆಲ್ಲ ಮಾಡಿಸಿ ಅವರ ಕೈಯಲ್ಲಿ. ಈ ಪ್ರಿನ್ಸಿಪಲ್ ಸೇಮ್ ಲೋಕದ ವಿದ್ಯೆಗೂ ಇದೇ ಅಪ್ಲೈ ಆಗುತ್ತೆ. ನೀವು ಸತ್ಯವೇದವನ್ನು ಹೇಗೆ ಬರೀಲಿಕ್ಕೆ ಹೇಳ್ತಿದ್ದೀರೋ ಅದೇ ತರ ತನ್ನ ಶಾಲೆ ಏನ್ ಹೇಳ್ಕೊಡ್ತಾರೋ ಅದನ್ನು ಬರೀಲಿಕ್ಕೆ ಹೇಳಿ ಅವನ ಕೈಯಲ್ಲಿ. ಹೌದಾ? ಕಲಿತಾನ ಅವಾಗ? ಕೆಟ್ಟು ಹೋಗ್ಲಿಕ್ಕೆ ಚಾನ್ಸ್ ಇರೋದಿಲ್ವಾ? ಇಲ್ಲ. ಸತ್ಯವೇದ ಏನ್ ಹೇಳ್ಕೊಡ್ತಿದೆ ನಮಗೆ? ನಿಮ್ ಮಕ್ಕಳನ್ನ ಬ್ಯುಸಿ ಆಗಿಡಿ. ಆ ಬ್ಯುಸಿ ಆಗಿಡುವಂತಹದ್ರಲ್ಲಿ ನೀವು ಸತ್ಯವೇದ ಬರೆಸ್ಬೋದು, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯನ್ನ ಅಭ್ಯಾಸ ಮಾಡಿಸ್ಬೋದು, ಕಲಿಸ್ಬೋದು. ಹೌದಾ? ನೆಕ್ಸ್ಟ್ ಅದಾದ ನಂತರ ಇನ್ನು ನಿಮ್ಮ ಮನೆ ಕೆಲಸಗಳಿಗೆ ನೀವು ಹೆಲ್ಪ್ ತಗೋಬೋದಾ ನಿಮ್ಮ ಮಕ್ಕಳ ಕೈಯಿಂದ? ಹೌದು. ನಿಮ್ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೆ, ಒಂದ್ 5 ವರ್ಷ 6 ವರ್ಷ ಅಲ್ಲಿರ್ಬೇಕಾದ್ರೆ ಮಕ್ಕಳು ಹೇಳ್ತಿರ್ತಾರೆ ಏನಂತ? ಮಮ್ಮಿ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ತಿರ್ತಾರೆ. ನೋಡಿದೀರಾ? ನಾವ್ ಇದನ್ನ ನೋಡಿದೀವ? ಮಮ್ಮಿ ಕಸ ಗುಡಿಸುವಂತಹದನ್ನ ನೋಡಿ ಮಗಳು ಏನ್ ಮಾಡ್ತಿರ್ತಾಳೆ? ಇಮಿಟೇಟ್ ಮಾಡುವಂತಹ ಗುಣ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆ? ಇಮಿಟೇಟ್ ಮಾಡುವಂತಹ ಗುಣದಲ್ಲಿ ಮಗಳು ಏನ್ ಮಾಡ್ತಿರ್ತಾಳೆ? ಮಗಳು ಸಹ ಒಂದ್ ಪರ್ಕೆಯನ್ನ ಇಟ್ಕೊಂಡು ಆವಾಗ ಟ್ರೈ ಕೊಡ್ತಿರ್ತಾರೆ. ನೋಡಿದೀವ ನಾವ್ ಇದನ್ನ? ಅದೇ ತರ ಸೀರೆ ಉಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ಪರ್ಕೆ ತಗೊಂಡು ಕಸ ಗುಡಿಸುವಂತಹದನ್ನ ನೋಡಿದ್ದೀವಿ. ಅವಾಗ ನೀವೇನ್ ಮಾಡ್ತೀರಾ? ಅಯ್ಯೋ ನನ್ನ ಕಂದ, ನಿನ್ ಕೈಲಿ ಪರ್ಕೆ ನೋಡ್ಲಿಕ್ಕೆ ಆಗ್ತಿಲ್ಲ, ಕೊಡಮ್ಮ ಅಂತ ಹೇಳಿ ಪರ್ಕೆ ಕಿತ್ಕೋತೀರಾ. ಅವ್ರೇನ್ ಮಾಡ್ತಾರೆ? ತಾನು ಮಾಡ್ತಿದ್ದಂತ ಕೆಲಸ ಮಾಡ್ಲಿಕ್ಕೆ ನೀವು ಬಿಡ್ಲಿಲ್ಲ. ಆಮೇಲೆ ಅವ್ರೇನ್ ಮಾಡ್ತಾರೆ? ಇವಾಗ ಒಳಗಡೆ ಹೋಗಿ ನೀಟಾಗಿ ಯಾವ್ದಾದ್ರು ಒಂದು ಬುಕ್ ಅನ್ನ ತಗೊಂಡು ಪೇಪರ್ ಅರ್ದು ಗುಡ್ಸು ಮಮ್ಮಿ, ಇದನ್ನು ಸೇರಿಸಿ ಗುಡ್ಸು ಮಮ್ಮಿ ಅಂತ ಹೇಳಿ ಹಾಕ್ಬಿಟ್ಟು ಹೋಗ್ತಾರೆ. ಹೌದಾ ಇಲ್ಲ? ಇದೇ ಅಲ್ವ ಪ್ರಿಯರೇ ನಡೆಯುವಂತಹದ್ದು? ನೀವು ನಿಮ್ಮ ಮಕ್ಕಳನ್ನ ಬ್ಯುಸಿಯಾಗಿ ಇಡ್ತಿಲ್ಲ. ಪಾಪ ಅವರೇ ಬರ್ತಿದ್ದಾರೆ. ಒಂದ್ ಕೈ ತುಂಬಾ ಜನ ಬೈತಿರ್ತಾರೆ ಮಕ್ಕಳನ್ನ. ನಿಮಗ್ ಒಂದ್ ಕಡೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಬೈತಿರ್ತಾರೆ. ನೋಡಿದೀವ ಇದನ್ನ? ಅವ್ರಿಗೆ ಆಗೋದಿಲ್ಲ, ಒಂದ್ ಕಡೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ದೊಡ್ಡವ್ರ ತರ ಒಂದ್ ಕಡೆ ಕುತ್ಕೊಂಡು ಸೀರಿಯಲ್ ನೋಡ್ಬೇಕು ಅಂದ್ರೆ ಆಗೋದಿಲ್ಲ ಅವ್ರಿಗೆ. ದೊಡ್ಡವ್ರ ತರ ಕುತ್ಕೊಂಡು ಫುಲ್ ಮೂವಿಯನ್ನ ಒಂದೇ ಸ್ಟ್ರೆಚ್ ಅಲ್ಲಿ ನೋಡ್ಬೇಕು ಅಂದ್ರೆ ಆಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಯಾರ ವಂಶದವ್ರು ಗೊತ್ತಾ? ದೇವರ ವಂಶದವರು. ದೇವರು ಇವತ್ತಿಗೂ ಹೇಗೆ ಕೆಲಸ ಮಾಡ್ತಿದಾರೋ, ದೇವರು ಹೇಗೆ ಕೆಲಸದ ಮನುಷ್ಯರು ಕೆಲಸಕ್ಕೆ ವಾಲಿರುವಂತಹ ಟಿಲ್ಟ್ ಆಗಿರುವಂತಹ ಶಕ್ತಿನೋ, ಮಹಾಶಕ್ತಿನೋ, ಅದೇ ರೀತಿ ಅವರು ಸಹ ಒಂದ್ ಕಡೆ ಕುತ್ಕೊಳ್ಲಿಕ್ಕೆ ಆಗದೇ ಇರುವಂತವ್ರು. ಆ ಹೈಪರ್ ಆಕ್ಟಿವ್ನೆಸ್ ಅನ್ನ, ಚಿಕ್ಕ ಮಕ್ಕಳಲ್ಲಿ ಇರುವಂತಹ ಹೈಪರ್ ಆಕ್ಟಿವ್ನೆಸ್ ಅನ್ನ, ತುಂಬಾ ಆಕ್ಟಿವ್ ಆಗಿರ್ತಾರಲ್ವಾ, ಒಳ್ಳೆ ಕಡೆ ಡಿವಿಯೇಟ್ ಮಾಡಿ, ಒಳ್ಳೆ ಕಡೆ ಡೈವರ್ಟ್ ಮಾಡಿ. ದೇವ್ರು ಹಾಗೆ ಮಾಡಿದ್ರು ಸತ್ಯವೇದದಲ್ಲಿ. ಆದಾಮ್ ಅವರಿಗೆ ಹಾಗೆ ಮಾಡಿದ್ರು. ಏನ್ ಮಾಡ್ತೀರಾ ಇನ್ ಮುಂದೆ? ಥರ್ಡ್ ಪಾಯಿಂಟ್ ಏನ್ ಮಾತಾಡ್ಕೊಂಡಿದೀವಿ? ಕೀಪ್ ಹಿಮ್ ಆಕ್ಯುಪೈಡ್, ಕೀಪ್ ಹಿಮ್ ಆರ್ ಹರ್ ಆಕ್ಯುಪೈಡ್. ಅಥವಾ ನಿಮ್ಮ ಮಕ್ಕಳಿಗೆ ಸದಾಕಾಲ ಒಂದು ಕೆಲಸವನ್ನ ನೇಮಿಸಿ. ನಿಮ್ಮ ಮನೇಲಿರುವಂತ ಕೆಲಸಗಳಾಗಿರ್ಬೋದು, ಅಥವಾ ಅವ್ರು ಕಸ ಗುಡಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ಬೇಡ, ಪರ್ಕೆ ಇಟ್ಕೊಂಡು ಏನೋ ಮಾಡ್ತಾರ ಮಾಡ್ಕೊಳ್ಳಿ.
ಪಾತ್ರೆ ತೊಳಿತೀನಿ ಮಮ್ಮಿ ಅಂತ ಹೇಳಿ ಹೋಗಿರ್ತಾರ, ಪಾತ್ರೆಯಲ್ಲಿ ಇರುವಂತ ಕೊಳೆ ಹೋಗುತ್ತಾ ಇಲ್ವಾ ಅದೆಲ್ಲ ಬೇಡ, ನೀವ್ ಇನ್ನೊಂದ್ಸರಿ ತೊಳ್ಕೊಬೇಕಾಗಿರುವಂತ ಅನಿವಾರ್ಯತೆ ಇರುತ್ತಾ, ನೀವ್ ಇನ್ನೊಂದ್ಸರಿ ತೊಳ್ಕೊಳ್ಳಿ. ಆದ್ರೆ ಸದ್ಯಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ನಿಮ್ ಮಗಳನ್ನ ಆಕ್ಯುಪೈಡ್ ಆಗಿರ್ಬೇಕು. ಇದನ್ನ ಮಾಡ್ತೀವ? ನಾ ಹೇಳ್ತಿರುವಂತಹದ್ದು ಅರ್ಥ ಆಗ್ತಿದ್ಯಾ? ಇದೆಲ್ಲ ನಾವ್ ಈಗ ಆಲೋಚನೆ ಮಾಡ್ತಿರುವಂತಹದ್ದೆಲ್ಲ ರಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾಗಿರುವಂತಹದ್ದು, ನಿಮ್ ಮಕ್ಕಳಿಗೆ ನೀವು ಹೇಳಿ ಕೊಡಬಹುದಾಗಿರುವಂತಹದ್ದು. ಕೆಲವು ವಿಚಾರಗಳನ್ನ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಪಾಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಆತರ ವಿಚಾರ ಅಲ್ಲ ಇದು. ಸಿಂಪಲ್ ಆಗಿ ನಮ್ಮೆಲ್ಲರ ಜೀವನದಲ್ಲೂ ನಾವು ದೇವರು ತಮ್ಮ ಮಕ್ಕಳನ್ನ ಹೇಗ್ ನೋಡ್ಕೊಂಡ್ವೋ ಆ ರೀತಿ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಹೇಳಿ ನೋಡ್ತಿದ್ವಿ. ಹೌದಲ್ವಾ? ಓಕೆ, 4th ಪಾಯಿಂಟ್ಗೆ ಹೋಗೋಣ. 4th ಪಾಯಿಂಟ್ ಬರ್ಕೊಡಿ, ಫ್ರೇಮ್ ಸರ್ಟೇನ್ ಪ್ರಿನ್ಸಿಪಲ್ಸ್. 4th ಪಾಯಿಂಟ್, ಫ್ರೇಮ್ ಸರ್ಟೇನ್ ಪ್ರಿನ್ಸಿಪಲ್ಸ್. ಏನ್ ಹಂಗಂದ್ರೆ ಕೆಲವು ನಿಯಮ ನಿಬಂಧನೆಗಳನ್ನ ನಿಮ್ಮ ಮನೆಯಲ್ಲಿ ನೀವು ಹಾಕಿಕೊಳ್ಳಿ. ಕೆಲವು ನಿಯಮ ನಿಬಂಧನೆಗಳನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಹಾಕಿಕೊಳ್ಳಿ. ಏನ್ ಹಂಗಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೇಕು. ನಿಜಾನ? ನಿಮ್ಮ ಮಕ್ಕಳಿಗೆ ನಿಮ್ ಮನೆಗೆ ಸ್ಪೆಸಿಫಿಕ್ ಆಗಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಇರುತ್ತಾ ಇದು? ಇನ್ನೊಬ್ಬರ ಮನೆಯಲ್ಲಿ ದೊಡ್ಡವ್ರು ಬಂದ್ರೆ ಚಿಕ್ಕ ಮಕ್ಕಳು ಎದ್ದು ನಿಂತ್ಕೊಳ್ಳೋದಿಲ್ಲ ಅಂತ ಅನ್ಕೊಡಿ. ಅವರ ಮನೆ ನಿಮ್ಮ ಮಕ್ಕಳಿಗೆ, ಅವರ ಮನೆಯಲ್ಲಿ ನಡೀತಿರುವಂತಹ ವಿಚಾರಗಳು ನಿಮ್ಮ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಬಾರದು. ಪಕ್ಕದ ಮನೆಯಲ್ಲಿ ದೊಡ್ಡವ್ರು ಬಂದ್ರೂ ಸಹ ಮನೆಯಲ್ಲಿರುವಂತಹ ಮಕ್ಕಳು ಮೇಲೆದ್ದು ನಿಂತ್ಕೊಳ್ತಿಲ್ಲ, ಚೇರ್ ಅನ್ನ ಬಿಟ್ಟುಕೊಳ್ತಿಲ್ಲ ದೊಡ್ಡವರಿಗೆ ಅಂತ ಅನ್ಕೊಡಿ. ಈ ರೀತಿ ಬೆಳೆದಿದ್ದಾರೆ ಎಲ್ಲಿ? ಪಕ್ಕದ ಮನೆಯಲ್ಲಿರುವಂತ ಮಕ್ಕಳು. ಈಗ ಪಕ್ಕದ ಮನೆಯಲ್ಲಿರುವಂತ ಪ್ರಿನ್ಸಿಪಲ್ಸ್ ನಿಮ್ಮ ಮಕ್ಕಳಿಗೆ ಅನ್ವಯಿಸಬಾರದು. ನಿಮ್ಮ ಮನೆಯಲ್ಲಿ ನಿಮ್ಮದೇ ಆಗಿರುವಂತ ಪ್ರಿನ್ಸಿಪಲ್ಸ್ ಇರ್ಬೇಕು. ಆ ಪ್ರಿನ್ಸಿಪಲ್ಸ್ ಸತ್ಯವೇದವನ್ನ ಆಧಾರಿತಗೊಂಡಿರ್ಬೇಕು. ನಾವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಓದ್ಕೊಳ್ತೀವಲ್ವಾ, ಹಿರಿಯರು ಬಂದ್ರೆ, ತಲೆ ನೆರೆತ ವೃದ್ಧರು ಬಂದ್ರೆ, ಅಂದ್ರೆ ದೊಡ್ಡವರು ಬಂದ್ರೆ ಏನ್ ಮಾಡ್ಬೇಕು? ಎದ್ದು ನಿಂತು ಮರ್ಯಾದೆ ಕೊಡ್ಬೇಕು. ಒಂದ್ಸರಿ ನೋಡೋಣ ಪ್ರಿಯರೇ ಸತ್ಯವೇದದಲ್ಲಿ ಆ ಮಾತನ್ನ. ಯಾಜಕ ಕಾಂಡ 19ನೇ ಅಧ್ಯಾಯ 32ನೇ ವಚನ. 19:32. ತಲೆನೆರೆದ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ತಲೆನೆರೆತ ವೃದ್ಧರು, ಸಾಕು ಪ್ರಿಯರೇ, ತಲೆನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ಎದ್ದು ನಿಂತ್ಕೋಬೇಕು. ಯಾರಾದ್ರೂ ಎಲ್ಡರ್ಸ್ ಬಂದ್ರೆ ಎದ್ದು ನಿಂತ್ಕೋಬೇಕು. ಈ ಪ್ರಿನ್ಸಿಪಲ್ ಬೇರೆಯವ್ರ ಮನೇಲಿ ಇಲ್ಲ ಅಂತ ಅನ್ಕೊಳ್ಳಿ. ನಿಮ್ಮ ಮನೇನು ಹಾಗೆ ಇರಬಾರ್ದು, ಅದನ್ನ ಫಾಲೋ ಮಾಡಬಾರ್ದು. ನಿಮ್ಮ ಮಕ್ಕಳಿಗೆ ನಿಮ್ಮದೇ ಆಗಿರುವಂತ ಪ್ರಿನ್ಸಿಪಲ್ಸ್ ಇರಬೇಕು. ಯಾಕಂದ್ರೆ ನೀವು ಕ್ರಿಸ್ಟಿಯನ್ಸ್, ನೀವು ಕ್ರೈಸ್ತರು. ಹೌದಾ? ಸತ್ಯವೇದದಲ್ಲಿರುವಂತಹ ಪ್ರಿನ್ಸಿಪಲ್ಸ್ ಅನ್ನ ತೆಗೆದು ನಿಮ್ಮ ಮಕ್ಕಳು ಅದನ್ನ ಫಾಲೋ ಮಾಡುವಂತೆ ಮಾಡ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ವಾ, ಈ ರೂಲ್ಸ್ ಅನ್ನೆಲ್ಲ ಎಳೆಯ ವಯಸ್ಸಿನಿಂದ ಕಲಿಸ್ಬೇಕು ಮಕ್ಕಳಿಗೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. ತಲೆನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ನಿಮ್ಮ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರಬೇಕು. ನೀಟಾಗಿ ಹೇಳಿದಾರ ದೇವ್ರು. ಒಂದು ಮನೆಯಲ್ಲಿ ಅಣ್ಣ ತಂಗಿ ಇದ್ದಾರೆ ಅಂತ ಅನ್ಕೊಳ್ಳಿ. ಅಣ್ಣನಿಗೆ ತಂಗಿಗಿಂತ 1 ವರ್ಷ ಜಾಸ್ತಿ ಅಥವಾ 2 ವರ್ಷ ಜಾಸ್ತಿ. ಈಗ ತಂಗಿ ಅಣ್ಣನನ್ನ ಏನಂತ ಕರೀಲೇಬೇಕು? ಅಣ್ಣ ಅಂತಾನೆ ಕರಿಬೇಕು. ಅದು ನಿಮ್ಮ ಮನೇಲಿ ಇರ್ಬೇಕಾಗಿರುವಂತಹ ರೂಲ್. ಹೌದಾ? ಹೆಸರಿಡಿದು ಕರೆಯುವಂತಹದ್ದು ನೀವು ಅಲ್ಲಿಂದ ಅಬ್ಯಾಂಡನ್ ಮಾಡ್ಬೇಕು, ಅಲ್ಲಿಂದ ತೆಗೆದು ಹಾಕ್ಬೇಕು ಈ ಪದ್ಧತಿಗಳನ್ನೆಲ್ಲ. ಅಲ್ಲಿಂದ ಒಂದೇ 1 ವರ್ಷ ಹೆಚ್ಚಾಗಿದ್ರು ಸಹ ಏನಂತ ಕರಿಬೇಕು? ಅಣ್ಣ ಅಂತಾನೆ ಕರಿಬೇಕು. ಆಗ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆಗಿರುವಂತಹ ಪ್ರಿನ್ಸಿಪಲ್ಸ್ ಇರುತ್ತೆ. ಸತ್ಯವೇದವನ್ನ ಆಧಾರಿತ ಮಾಡಿಕೊಂಡು ಫ್ರೇಮ್ ಮಾಡಿರುವಂತಹ ಪ್ರಿನ್ಸಿಪಲ್ಸ್ ಇರುತ್ತೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಸಾಕಷ್ಟು ಮನೆಗಳಲ್ಲಿ ಈ ಮಕ್ಕಳು ಹಠ ಮಾಡುವಂತಹದನ್ನ ನೋಡಿದೀವ. ಸಾಕಷ್ಟು ಮನೆಗಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಏನು? ಹಠ ಮಾಡುವಂತಹದ್ದು, ಮಕ್ಕಳು ಹಠ ಹಿಡಿಯುವಂತಹದ್ದು. ನಮಗ್ ಗೊತ್ತಲ್ವಾ? ಇಲ್ಲಿ ನೋಡ್ತಿರುವಂತಹ ನಿಮಗೂ ಪರಿಚಯ ಇರುವಂತವರು ಅಥವಾ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಬಂಧು ಬಳಗದ ಮನೆಯಲ್ಲಿ ಈ ರೀತಿಯಾಗಿರುವಂತಹ ಪದ್ಧತಿಗಳು ಇದ್ದೇ ಇರುತ್ತೆ ಖಂಡಿತವಾಗ್ಲು. ಏನ್ ಮಾಡ್ತಾರೆ ಮಕ್ಕಳು? ಅವ್ರ ತಂದೆ ತಾಯಿಯಂದಿರ ಜೊತೆ ನೀವು ಮಾತಾಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ? ತಂದೆ ತಾಯಿಯಂದಿರು, ನಮ್ಮ ಮಗ ಇನ್ನೂ ಒಂದು 5 ವರ್ಷನೋ 4 ವರ್ಷನೋ ಇದೆ, ಅವನಿಗೆ ನಾನು ಹೇಳುವಂತಹ ಮಾತನ್ನ ಕೇಳೋದಿಲ್ಲ ಅಂತ ಹೇಳ್ತಾನೆ. ಏನ್ ಮಾಡ್ತಾನೆ? ಹಾಗಿದ್ರೆ ಹಠ ಮಾಡ್ತಾನೆ. ಏನಾದ್ರು ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಹಠ ಮಾಡ್ತಾನೆ. ಒಂದ್ ಅಂಗಡಿಗೆ ಮಗುವನ್ನ ಕರ್ಕೊಂಡು ಹೋಗಿ ನೀವ್ ಕೊಡಿಸ್ಲಿಲ್ಲ, ಏನಾದ್ರು ತಾನು ಕೇಳಿದ್ದನ್ನ ನೀವ್ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಜೋರಾಗಿ ಅಳ್ತಾನೆ, ಅಲ್ಲೇ ರೋಡಲ್ಲಿ ಕುತ್ಕೊಂಡ್ಬಿಡ್ತಾನೆ, ಹಠ ಮಾಡ್ತಾನೆ, ಒದ್ದಾಡ್ಬಿಡ್ತಾನೆ. ಅವಾಗ ನಾವು ಅದನ್ನ ನೋಡ್ಲಿಕ್ಕಾಗದೆ ಕೊಡಿಸ್ಬೇಕು. ಹೌದಾ? ಸಾಕಷ್ಟು ಮನೆಗಳಲ್ಲಿ ಇರುವಂತಹ ಪ್ರಾಕ್ಟಿಸ್ ವಿಚಾರನ ಇದೆ. ಈಗ ಹೇಳಿ, ಹಠ ಹಿಡಿಯುವಂತಹದ್ದು ಕೆಟ್ಟದ ಒಳ್ಳೇದ? ಹಠ ಹಿಡಿಯುವಂತಹದ್ದು ಕೆಟ್ಟದ ಒಳ್ಳೇದ? ಬ್ಯಾಡ್ ಅಲ್ವಾ? ಸರಿ ಇಲ್ಲ ಅಲ್ವಾ ಹಠ ಹಿಡಿಯುವಂತಹದ್ದು? ಅದು ಆ ವಯಸ್ಸಿನಿಂದ ಅದು ಬೆಳಿಬಾರ್ದಲ್ವಾ ಆ ಗುಣ ತನ್ನಲ್ಲಿ? ಹಠ ಹಿಡಿಯುವಂತಹದ್ದು ಅಂದ್ರೆ ಏನು? ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ,
ನಿಮಗೆ ಈಗೇನು ಅನ್ನಿಸ್ತಾ ಇರ್ಬೋದು ನಿಮ್ ಮಕ್ಕಳು ಹಠ ಹಿಡಿತಿರ್ಬೇಕಾದ್ರೆ. ನಮ್ಗೆ ಅರ್ಥ ನಾನು ಆಗ್ಲೇ ಹೇಳಿದ್ನಲ್ವಾ, ನಾವು ನಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಮಾತಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದ್ ಚಾಕ್ಲೇಟ್ ಕೇಳ್ದ ಅಂತ ಅನ್ಕೊಳ್ಳಿ, ಅಥವಾ ಐಸ್ ಕ್ರೀಮ್ ಕೇಳ್ದ ಅಂತ ಅನ್ಕೊಳ್ಳಿ, ನಿಮ್ ಮಗ ನಿಮ್ ಕೊಡಿಸ್ಲಿಲ್ಲ ಅಂದಾಗ ಒಂದ್ ಜೋರ್ ಮಾಡದ್ನ, ಅಳುವನ್ನ, ಅಲ್ಲೇ ನಾನು ಬರೋದಿಲ್ಲ ಮನೆಗೆ ಅಂತ ಹೇಳಿ ಅಂಗಡಿ ಹತ್ರನೇ ಕೂತ್ನ. ಹೌದು, ಏನ್ ಮಾಡ್ತಿದ್ದಾನೆ ಈ ವಯಸ್ಸಿನಿಂದಲೇ ಏನ್ ರೂಢಿ ಆಗ್ತದೆ ಗೊತ್ತಾ? ಬ್ಲಾಕ್ ಮೇಲ್ ಮಾಡುವಂತ ಗುಣ ರೂಢಿ ಆಗ್ತದೆ ಮಕ್ಕಳಿಗೆ. ನಮಗ ಹಬ್ಬ ಬ್ಲಾಕ್ ಮೇಲ, ಆ ಮಕ್ಕಳು ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಇವಾಗ ಅನ್ನಿಸ್ಬೋದು. ಆದ್ರೆ ಆ ಎಳೆ ವಯಸ್ಸಿನಿಂದ ಏನ್ ರೂಢಿ ಆಗ್ತದೆ ಗೊತ್ತಾ? ಯಾವ ಪ್ರಾಕ್ಟಿಸ್ ಡೆವಲಪ್ ಆಗ್ತದೆ ಗೊತ್ತಾ ತನ್ನಲ್ಲಿ? ಬ್ಲಾಕ್ ಮೇಲ್ ಮಾಡುವಂತಹದ್ದು. ನನ್ನ ಮಮ್ಮಿ ಡ್ಯಾಡಿಗೆ ನಾನು ಅಳುವಂತಹ ಜೋರ್ ಮಾಡಿದ್ರೆ ಕೊಡಿಸ್ತಾರೆ. ನಿಮ್ಮ ವೀಕ್ನೆಸ್ ಆತನಿಗೆ ಅಲ್ಲಿಂದ ಗೊತ್ತಾಗ್ತದೆ. ದೊಡ್ಡವನಾದ್ಮೇಲೆ ಏನ್ ಮಾಡ್ತಾನೆ ಗೊತ್ತಾ? ವಿಷ ಕುಡಿಲ್ಲ, ಬೈಕ್ ಕೊಡಿಸ್ತೀಯಾ ಅಂತಾನೆ. ಹೌದಾ ಇಲ್ವಾ? ನಾನ್ ವಿಷ ಕುಡಿಲ್ಲ, ಮನೆ ಬಿಟ್ಟು ಹೋಗ್ಲಾ, ಬೈಕ್ ಕೊಡಿಸ್ತೀಯಾ ಅಂತಾನೆ. ಎಲ್ಲಿ ಯಾವಾಗ ಬಿಟ್ರಿ ನೀವು ಈ ಗುಣವನ್ನ ಬೆಳಿಲಿಕ್ಕೆ ಯಾವಾಗ ಬಿಟ್ರಿ ನೀವು? ಆ ಎಳೆ ವಯಸ್ಸಿನಲ್ಲಿ. ಸತ್ಯವೇದದಲ್ಲಿ ಎಲ್ಲಿದೆ ಬ್ರದರ್? ಹಠ ಮಾಡಿಸ್ಬಾರ್ದು, ಹಠಕ್ಕೆ ತಂದೆ ತಾಯಂದಿರು ಕರಗಬಾರ್ದು ಅನ್ನುವಂತಹದ್ದು ಎಲ್ಲಿದೆ ಬ್ರದರ್? ದಾವೀದನ ಗೊತ್ತಾ ನಮಗೆ? ದಾವೀದನು ಒಂದು ತಪ್ಪನ್ನ ಮಾಡ್ತಾರೆ. ಆ ತಪ್ಪನ್ನ ಮಾಡಿದ ನಂತರ ಆ ಮಗುವಿಗೆ ಅನಾರೋಗ್ಯವನ್ನು ತಗೊಂಡ್ ಬರ್ತಾರಲ್ವಾ ದೇವ್ರು? ಬತ್ಷೆಬ ದಾವೀದನಿಗೆ ಹುಟ್ಟಿರುವಂತಹ ಮಗುವಿಗೆ ಅನಾರೋಗ್ಯವನ್ನ ತಗೊಂಡ್ ಬರ್ತಾರಲ್ವಾ ದೇವರು? ಹೆಲ್ತ್ ಪ್ರಾಬ್ಲಮ್ ಅನ್ನ ತಗೊಂಡ್ ಬರ್ತಾರಲ್ವಾ? ಆ ಮಗುವನ್ನ ಉಳಿಸ್ಬೇಕು ಅಂತ ದಾವೀದನ್ ಏನ್ ಮಾಡ್ತಾರೆ ಕ್ಷಮಿಸಿ, ಆ ಮಗುವನ್ನ ಉಳಿಸ್ಬೇಕು ಅಂತ ಹೇಳಿ ದೇವರ ಹತ್ರ ದಾವೀದನು ಏನ್ ಮಾಡ್ತಾರೆ? ಹಠ ಮಾಡ್ತಾರೆ. ಹೌದಾ? ಉಪವಾಸ, ನಿದ್ರೆನೆ ಮಾಡೋದಿಲ್ಲ, ಬೋರೆಲ್ಲ ಬಿದ್ದು ನೆಲದ ಮೇಲೆ ಯಾರ ಹತ್ರನೂ ಮಾತಾಡದೆ, ಊಟ ಮಾಡದೆ, ನೀರು ಕುಡಿದೆ ಏನ್ ಮಾಡ್ತಿದ್ದಾರೆ? ಬೇಸಿಕಲಿ ದಾವೀದನು ಹಠ ಮಾಡ್ತಿದ್ದಾರೆ. ಇವಾಗ ಹೇಳಿ, ದೇವರು ದಾವೀದನ ಹಠವನ್ನ ನೋಡಿ, ಪಾಪ ನಿನ್ನ ಬಾಧೆಯ ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹೂ ಅಂದ್ರ? ದಾವೀದನು ಕೇಳಿರುವಂತಹ ಕೆಲಸಕ್ಕೆ ಹೂ ಅಂತ ಹೇಳಿ ಒಪ್ಕೊಂಡ್ರ? ಇಲ್ಲ. ನಮ್ಗೆ ಅರ್ಥ ಆಯ್ತಾ? ದೇವರು ಹಠಕ್ಕೆ ಕರೆಕ್ತಿಲ್ಲ. ದೇವರು ತಮ್ಮ ಮಕ್ಕಳು ಹಠ ಮಾಡಿದ್ರೆ ಕರೆಕ್ತಿಲ್ಲ. ನೀವೇನಕ್ಕೋಸ್ಕರ ಕರೆಕ್ತಿದ್ರೆ ಇಷ್ಟಕ್ಕೂ? ನಿಮ್ಮ ಮಕ್ಕಳು ಹಠ ಮಾಡಿದ್ರೆ ನೀವು ಅಲ್ಲಿಂದ ತೆಗಿಬೇಕಾಗಿರುವಂತ ಗುಣ ಅಲ್ವಾ ಅದು? ನಿಮ್ ಮಕ್ಕಳಲ್ಲಿರುವಂತಹ ಆ ಗುಣವನ್ನ ಚಿಕ್ಕ ವಯಸ್ಸಿನಿಂದ ಎಳೆ ವಯಸ್ಸಿನಿಂದ ತೆಗಿಬೇಕಾಗಿರುವಂತಹ ಗುಣ. ನೀವ್ ಏನಕ್ಕೋಸ್ಕರ ಅದಕ್ಕೆ ನೀರ್ ಹಾಕಿ ಪೋಷಿಸಿ ಬೆಳೆಸ್ತಿದ್ದೀರಾ? ಜಾನ್ ವೆಸ್ಲಿ ಗೊತ್ತಲ್ವಾ ನಮಗೆ? ದೈವ ಜನರು ಜಾನ್ ವೆಸ್ಲಿ ಅವರ ತಾಯಿ ಅವ್ರನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ರು. ಅವರು ತಮ್ಮ ಮನೇಲಿರುವಂತಹ ಪದ್ಧತಿಯನ್ನ ಹೇಳ್ತಿದ್ರು ಒಂದು ಸಂದೇಶದಲ್ಲಿ. ಅವರ ತಾಯಿ ಅವರನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವರ ತಾಯಿ ಹತ್ರ ಹೆಂಗ್ ಕೇಳ್ಬೇಕು ಅಂದ್ರೆ, ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಬೇಕು. ಚಾಕ್ಲೇಟ್ ಬೇಕಾದ್ರೆ ಮಮ್ಮಿ ಚಾಕ್ಲೇಟ್ ಕೊಡಿಸ್ತೀಯಾ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ಬೇಕು, ಅವಾಗ ಮಾತ್ರ ಕೊಡಿಸ್ತಾರೆ. ಅದು ಬಿಟ್ಟು ಸ್ವಲ್ಪ ಟೋನ್ ಮೇಲ್ ಹೋಯ್ತು ಅಂತ ಅನ್ಕೊಳ್ಳಿ, ಇರುವಂತಹದ್ದು ಹೊರಟೋಗುತ್ತೆ. ನಮ್ಗೆ ಅರ್ಥ ಆಯ್ತಾ? ಇರುವಂತಹದ್ದು ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳನ್ನ ನೀವು ಹೇಗ್ ಟ್ರೈನ್ ಮಾಡ್ಬೇಕು ಅನ್ನುವಂತಹದನ್ನ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಅಂದ್ರೆ ಚಿಕ್ಕದಾಗಿ ನಿಮ್ಮ ಜೀವನದಲ್ಲಿ ನೀವು ಹೇಗೆ ಅಳವಡಿಸ್ಕೋಬಹುದು ಇದನ್ನ ಅಂತ ಹೇಳಲಿಕ್ಕೆ, ನೀವು ಒಂದು ಚಾಕ್ಲೇಟ್ ಅನ್ನ ಕೊಡಿಸಿ ಕರ್ಕೊಂಡ್ ಬರ್ತಿದ್ದೀರಾ ಅಂತ ಅನ್ಕೊಳ್ಳಿ ರಸ್ತೆಯಲ್ಲಿ ನಿಮ್ಮ ಮಕ್ಕಳನ್ನ. ಓಕೆ, ಚಾಕ್ಲೇಟ್ ಅನ್ನ ಕೊಡಿಸಿ ಕರ್ಕೊಂಡ್ ಬರ್ತಿದ್ದೀರಾ, ಚಾಕ್ಲೇಟ್ ಕೈಯಲ್ಲಿದೆ, ಇನ್ನೂ ಓಪನ್ ಮಾಡಿಲ್ಲ. ಈಗ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬರ್ತಾನೆ. ಈಗ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಹಿಡಿತಿದ್ದಾನೆ. ನಿಮ್ ಮಗನಿಗೆ ಕೋಲ್ಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತು, ಐಸ್ ಕ್ರೀಮ್ ತಿಂದ್ರೆ. ನೀವು ಬೇಡ ಮಗನಿಗೆ ಕೋಲ್ಡ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ದೀರಾ, ಆದ್ರೂ ತುಂಬಾ ಜಾಸ್ತಿ ಹಠ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ಮೊದ್ಲು ಕೊಡ್ಸಿರ್ತೀರಲ್ವಾ ಚಾಕ್ಲೇಟ್, ಅದನ್ನು ಕಿತ್ಕೊಂಡು ಮನೆಗೆ ಕರ್ಕೊಂಡು ಸೀದಾ ಬನ್ನಿ. ಹೌದಾ ಇಲ್ವಾ? ಹಾಗೆ ಮಾಡ್ಬೇಕಲ್ವಾ? ಅವನಿಗೆ ಅವಾಗ್ಲಿಂದ ರಿಯಲೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಏನ್ ರಿಯಲೈಸ್ ಆಗುತ್ತೆ? ಹಠ ಮಾಡಿದ್ರೆ ಹೊಸದ್ ಬರುವಂತಹದ್ದು ಇರುವಂತಹದ್ದು ಹೊರಟೋಗುತ್ತೆ ನನ್ನ ಹತ್ರ, ಆಮೇಲೆ ಅದು ಇರೋದಿಲ್ಲ ಇದು ಇರೋದಿಲ್ಲ, ಇದು ಬೇಕಾ ನನ್ಗೆ ಅಂತ ಅನ್ಕೊಂಡು ಆವಾಗ್ಲಿಂದ ನೀವು ಹಾಕಿರುವಂತಹ ದಾರಿಯಲ್ಲಿ, ನೀವು ಹೇಳಿರುವಂತಹ ದಾರಿಯಲ್ಲಿ ಬರ್ಲಿಕ್ಕೆ ಶುರು ಆಗ್ತಾನೆ. ನಿಜನಾ? ಇದನ್ನೇ ಅಲ್ವಾ ಮಾಡ್ಬೇಕಾಗಿರುವಂತಹದ್ದು. ಎಷ್ಟ್ ಜನ ಮಾಡ್ತಿದ್ದಾರೆ ಪ್ರಿಯರೇ ಇದನ್ನ? ಪ್ರಪಂಚದಲ್ಲಿ ಸಾಕಷ್ಟು ಜನ ಇದನ್ನ ಪಾಲಿಸ್ತಿಲ್ಲ. ದೇವರು ಹೇಗೆ ತಮ್ಮ ಮಕ್ಕಳು ಹಠ ಹಿಡಿದಾಗ ಕರಗಿಲ್ವೋ ಹಾಗೆ ಅಲ್ವಾ ನಾವು ಇರ್ಬೇಕಾಗಿರುವಂತಹದ್ದು ಮಕ್ಕಳ ಹತ್ರ. ಯಾಕಂದ್ರೆ ಹಠ ಮಾಡುವಂತಹದ್ದು ಒಳ್ಳೆ ಗುಣ ಅಲ್ಲ. ಅದು ಒಳ್ಳೆ ಗುಣ ಆದ್ರೆ ನೀವೇ ಪ್ರೋತ್ಸಾಹ ಮಾಡಬಹುದಿತ್ತು ಅದನ್ನ, ಆದ್ರೆ ಅದು ಒಳ್ಳೆ ಗುಣ ಅಲ್ಲ. ಹಠ ಮಾಡುವಂತಹದ್ರ ಬಗ್ಗೆ ಮಾತಾಡ್ಕೊಳ್ತಿದ್ವಲ್ವಾ? ಹಠ ಮಾಡುವಂತಹದ್ದು ಒಳ್ಳೆ ಗುಣ ಅಲ್ಲ. ಆ ಗುಣ ಮಕ್ಕಳಲ್ಲಿ ಆ ಎಳೆ ವಯಸ್ಸಿನಿಂದಲೇ ಇರಬಾರ್ದು. ಹೌದಾ? ಅದನ್ನ ತೆಗೆಯುವಂತಹ ಬಾಧ್ಯತೆ ತಂದೆ ತಾಯಿಯಂದಿರತ್ತು. ಈಗ ಹೇಳ್ತಿರುವಂತಹ ನಾವು ಒಂದು ಮಕ್ಕಳನ್ನ ಅಷ್ಟು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಹೌದಲ್ವಾ? ಮಕ್ಕಳಿಂದ ಆಗುವಂತಹ ಸಮಸ್ಯೆಗಳು ಅಥವಾ ಮಕ್ಕಳಿರುವಂತಹ ಮನೆಗಳಲ್ಲಿ ಅವ್ರು ಯಾವುದಕ್ಕೆ ಹೇಳಿರುವಂತಹ ಮಾತನ್ನ ಕೇಳೋದಿಲ್ವೋ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ನೋಡ್ತಿದ್ವಿ.
ನೀವು ಇದನ್ನೆಲ್ಲ ನಿಜವಾಗ್ಲೂ ದೇವರು ಮಕ್ಕಳಿಗೆ ಮಾಡಿದ್ರು, ತಮ್ಮ ಮಕ್ಕಳಾಗಿರುವಂತಹ ಮನುಷ್ಯರಿಗೆ ಮಾಡಿದ್ರು ಅಂತ ಹೇಳಿ ಗುರುತಿಸಿದ್ರೆ, ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಈ ಪದ್ಧತಿಯನ್ನ ರೂಢಿಸ್ತೀರಾ, ಪ್ರಾಕ್ಟೀಸ್ಗೆ ತಗೊಂಡ್ ಬರ್ತೀರಾ. ಈಗ ನಾವು ಇಷ್ಟು ಮಾತಾಡ್ಕೊಂಡಿರುವಂತಹದ್ದು ಇಷ್ಟು ಮಾರಲ್ ಸ್ಟೋರೀಸ್ ಅಲ್ಲ, ನಾನು ಹೇಳಿರುವಂತಹದಿಷ್ಟು ಸಹ ಮೋಟಿವೇಶನಲ್ ಕೋಟ್ಸು ಅಲ್ಲ. ಇದೆಲ್ಲ ಇಂಪ್ಲಿಮೆಂಟ್ ಮಾಡಬಹುದಾಗಿರುವಂತಹದ್ದು. ಸತ್ಯವೇದದಲ್ಲಿ ಎಕ್ಸಾಕ್ಟ್ ರೆಫರೆನ್ಸಸ್ ಇದೆ, ನಿಜನ. ನಾವ್ ಇಷ್ಟೊತ್ತು ಮಾತಾಡ್ಕೊಂಡಿರುವಂತಹ ಎಲ್ಲಾ ವಿಚಾರಗಳಿಗೆ ಬೇಸಿಕ್ ಆಗಿರುವುದರಿಂದ ನಾನು ಅದನ್ನ ಮತ್ತೆ ಕೋಟ್ ಮಾಡ್ತಿಲ್ಲ. ಆದಾಮ್ ಅವರು ಹಣ್ಣು ತಿನ್ನುವಂತಹದ್ದು, ದೇವರವರು ಕೆಲಸ ಕೊಟ್ಟಿದ್ದು, ಇದೆಲ್ಲ ನಿಮಗೆ ಈಗಾಗ್ಲೇ ಗೊತ್ತಿರೋದ್ರಿಂದ ನಾನು ಮತ್ತೆ ರೆಫರೆನ್ಸಸ್ ನ ಸಾಕಷ್ಟು ಕೋಟ್ ಮಾಡ್ತಿಲ್ಲ. ಓಕೆ, ಈಗ ನಾವು ಮಾತಾಡ್ಕೊಂಡ್ವಲ್ವಾ ಫ್ರೇಮ್ ಸರ್ಟೈನ್ ಪ್ರಿನ್ಸಿಪಲ್ಸ್ ಅಂತ. ಇದು 4ನೇ ವಿಚಾರ. ಕೆಲವು ನಿಯಮ ನಿಬಂಧನೆಗಳನ್ನ ಹಾಕಿಕೊಳ್ಳಿ. ಆ ನಿಯಮ ನಿಬಂಧನೆಗಳಿಗೆ ಎಕ್ಸಾಂಪಲ್ಸ್ ಆಗಿ ಏನೇನ್ ನೋಡಿದ್ವಿ? ದೊಡ್ಡವ್ರು ಬಂದ್ರೆ ಮರ್ಯಾದೆ ಕೊಡ್ಬೇಕು, 1 ವರ್ಷ ದೊಡ್ಡವರಾಗಿದ್ರು ಸಹ ಅಣ್ಣ ಅಂತಾನೆ ಕರಿಬೇಕು, ಅಕ್ಕ ಅಂತಾನೆ ಕರಿಬೇಕು. ಥರ್ಡ್ ಪ್ರಿನ್ಸಿಪಲ್ ಏನು? ಹಠ ಹಿಡಿದಂತೆ ನಿಮ್ ಮಕ್ಕಳು ನೋಡ್ಕೋಬೇಕು. ಅಂದ್ರೆ ಪ್ರಿನ್ಸಿಪಲ್ಸ್ ನ ಕೆಳಗೆ 3 ಎಕ್ಸಾಂಪಲ್ ಅನ್ನ ಮಾತಾಡ್ಕೊಂಡಿದ್ದೀವಿ. ಆ 3 ಎಕ್ಸಾಂಪಲ್ಸ್ ಗೆ ರೆಫರೆನ್ಸಸ್ ಇದೆ. ಆ ರೆಫರೆನ್ಸಸ್, ಆ ಸಂದರ್ಭಗಳು ಯಾವುದು ಅಂತ ಹೇಳಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್, ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿರಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಏನು? ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿ ಇರಿ. ಬಿ ಅ ರೋಲ್ ಮಾಡೆಲ್ ಟು ಯುವರ್ ಚೈಲ್ಡ್. ಹಂಗಂದ್ರೆ ಏನು? ಅವಾಗ್ಲೇ ನಾವು ಮಾತಾಡ್ಕೊಂಡ್ವಲ್ವಾ, ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ತುಂಬಾ ಚೆನ್ನಾಗಿರುವಂತ ಗುಣ ಅಂದ್ರೆ ಇಮಿಟೇಟ್ ಮಾಡುವಂತಹದ್ದು. ಇಮಿಟೇಷನ್ ಅಂದ್ರೆ ಏನು? ತಂದೆ ತಾಯಿದ್ರು ಏನ್ ಮಾಡ್ತಾರೋ ಮಕ್ಕಳು ಅದನ್ನೇ ಮಾಡ್ತಾರೆ. ಅಂದ್ರೆ ನೀವ್ ಏನ್ ಹೇಳ್ತಿರೋ ಅದನ್ನ ನಿಮ್ ಮಕ್ಕಳು ಕೇಳೋದಿಲ್ಲ, ನೀವ್ ಏನ್ ಮಾಡ್ತಿರೋ ಅದನ್ನ ಮಾಡ್ತಾರೆ. ಹೌದಾ? ನೀವು ಮಿರರ್ ಮುಂದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಪೌಡರ್ ಹಾಕೊಂಡ್ರೆ ನಿಮ್ ಮಕ್ಕಳು ಸಹ ಪೌಡರ್ ಹಾಕೋತಾರೆ. ನೀವು ತಲೆ ಬಾಚ್ಕೊಂಡ್ರೆ ಅವರು ಸಹ ತಲೆ ಬಾಚ್ಕೋತಾರೆ. ನೀವ್ ಹೆಂಗ್ ತಲೆ ಬಾಚ್ಕೋತೀರೋ ಅವರು ಸಹ ಹಂಗೆ ತಲೆ ಬಾಚ್ಕೋತಾರೆ. ನಿಜಾನ? ಅಂತದ್ರಲ್ಲಿ ನೀವು ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೀವು ಮೊಣಕಾಲೂರಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅವರು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರ? ಇಲ್ವಾ? ನಮ್ಮ ಮಗ ಪ್ರಾರ್ಥನೆ ಮಾಡೋದಿಲ್ಲ. ಎಷ್ಟು ವಯಸ್ಸು ಮಗನಿಗೆ? 6 ವರ್ಷ ಮಗನಿಗೆ. ಏನ್ ಮಾಡೋದಿಲ್ಲ ಅವನು? ಪ್ರಾರ್ಥನೆ ಮಾಡೋದಿಲ್ಲ. ಹಂಗಂದ್ರೆ ಅವ್ನು ಗೊತ್ತಾಗೋಗುತ್ತೆ. ಹಾಗಾದ್ರೆ ಅವ್ರ ಮನೇಲಿ ತಂದೆ ತಾಯಿಯಂದಿರು ಸಹ ಪ್ರಾರ್ಥನೆ ಮಾಡೋದಿಲ್ಲ. ಹೌದಾ ಇಲ್ವಾ? 5 ವರ್ಷ 6 ವರ್ಷ ಇರುವಂತಹ ಮಕ್ಕಳು ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ. ನೀವ್ ಮೊಣಕಾಲು ಊರಿರುವಂತಹದನ್ನ ನೋಡಿದ್ರೆ, ನೀವ್ ಪ್ರಾರ್ಥನೆ ಮಾಡುವಂತಹದನ್ನ ನೋಡಿದ್ರೆ ಅವರು ಪ್ರಾರ್ಥನೆ ಮಾಡ್ತಾರೆ. ಮಾಡದೇ ಇರೋದ ಕಾರಣ ಏನು? ನೀವ್ ಮಾಡ್ತಿಲ್ಲ, ಅವರು ಮಾಡ್ತಿಲ್ಲ. ನೀವು ಸತ್ಯವೇದ ಓಪನ್ ಮಾಡಿ ಇಟ್ಕೊಂಡಿರುವಂತಹದ್ದು ನೋಡಿದ್ರೆ ಅವರು ಓಪನ್ ಮಾಡಿ ಇಟ್ಕೊಂಡು ಅರ್ಥ ಆಗುತ್ತೋ ಇನ್ನು ಸುಮ್ಮನೆ ಕೂತ್ಕೋತಾರೆ ಸತ್ಯವೇದದ ಮುಂದೆ. ಹೌದಾ? ಯಾವಾಗ ನೀವ್ ಸತ್ಯವೇದ ಓಪನ್ ಮಾಡಿರುವಂತಹದನ್ನ ನೋಡಿದ್ರೆ, ನೀವು ಸತ್ಯವೇದ ಓದು ಅಂದ್ರೆ ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಅವ್ರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ನೀವೇನ್ ಮಾಡ್ತೀರೋ ಅವ್ರು ಅದನ್ನ ಮಾಡ್ತಾರೆ. ನೀವೇನ್ ಮಾತಾಡ್ತಿರೋ ಅದನ್ನ ಕಲಿತಾರೆ ಅವರು. ನೀವ್ ಮನೇಲಿ ಒಂದು ಕೆಟ್ಟ ಮಾತು ಮಾತಾಡಿದ್ರೆ ಅವ್ರೇನ್ ಮಾಡ್ತಾರೆ? ನೀವು ಮಾತಾಡಿರುವಂತ ಒಂದು ಕೆಟ್ಟ ಮಾತನ್ನ ನೀವು 1 ಸರಿ ಆಡಿದ್ರೆ ಅವ್ರು 100 ಸರಿ ಆಡ್ತಾರೆ ಶಾಲೆಗೆ ಹೋಗಿ. ಇದೇ ಅಲ್ವಾ ಆಗುವಂತಹದ್ದು? ದೇವರನ್ನ ಒಂದ್ಸರಿ ನೋಡಿ ಪ್ರಿಯರೇ, ನಮಗೆ ಏನೇನು ಹೇಳಿದ್ರು ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಅವ್ರು ಅದನ್ನ ಮಾಡಿ ಆಮೇಲೆ ನಮ್ಗೆ ಹೇಳಿದ್ರು. ನಿಜನಾ? ಇಲ್ಲ. ಯೇಸು ಕ್ರಿಸ್ತರು ನಿಮ್ಮನ್ನ ತಗ್ಗಿಸ್ಕೋಬೇಕು ಅಂದ್ರು, ಅವ್ರ ಪಾದ ತೊಳೆದ್ರು. ಅಪೋಸ್ತಲರ ಪಾದ ತೊಳೆದು ಏನಂತ ಹೇಳಿದ್ರು ನಮಗೆ? ನಿಮ್ಮನ್ನ ನೀವು ತಗ್ಗಿಸ್ಕೋಬೇಕು. ಅದಕ್ಕೆ ಸ್ಫೂರ್ತಿ ಬೇಕಾ? ನಾನ್ ಮಾಡಿರುವಂತಹದ್ದನ್ನ ನೋಡಿ ಒಂದ್ಸಾರಿ. ನೀವು ಸಹೋದರರ ನಿಮಿತ್ತ ಪ್ರಾಣ ಕೊಡ್ಬೇಕು ಅಂದ್ರು. ಅದಕ್ಕೆ ಸ್ಫೂರ್ತಿ ಬೇಕಾ? ಅದಕ್ಕೆ ಮಾದರಿ ಬೇಕಾ? ನಾನ್ ಶಿಲ್ಬೆ ಮೇಲೆ ಕೊಟ್ಟಿದ್ದೇನೆ, ಅದನ್ನ ಒಂದ್ಸರಿ ನೋಡಿ ಅಂದ್ರು. ಅರ್ಥ ಆಯ್ತಾ ನಮಗೆ? ಪ್ರೀತಿ ತೋರಿಸುವಂತಹದ್ದು ಹೇಗೆ ಅಂತ ಗೊತ್ತಾಗ್ಬೇಕಾ? ನಾನು ನನ್ನ ಮಕ್ಕಳ ಮೇಲೆ ಹೇಗೆ ಪ್ರೀತಿ ತೋರಿಸಿದೀನಿ ಅದು ಒಂದ್ಸರಿ ನೋಡಿ ಅಂತಾರೆ ತಂದೆ ಆಗಿರುವಂತಹ ದೇವರು. ಅರ್ಥ ಆಗ್ತಿದೆಯಾ ನಮಗೆ? ರೋಲ್ ಮಾಡೆಲ್. ನೀವು ನಿಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ನೀವು ಯಾವ್ಯಾವ ವಿಚಾರಗಳನ್ನ ನಿಮ್ ಮಕ್ಕಳಿಗೆ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ವಿಚಾರಗಳನ್ನ ಪ್ರಪ್ರಥಮವಾಗಿ ನೀವು ಮಾಡ್ಬೇಕು. ನೀವು ಮಾಡದೆ ನಿಮ್ ಮಕ್ಕಳಿಗೆ ಕಲಿಸುವಂತಹದ್ದು ಅವ್ರು ಕಲಿಯೋದಿಲ್ಲ. ನಿಜವಾಗ್ಲು ಅವ್ರು ಕಲಿಯೋದಿಲ್ಲ. ನಿಮ್ಮ ಭಯಕ್ಕೆ ಅದನ್ನ ಮಾಡ್ಬೋದು ನಿಮ್ಮ ಮುಂದೆ, ಆದ್ರೆ ನೀವ್ ಇಲ್ಲದೆ ಇರ್ಬೇಕಾದ್ರೆ ಅದು ಖಂಡಿತವಾಗ್ಲೂ ಮಾಡೋದಿಲ್ಲ. ಅದು ಅಭ್ಯಾಸ ಆಗೋದಿಲ್ಲ. 5 ವರ್ಷ ಮಗನಿಗೆ ಕರೆಕ್ಟ್ ಆಗಿ 3 ವರ್ಷ ಅಂತ ಅನ್ಕೊಳ್ಳಿ. ಆ 3ನೇ ವಯಸ್ಸಿನಿಂದ 8ನೇ ವಯಸ್ಸಿನವರೆಗೂ ಪ್ರತಿದಿನ ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದೀರಾ. ಪ್ರತಿದಿನ ನಿಮ್ ಮಗನನ್ನೂ ಸಹ ಪ್ರಾರ್ಥನೆ ಕೂರಿಸ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ. ತನ್ನ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ, ಗೊತ್ತಾ? 5 ಇಯರ್ಸ್ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯವೂ ಪ್ರತಿದಿನವೂ ನಿಮ್ ಮೊಣಕಾಲೂರಿ ನಿಮ್ ಮಗನ ಮುಂದೆ ನಿಮ್ ಮಗನನ್ನ ಕೂರಿಸ್ಕೊಂಡು ಆತನ ನೋಡುವಂತೆ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆತನ ಜೀವನದುದ್ದಕ್ಕೂ ಸಹ ತನ್ನ ಪ್ರಾಣ ಹೋಗುವವರೆಗೂ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತಹದನ್ನ ತಾನು ನಿಲ್ಸೋದಿಲ್ಲ, ಗೊತ್ತಾ? ನೀವು ಕಲ್ಸಿದ 5 ವರ್ಷ, ತಾನು ಮಾಡಿದ 50 ವರ್ಷ. ಅದಾಗಬೇಕು ಅಂದ್ರೆ ನೀವು ಆಕ್ಷನ್ ತಗೋಬೇಕು. ನಿಮ್ಮ ಕಡೆಯಿಂದ ಯಾವ ಎಫರ್ಟು ಇಲ್ಲದೆ, ಯಾವ ಶ್ರಮೆಯೂ ಇಲ್ಲದೆ, ಯಾವ ಆಕ್ಷನ್ ಇಲ್ಲದೆ ನಮ್ಮ ಮಕ್ಕಳು ಸರಿ ಹೋಗ್ಬೇಕಂದ್ರೆ ಹೇಗ್ ಸರಿ ಹೋಗ್ತಾರೆ?
ಯೋಚನೆ ಮಾಡಿ ನೋಡಿ, ಹೌದಲ್ವಾ? ನ್ಯಾಯ ಅಲ್ಲ ಅಲ್ವಾ ನಾವು ಕೇಳ್ಕೊಳ್ತಿರುವಂತಹದ್ದು? ನಿಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅದನ್ನ ಫಸ್ಟ್ ನೀವು ಮಾಡ್ಬೇಕು. ನಿಮ್ ಮಕ್ಕಳು ಪ್ರಾರ್ಥನೆ ಮಾಡ್ಬೇಕಾ? ನೀವು ಪ್ರಾರ್ಥನೆ ಮಾಡ್ಬೇಕು ಅವ್ರ ಮುಂದೆ. ನಿಮ್ ಮಕ್ಕಳು ಸತ್ಯವೇದ ಓದ್ಬೇಕಾ? ಹಾಗಾದ್ರೆ ನೀವು ಸತ್ಯವೇದ ಓದ್ಬೇಕು. ನಾನು ಬಾಲ್ಯದಲ್ಲಿರುವಂತಹ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ. ಸಂದೇಶ ಪೂರ್ತಿ ಆ ಮಕ್ಕಳ ಬೇಸಿಸ್ ಮೇಲೆ ಆಧಾರ ಮಾಡ್ಕೊಂಡು ಮಾತಾಡ್ತಿರುವಂತಹದ್ದು. ಓಕೆ, ಇದನ್ನ ಮಾಡ್ತೀವ? ಒಂದು ವಿಡಿಯೋವನ್ನ ನೋಡೋಣ ಈಗ. ಆ ವಿಡಿಯೋದಲ್ಲಿ ನಿಮ್ ಮಕ್ಕಳು ನೀವು ಮಾಡಿರುವಂತಹದ್ದೆಲ್ಲ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ ಅಂತ ಹೇಳಿ ನಮಗೆ ನೀಟಾಗಿ ಗೊತ್ತಾಗತ್ತೆ. ಅದಾದ ನಂತರ ನನ್ಗೆ ಹೇಳಿ, ಮಕ್ಕಳು ನೀವು ಹೇಳಿರುವಂತಹದ್ದು ಅಥವಾ ನೀವು ಮಾಡಿರುವಂತಹದ್ದು, ನೀವು ಮಾಡಿ ತೋರಿಸಿರುವಂತಹದನ್ನ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಆಮೇಲೆ ಹೇಳಿ ನನಗೆ. ಓಕೆ, Oh shit. Oh shit. Madu. ಏನ್ ಅರ್ಥ ಆಯ್ತು ನಮ್ಗೆ ವಿಡಿಯೋವನ್ನು ನೋಡಿದಾಗ? ನೀವ್ ನೋಡಿರುವಂತಹ ವಿಡಿಯೋನೇ, ನೀವು ನಿಮ್ ಮೊಬೈಲ್ ಅಲ್ಲಿ ನೋಡಿರುವಂತಹ ವಿಡಿಯೋನೇ. ಏನ್ ಅರ್ಥ ಆಯ್ತು ನಮ್ಗೆ ಅದರಲ್ಲಿ? ಎಕ್ಸರ್ಸೈಸ್ ಮಾಡುವಂತಹ ವಯಸ್ಸ ಆ ಮಗುವಿಗೆ ಅಲ್ಲ. ಆ ಮಗು ಕೈಯಲ್ಲಿ ಎಕ್ಸರ್ಸೈಸ್ ಮಾಡ್ಲಿಕ್ಕೂ ಆಗ್ತಿಲ್ಲ. ಆದ್ರೆ ತನ್ನ ತಂದೆ ಮಾಡುವಂತಹದನ್ನ ನೋಡಿ ತಾನು ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಿದ್ದಾನೆ. ಇಮಿಟೇಟರ್ಸ್. ನೀವ್ ಏನ್ ಮಾಡ್ತೀರೋ ಅದನ್ನ ಇಮಿಟೇಟ್ ಮಾಡ್ತಾರೆ ನಿಮ್ ಮಕ್ಕಳು. ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ಅವರು ಮಾಡ್ತಾರೆ. ಹೌದಾ? ತಂದೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಮಗನು ಕೈ ಇಟ್ಕೋತಾನೆ. ಅಂದ್ರೆ ಇನ್ ಎಷ್ಟ್ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ ಮಕ್ಕಳು. ಇನ್ ಮಕ್ಕಳನ್ನ ದಾರಿಗೆ ತರುವಂತಹದ್ದು ಎಷ್ಟು ಈಸಿ ಅಂತ ನೀವು ಯೋಚನೆ ಮಾಡಿ ನೋಡಿ. ಇಲ್ಲ ಅಂತೀರಾ? ಇಲ್ಲ ಅಂತೀರಾ ಬ್ರದರ್? ಇಲ್ಲ, ನಾವು ಪ್ರಾರ್ಥನೆ ಮಾಡಿದ್ರು ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡೋದಿಲ್ಲ, ನಮ್ಮ ಮನೇಲಿ ವಿಚಿತ್ರವಾಗಿರುವಂತ ಮಕ್ಕಳು ಇರುವಂತಹದ್ದು ಅಂತೀರಾ? ಇಲ್ಲ ಅಲ್ವಾ? ಚಾನ್ಸೇ ಇಲ್ಲ ಅಲ್ವಾ? ಹಂಗ ಹೇಳಿದ್ರೆ ಒಂದ್ ವೇಳೆ ನಾವೇ ಸುಳ್ಳು ಹೇಳ್ತಿದೀವಿ. ಯಾಕಂದ್ರೆ ನೀವು ಆ ವಿಡಿಯೋ ನೋಡಿದ ನಂತರನೂ ನಿಮ್ಗೆ ಹಂಗ ಅನ್ಸಿದ್ರೆ ಅದು ಸುಳ್ಳೆ ನಾವು ಹೇಳ್ತಿರುವಂತಹದ್ದು. ನಿಮ್ ಮಕ್ಕಳು ನೀವ್ ಮಾಡಿರುವಂತಹದನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಎಳೆ ವಯಸ್ಸಿನಲ್ಲಿ ಬಾಲ್ಯದಲ್ಲಿರುವಂತಹ ಮಕ್ಕಳು ಖಂಡಿತ ನೀವ್ ಹೇಳಿರುವಂತಹದನ್ನ ನೀವ್ ಹೇಳಿರುವಂತಹ ಅಂದ್ರೆ ನೀವ್ ತೋರಿಸಿರುವಂತಹ ವಿಚಾರಗಳನ್ನ ಅವರು ಮಾಡ್ತಾರೆ. ನೀವು ಮಾತಾಡಿರುವಂತಹ ಮಾತನ್ನ ಅವರು ಮಾತಾಡ್ತಾರೆ. ನೀವು ದೊಡ್ಡವರಿಗೆ ಗೌರವ ಕೊಡುವಂತಹದನ್ನ ಅವ್ರು ನೋಡಿದ್ರು ಅಂತ ಅನ್ಕೊಳ್ಳಿ. ಚಿಕ್ಕ ವಯಸ್ಸಿನಿಂದಲೇ ನೋಡ್ತಾ ಬಂದ್ರು ಅಂತ ಅನ್ಕೊಳ್ಳಿ. ತನ್ನ ತಂದೆ ವಯಸ್ಸಾಗಿರುವಂತವ್ರು ಯಾರಾದ್ರೂ ಬಂದ್ರೆ, ತಮಗಿಂತ ಹಿರಿಯರು ಯಾರಾದ್ರೂ ಬಂದ್ರೆ ಎದ್ದು ನಿಂತ್ಕೊಳ್ತಿರುವಂತಹದನ್ನ ಅವ್ರು ನೋಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅವರು ಏನ್ ಮಾಡ್ತಾರೆ? ಅವರು ಅದನ್ನೇ ಕಲಿತಾರೆ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿರಿಯರು ಬಂದಾಗ ಕೂತಿದ್ದೀರಾ ಅಂತ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ? ಅವರು ಅದನ್ನೇ ನೋಡಿ ಕಲಿತಾರೆ. ಅರ್ಥ ಆಗ್ತಿದ್ಯಾ? ಮಕ್ಕಳೇ ನೀಟಾಗಿ ಫಾಲೋ ಮಾಡ್ತಾರಲ್ವಾ? ಇನ್ ಮುಂದೆ ಏನ್ ಮಾಡ್ತೀವಿ? ಮಕ್ಕಳಿಗೆ ತೋರ್ಸೋಣ. ಓಕೆ, ಪ್ರಾರಂಭದಿಂದ ಆಲೋಚನೆ ಮಾಡಿರುವಂತಹ ಎಲ್ಲಾ ಪ್ರಿನ್ಸಿಪಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ ಪ್ಲೀಸ್, ಯಾವ್ದನ್ನು ಮರಿಬೇಡಿ. ಆದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಆಲೋಚನೆ ಮಾಡಿರುವಂತಹದ್ದು, ನೀವು ನಿಮ್ ಮಕ್ಕಳಿಗೆ ತೋರಿಸ್ಬೇಕು ಮಾಡಿ. ನಿಮ್ ಮಕ್ಕಳನ್ನ ಪ್ರಾರ್ಥನೆಗೆ ನೀವು ಕೂತ್ಕೋಬೇಕಾದ್ರೆ ಅವರು ಸಹ ಪ್ರಾರ್ಥನೆಗೆ ಕೂತ್ಕೋಬೇಕು. ಅವ್ರೆಲ್ಲೋ ಹೊರಗಡೆ ಆಟ ಆಡ್ತಿರ್ಬಾರ್ದು. ನೀವು ಪ್ರಾರ್ಥನೆ ಕೂತ್ಕೊಂಡಾಗ ನೀವು ಗೂಗಲ್ ಮೀಟ್ ಕೂತ್ಕೊಂಡಿರ್ಬೇಕಾದ್ರೆ ಅವ್ರ ಹೊರಗಡೆ ಆಟ ಆಡ್ಬಾರ್ದು. ನೀವು ಗೂಗಲ್ ಮೀಟ್ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅವ್ರು ನಿಮ್ ಪಕ್ಕದಲ್ಲೇ ಕೂತ್ಕೊಂಡಿರ್ಬೇಕು. ಹಂಗ್ ಮಾಡ್ತೀವ? ಕೊನೆ ಪಾಯಿಂಟ್ ಅನ್ನು ಬರ್ಕೊಳ್ಳಿ ಪ್ರಿಯ. ಇನ್ನೂ ಪಾಯಿಂಟ್ಸ್ ಇದೆ, ದೇವರ ಚಿತ್ತ ಇದ್ರೆ ಇನ್ನು ಬೇರೆ ಯಾವತ್ತಾದ್ರೂ ಮಾತಾಡೋಣ. ಕೊನೆ ಪಾಯಿಂಟ್ ಅನ್ನು ಬರ್ಕೊಳ್ಳಿ. ಅಬ್ಸರ್ವ್ ಹಿಮ್ ಕೇರ್ಫುಲಿ. ಅಬ್ಸರ್ವ್ ಹಿಮ್ ಕೇರ್ಫುಲಿ. ಆತನ ಮೇಲೆ ಯಾವಾಗಲೂ ದೃಷ್ಟಿ ಇಡಿ. ಏನ್ ಅರ್ಥ ಆಯ್ತು ಈ ಪಾಯಿಂಟ್ ಇಂದ ನಮಗೆ? ನಿಮ್ ಮಕ್ಕಳ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಒಂದ್ಸರಿ ಸತ್ಯವೇದದಲ್ಲಿರುವಂತಹ ಮಾತನ್ನ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 11ನೇ ವಚನ. 20:11. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು. ಕೇಳುವ ಕಿವಿ, ನೋಡುವ ಕಣ್ಣು, ಇವೆರಡನ್ನೂ ಯೆಹೋವನೇ ನಿರ್ಮಿಸಿದ್ದಾನೆ. ಸಾಕು ಟಿಯರ್. ಇದ್ರಲ್ಲಿ ಏನ್ ಅರ್ಥ ಆಯ್ತು ನಮಗೆ? ನಿಮ್ ಮಗನ ಬಿಹೇವಿಯರ್ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕಂತೆ? ಆತನ ಗುಣ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಅಬ್ಸರ್ವ್ ಮಾಡ್ಬೇಕು. ಈ ವಚನ ಅದೇ ಹೇಳ್ತದೆ. ಅಬ್ಸರ್ವ್ ಮಾಡ್ಬೇಕು, ದೃಷ್ಟಿ ಇಡ್ಬೇಕು ತನ್ನ ಚಟುವಟಿಕೆಗಳ ಮೇಲೆ. ಇನ್ನೊಂದ್ಸರಿ ಓದನ. ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ತನ್ನ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು.
ಯಾವುದರಿಂದ ತೋರಿಸ್ಕೊತಾನಂತೆ? ತನ್ನ ನಡತೆಯಿಂದ ತನ್ನ ಗುಣ ಗೊತ್ತಾಗತ್ತೆ. ನಿಮ್ ಮಕ್ಕಳ ನಡತೆಯನ್ನ ನೀವು ಒಬ್ಸರ್ವ್ ಮಾಡಿ ನೋಡಿದ್ರೆ ಆತನ ಗುಣ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಒಬ್ಸರ್ವ್ ಮಾಡುವಂತಹದ್ದು ಅಂದ್ರೆ ಏನು? ತುಂಬಾ ಜನ ತಂದೆ ತಾಯಿಯಂದಿರಿಗೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ. ಇದ ಅಬ್ಸರ್ಪ್ಷನ್ ಅಂದ್ರೆ ಅಬ್ಸರ್ವ್ ಮಾಡುವಂತಹದ್ದು ಅಂದ್ರೆ ಏನು? ದೇವರು ನಮ್ಮನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಗೊತ್ತಾ? ಮಕ್ಕಳಾಗಿರುವಂತಹ ಮನುಷ್ಯರಾಗಿರುವಂತಹ ಮಕ್ಕಳನ್ನ ದೇವ್ರು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವ್ ಮಾತಾಡ್ತಿರುವಂತಹ ಪ್ರತಿ ಮಾತನ್ನ ದೇವ್ರು ಕೇಳಿಸ್ಕೊಂತಿದ್ದಾರೆ. ನೀವ್ ಮಾತಾಡ್ತಿರುವಂತಹ ಪ್ರತಿ ಮಾತನ್ನ ದೇವ್ರು ಕೇಳಿಸ್ಕೊಳ್ತಿದ್ದಾರೆ ಅಂತ ನಾವು ಸತ್ಯವೇದದಲ್ಲಿ ಓದ್ತೀವ. ಮಲಾಕಿ ಗ್ರಂಥ 3:16 ರೆಫರೆನ್ಸ್ ಬರ್ದಿಟ್ಕೊಡಿ, ತೆಗೆಯುವಂತ ಅವಶ್ಯಕತೆ ಇಲ್ಲ. ನಿಮ್ ಇಬ್ಬರು ಸೇರಿ ಮಾತಾಡುವಂತಹ ಪ್ರತಿ ಮಾತನ್ನು ದೇವ್ರು ಕೇಳಿಸ್ಕೊತಾರಂತೆ. ನೀವೇನನ್ನ ನೋಡ್ತಿದ್ದೀರೋ, ನೀವೇನನ್ನ ಆಲೋಚನೆ ಮಾಡ್ತಿದ್ದೀರೋ ಅದನ್ನ ದೇವ್ರು ಗ್ರಹಿಸ್ತಾರೆ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ಸಾಕಷ್ಟು ಸಾರಿ ಓದ್ತೀವಲ್ವ. ಅದಕ್ಕೂ ವಚನವನ್ನು ಬರೆದಿಟ್ಕೊಡಿ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 3ನೇ ವಚನ ಓದುವಂತ ಅವಶ್ಯಕತೆ ಇಲ್ಲ, ಸಮಯ ತುಂಬಾ ಆಗಿದೆ. ಇದೆಲ್ಲ ನಿಮ್ಗೆ ಏನ್ ಹೇಳುತ್ತೆ? ದೇವರು ಮನುಷ್ಯರಾಗಿರುವಂತಹ ನಮ್ಮನ್ನ ಒಬ್ಸರ್ವ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನ ದೃಷ್ಟಿಸಿ ನೋಡ್ತಿದ್ದಾರೆ. ನಮ್ಮ ಬಾಯಲ್ಲಿ ಬರುವಂತಹ ಮಾತನ್ನ ನೋಡ್ತಿದ್ದಾರೆ. ನಮ್ಮ ಹೃದಯದಲ್ಲಿ ನಡೆಯುವಂತಹ ಆಲೋಚನೆಯನ್ನ ನೋಡ್ತಿದ್ದಾರೆ. ನಾವು ಮಾಡುವಂತಹ ಪ್ರತಿ ಕ್ರಿಯೆಯನ್ನ ಒಬ್ಸರ್ವ್ ಮಾಡಿ ನೋಡ್ತಿದ್ದಾರೆ. ಈಗ ಯಾವತ್ತಾದ್ರೂ ನೋಡಿದಿರ ನಿಮ್ ಮಕ್ಕಳು ಮಾಡುವಂತ ಕ್ರಿಯೆಗಳನ್ನ? ನೋಡುವಂತಹದ್ದು ಅಂದ್ರೆ ಏನು? ನಿಮ್ ಮಕ್ಕಳ ಹತ್ರನೇ ಕೇಳುವಂತಹದ್ದಲ್ಲ. ಅವ್ರು ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ನಾರ್ಮಲ್ ಆಗಿ ಮಗ ಏನ್ ನೋಡ್ತಿದ್ಯಾ ಫೋನ್ ಅಲ್ಲಿ ಅಂತ ಹೇಳಿ ಆತನ ಹತ್ರನೇ ಹೋಗಿ ಕೇಳ್ತೀರಾ, ಹೌದಾ? ನಿಮ್ ಮಗ ಒಂದ್ ಮೂವಿ ನೋಡ್ತಿದ್ರೆ ಅದನ್ನ ಪಕ್ಕಕ್ಕೆ ತಳ್ಬಿಟ್ಟು ಗೂಗಲ್ ಆನ್ ಮಾಡ್ಬಿಟ್ಟು ಬೈಬಲ್ ಅಂತ ಹೇಳಿ ಹಾಕೊಂಡು ಕುತ್ಕೊಬಿಟ್ಟಿರ್ತಾನೆ ನೀವು ಬರೋ ಟೈಮ್ಗೆ. ಅವಾಗ ಏನ್ ಹೇಳ್ತಾನೆ? ಮಮ್ಮಿ ಬೈಬಲ್ ಓದ್ತಿದ್ದೀನಿ ನಾನು ಅಂತ ಹೇಳಿ ಹೇಳ್ತಾನೆ. ಇಷ್ಟೊತ್ತು ಏನ್ ನೋಡ್ತಿದ್ದ? ಮೂವಿ ನೋಡ್ತಿದ್ದ ಅಥವಾ ಫಿಲ್ಮ್ ಹಾಡಿ ಯಾವ್ದೋ ಕೇಳ್ತಿದ್ದ, ಹೌದಾ? ಒಬ್ಸರ್ವ್ ಮಾಡುವಂತಹದ್ದು ಅಂದ್ರೆ ಏನು? ನಿಮ್ ಮಗ ಏನ್ ಮಾಡ್ತಿದಾನೋ ಅಥವಾ ನಿಮ್ ಮಗಳು ಏನ್ ಮಾಡ್ತಿದಾರೋ ಅದನ್ನ ನೀವು ಇಣುಕಿ ನೋಡ್ಬೇಕು. ಈ ಪದವನ್ನು ಒತ್ತಿ ಹೇಳ್ತಿದ್ದೀನಿ, ಇಣುಕಿ ನೋಡ್ಬೇಕು. ಇಣುಕಿ ನೋಡ್ಬೇಕಾ ಬ್ರದರ್? ಇಣುಕಿ ನೋಡುವಂತಹ ತಪ್ಪಲ್ವಾ? ಇಣುಕಿ ನೋಡುವಂತಹ ತಪ್ಪಲ್ವಾ? ಪಕ್ಕದ ಮನೆಯವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಇಣುಕಿ ನೋಡಿದ್ರೆ ಅದು ತಪ್ಪು. ನಿಮ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಇಣುಕಿ ನೋಡುವಂತಹದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ದೇವ್ರು ನಾವೇನ್ ಮಾಡ್ತಿದ್ದಾರೆ ಅಂತ ಇಣುಕಿ ನೋಡ್ತಿದ್ದಾರೆ, ಹೌದಾ ಇಲ್ವಾ? ನಮ್ ಪರ್ಮಿಷನ್ ಇಲ್ಲದೆ ನಾವೇನ್ ಮಾಡ್ತಿದೀವಿ, ನಾವೇನ್ ನೋಡ್ತಿದೀವಿ, ನಾವೇನ್ ಕೇಳಿಸ್ಕೊಳ್ತಿದೀವಿ, ನಾವೇನ್ ಮಾತಾಡ್ತಿದೀವಿ ಅಂತ ಹೇಳಿ ಇಣುಕಿ ನೋಡ್ತಿದಾರಂತೆ ದೇವ್ರು. ಅವ್ರು ನಮ್ಮನ್ನ ನೋಡ್ತಿರ್ಬೇಕಾದ್ರೆ ನೀವು ನಿಮ್ ಮಕ್ಕಳನ್ನ ನೋಡ್ಬಾರ್ದ? ಇಣುಕಿ. ಫೋನಲ್ಲಿ ಅವ್ರು ಏನ್ ಯೂಸ್ ಮಾಡ್ತಿದ್ದಾರೆ ಇಷ್ಟಕ್ಕೂ? ಸ್ಕೂಲಲ್ಲಿ ಇರುವಂತ ಲೆಸನ್ಸೇ ಓದ್ತಿದಾರ, ಬೈಬಲ್ಲೇ ಓದ್ತಿದಾರ, ಅಥವಾ ಬೇರೆ ಏನಾದ್ರು ಮಾಡ್ತಿದಾರಾ? ಇದನ್ನ ನೀವು ನೋಡ್ಬೇಕಲ್ವಾ ಇಣುಕಿ. ಅವ್ನ ಫ್ರೆಂಡ್ಸ್ ಜೊತೆ ಆತನ ಮಾತಾಡ್ತಿರ್ಬೇಕಾದ್ರೆ ನೀವ್ ಅದನ್ನ ಕಿವಿಗೊಟ್ಟು ಕೇಳಿಸ್ಕೋಬೇಕು. ಹೆಂಗಿದೆ ನನ್ ಮಗನ ಮಾತು? ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಕೆಟ್ಟ ಮಾತು ಏನಾದ್ರು ಒಳಗಡೆ ಬರ್ತಿದ್ಯಾ? ವಿನಯತೆ ವಿಧೇಯತೆ ಏನಾದ್ರು ಇದೆಯಾ? ಈಕ್ವಲ್ಸ್ ಅನ್ನ ನೋಡ್ತಿದ್ದಾನ? ಅದೆಲ್ಲ ಯಾವಾಗ ಗೊತ್ತಾಗುತ್ತೆ? ನೀವು ನಿಮ್ ಮಗ ಮಾತಾಡುವಂತಹ ಮಾತುಗಳನ್ನ ಕದ್ದು ಕೇಳಿಸ್ಕೊಂಡಾಗ, ನಿಮ್ ಮಗ ನೋಡ್ತಿರುವಂತಹ ವಿಚಾರಗಳನ್ನ ನೀವು ಕದ್ದು ನೋಡಿದಾಗ ಅವಾಗ ಗೊತ್ತಾಗತ್ತೆ, ಹೌದಾ? ಅದಕ್ಕೆ ಅಪ್ರೋಪ್ರಿಯೇಟ್ ಆಗಿರುವಂತ ಆಕ್ಷನ್ಸ್ ಅನ್ನು ನೀವು ತಗೋಬೇಕು. ಫೋನ್ ಅಲ್ಲಿ ಸಾಕಷ್ಟು ವಿಚಾರಗಳು, ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ ಇದೆ ಅಲ್ವಾ? ಪೇರೆಂಟಲ್ ಕಂಟ್ರೋಲ್ಸ್ ಕೇಳಿದೀವ ಇದನ್ನ? ಅದನ್ನ ಆನ್ ಮಾಡಿದ್ರೆ ಸಾಕು. ನಿಮ್ ಮಗ ಬೇರೆ ಏನು ನೋಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ತಾನು ಏನ್ ನೋಡ್ಬೋದೋ ಅಂದ್ರೆ ಶಾಲೆಯಲ್ಲಿ ಇರುವಂತಹ ಲೆಸನ್ಸ್ ಆಗಿರ್ಬೋದು, ಸತ್ಯವೇದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಸಂಗಗಳಾಗಿರ್ಬೋದು, ಅಷ್ಟನ್ನ ಬಿಟ್ಟು ಬೇರೆ ಏನು ಓಪನ್ ಆಗೋದಿಲ್ಲ. ಅದನ್ನೆಲ್ಲ ನೀವು ಮಾಡ್ಬೋದು. ಆದ್ರೆ ಅದ್ ಯಾವಾಗ ಮಾಡ್ಲಿಕ್ಕಾಗತ್ತೆ? ನೀವು ನಿಮ್ ಮಗನ ನಡತೆಯನ್ನ ಅಥವಾ ನಿಮ್ ಮಗಳ ನಡತೆಯನ್ನ ಗಮನ ಕೊಟ್ಟು ಲಕ್ಷ್ಯವಿಟ್ಟು ನೋಡಿದಾಗ, ಕಾನ್ಸಂಟ್ರೇಟ್ ಮಾಡಿದಾಗ, ಆ ಕಡೆ ಫೋಕಸ್ ಇದ್ದಾಗ, ನಿಮಗೆ ಆ ಕಡೆ ಜ್ಞಾನನೇ ಇಲ್ಲ ಅಂತ ಅನ್ಕೊ, ಏನ್ ಸರಿ ಹೋಗುತ್ತೆ? ನೀವ್ ಹೇಳಿ. ಅದನ್ನ ಏನ್ ಮಾಡ್ತಿದ್ದಾನೆ ಅಂತಾನೆ ಗೊತ್ತಿರೋದಿಲ್ಲ, ಹೌದಾ? ಈ ಪಾಯಿಂಟ್ಸ್ ಅನ್ನೆಲ್ಲ ಒಂದ್ಸಾರಿ ಯೋಚನೆ ಮಾಡಿ. ನೀವು ನಿಮ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ನೋಡ್ಬೇಕು, ಗಮನಿಸ್ಬೇಕು. ಅವಾಗ್ಲೇ ಅವರ ನಡತೆ ನಿಮಗೆ ಅರ್ಥ ಆಗುವಂತಹದ್ದು, ನಡವಳಿಕೆ ಅವಾಗ್ಲೇ ಅರ್ಥ ಆಗುವಂತಹದ್ದು. ಓಕೆ, ಸಂದೇಶ ಅರ್ಥ ಆಯ್ತಾ? ಸಾಕಷ್ಟು ಡೀಪ್ ಆಗಿ ನಾವು ಹೋಗಿಲ್ಲ, ಮೇಲ್ ಟಚ್ ಮಾಡ್ಕೊಂಡು ಹೋಗಿದೀವಿ ಅಷ್ಟೇ. ನಾನು ಹೇಳಿದ್ನಲ್ವಾ, ಇನ್ನೊಂದ್ಸಾರಿ ಯಾವಾಗ್ಲಾದ್ರೂ ದೇವರ ಚಿತ್ತ ಇದ್ದಾಗ ಖಂಡಿತ ಇದನ್ನೊಂದು 4 ಪಾರ್ಟ್ಸ್, ಬೇರೆ ಬೇರೆ 4 ಭಾಗಗಳು ಮಾತಾಡ್ಕೊಂಡು 4 hours 5 hours ಇದರ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಓಕೆ, ಕಳೆದ ವಾರ ಕೇಳಿದಂತಹ ಪ್ರಶ್ನೆಯ ನಿಮಿತ್ತ ಇದು ಇಷ್ಟೊತ್ತು ನಾವು ಮಕ್ಕಳಿಗೆ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ನೋಡಿದೀವಿ, ಹೇಗೆ ದಾರಿಗೆ ತಗೊಂಡ್ ಬರ್ಬೇಕು ಅಂತ ಹೇಳಿ ನೋಡಿದೀವಿ. ದೊಡ್ಡವರ ಬಗ್ಗೆ ಏನಾದ್ರು ಚಿಕ್ಕದಾಗಿ ಒಂದು ಪ್ರಶ್ನೆ ಇದ್ರೆ, ಅಂದ್ರೆ ನೀವು ಒಂದ್ ವೇಳೆ ನಿಮ್ಗೆ ಒಳ್ಳೇದು ಗೊತ್ತಿದ್ದು ಅದನ್ನ ನೀವು ಇನ್ನೊಬ್ರಿಗೆ ಹೇಳಿದಾಗ ಅವ್ರು ಕೇಳೋದಿಲ್ವಲ್ಲ ಬ್ರದರ್, ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕಳೆದ ವಾರ ಒಬ್ರು ಕೇಳಿದ್ರು. ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದೇ ಒಂದು ವಚನವನ್ನು ಓದಿಸಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರಿಯರೇ. ಆ ವಚನವನ್ನು ನೋಡೋಣ. ಯೆಹೆಜ್ಕೇಲನ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. 17ನೇ ವಚನದಿಂದ ಓದ್ಕೊಂಡು ಹೋಗಿ. 3:17. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ.
ಹೀಗಿರಲು ನನ್ನ ಬಾಯಿಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸಿದೆಯೂ ಅವನನ್ನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಹಾಯ ಬೇಕಾಗುವುದು. ಅವನು ಏನರ್ಥ ಆಯ್ತು ಈ ವಚನದಲ್ಲಿ ನಮಗೆ? ನರಪುತ್ರನೇ, ಇನ್ನೊಂದ್ಸರಿ ಓದ್ತಿದೆ 17ನೇ ವಚನದಿಂದ. ನರಪುತ್ರನೇ, ನಾನು ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. 18ನೇ ವಚನ, ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು. ಏನರ್ಥ ಆಯ್ತು ನಮಗೆ ಇದರಿಂದ? ನಿಮ್ಮ ಕಣ್ ಮುಂದೆ ಯಾರಾದ್ರೂ ಇದ್ದಾರೆ ಅಂತ ಅನ್ಕೊಳ್ಳಿ, ನಿಮಗೆ ಗೊತ್ತಿರುವ ನಿಮ್ಮ ಸ್ನೇಹಿತರೊಬ್ಬರು ಇದ್ದಾರೆ ಅಂತ ಅನ್ಕೊಳ್ಳಿ. ಆ ಸ್ನೇಹಿತನಿಗೆ ಮದ್ಯಪಾನದ ಚಟ ತುಂಬಾ ಭಯಂಕರವಾಗಿದೆ ಅಂತ ಅನ್ಕೊಳ್ಳಿ. ನೀವು ಅವ್ರಿಗೆ ಫ್ರೆಂಡ್. ಓಕೆ, ಈಗ ಆತನು ಮದ್ಯಪಾನ ಮಾಡುವಂತಹದ್ದು ಗೊತ್ತು, ಆತನು ಮದ್ಯಪಾನ ಮಾಡೋದ್ರಿಂದ ತಮ್ಮ ಮನೇಲಿ ಆಗ್ತಿರುವಂತಹ ತೊಂದರೆಗಳು ಗೊತ್ತು, ತನ್ನ ಶರೀರಕ್ಕೆ ಆಗ್ತಿರುವಂತಹ ತೊಂದರೆಗಳು ಗೊತ್ತು, ದೇವರು ಇದನ್ನೆಲ್ಲ ನೋಡಿ ಇಷ್ಟು ನೊಂದ್ಕೊಳ್ತಿದ್ದಾರೆ ಅಂತ ನಿಮಗೆ ಗೊತ್ತು. ಇಷ್ಟು ನಿಮಗೆ ಗೊತ್ತಿದ್ರೂ ಸಹ ನನ್ನ ಫ್ರೆಂಡ್ ಅಲ್ವಾ, ಈತನ ಮನಸ್ಸನ್ನ ಹೇಗ್ ನೋಯಿಸುವಂತಹದ್ದು ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡು, ಬ್ರದರ್ ನೀವು ಬಿಟ್ಬಿಡಿ ಪ್ಲೀಸ್, ಅಪ್ಪ ನಿನ್ ಸ್ನೇಹಿತನೇ, ನಾನ್ ಸ್ನೇಹಿತನಾಗಿದೆಯಲ್ಲ, ಇದನ್ನ ಬಿಡ್ಬೇಕು, ಕುಡಿಯುವಂತಹದನ್ನ ಬಿಡ್ಬೇಕು, ದೇವ್ರ ಕೋಪ ತರಿಸುತ್ತಿದ್ದು ನಿಮ್ ಮನೇನ್ ಹಾಳು ಮಾಡುತ್ತೆ, ನಿಮ್ ಮಕ್ಕಳಿಗೆ ಹಾಳು ಮಾಡುತ್ತೆ, ಹಸಿವೆಯನ್ನ ತರುತ್ತೆ, ಬಡತನವನ್ನ ತಗೊಂಡ್ ಬರುತ್ತೆ, ಜಗಳವನ್ನ ತಗೊಂಡ್ ಬರುತ್ತೆ, ಪ್ಲೀಸ್ ಇದನ್ನ ಬಿಡು ಅಂತ ಹೇಳಿ ನಿಮ್ಗೆ ಗೊತ್ತಿರುವಂತ ಸತ್ಯವನ್ನು ನೀವು ಹೇಳಿಲ್ಲ ಅಂತ ಅನ್ಕೊಳ್ಳಿ. ನಾಳೆ ಆತನು ನೀವು ಹೇಳದೆ ಅಂದ್ರೆ ನೀವು ಎಚ್ಚರಿಸದೆ ಮರಣ ಹೊಂದದ ಅಂತ ಅನ್ಕೊಳ್ಳಿ, ಕುಡ್ದು ದೇವ್ರು ಯಾರಕ್ಕೆ ತೀರಿಸ್ತಾರಂತೆ ನ್ಯಾಯವನ್ನ? ಆತನು ಮಾಡಿರುವಂತಹ ತಪ್ಪಿಗೆ ನಾವ್ ಹೇಳದೆ ಹೋದ್ರೆ ನಮಗೆ ತೀರಿಸ್ತಾರಂತೆ. ಅದು ನೀವು ಓದಂತಹ ಮಾತಿನ ಅರ್ಥ. ಇನ್ನೊಂದ್ಸರಿ ಓದ್ತಿದ್ದೀನಿ 18ನೇ ವಚನ, ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಆತನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು. ಯಾಕಂದ್ರೆ ನಾವ್ ಹೇಳಿಲ್ವಲ್ಲ, ನಾವ್ ಗೊತ್ತಿದ್ರು ಸಹ ಪಕ್ಕದಲ್ಲೇ ಇದ್ಕೊಂಡು ಹೇಳಿಲ್ಲ ಅಲ್ವಾ? ಹಾಗಾದ್ರೆ ದೇವರು ನಮಗೆ ಕೊಡ್ತಿರುವಂತ ರೆಸ್ಪಾನ್ಸಿಬಿಲಿಟೀಸ್ ಏನು? ಹೇಳ್ಬೇಕು, ಗೊತ್ತಿರುವಂತಹದನ್ನ ಹೇಳ್ಬೇಕು. ಹೌದಾ? ಅದನ್ನ ನೀವು ಸಮಾಧಾನವಾಗಿ ಹೇಳ್ಬೇಕು, ಸಾತ್ವಿಕತೆಯಿಂದ ಹೇಳ್ಬೇಕು. ಹೇಗ್ ಹೇಳ್ಬೇಕು, ಹೇಳುವಂತಹ ಸ್ಟೈಲ್ ಏನಾಗಿರ್ಬೇಕು, ಹೇಳುವಂತಹ ಟೋನ್ ಏನಾಗಿರ್ಬೇಕು, ಅದು ಬೇರೆ ವಿಚಾರ. ಆದ್ರೆ ಹೇಳ್ಬೇಕಾ? ಹೇಳಲೇಬೇಕು. ಅವ್ರು ಕೇಳಲಿಲ್ಲ ಅಂದ್ರೆ ಏನ್ ಮಾಡೋದು ಬ್ರದರ್? ಅಲ್ಲಿ ಕೆಳಗಡೆ ಇದೆ ಆನ್ಸರ್, 19th ವರ್ಸ್, 19ನೇ ವಚನ, ನೀನು ದುಷ್ಟನನ್ನು ಎಚ್ಚರಿಸಿದ್ದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಆನ್ಸರ್ ಏನು? ನಾವ್ ಹೇಳಿದ್ರು ಅವ್ರು ಕೇಳೋದಿಲ್ವಲ್ಲ ಬ್ರದರ್, ಅಂದ್ರೆ ಅದಕ್ಕೆ ಆನ್ಸರ್ ಏನು? ನೀವು ಹೇಳ್ಬೇಕು, ಅದು ದೇವ್ರು ನಿಮಗ್ ಕೊಟ್ಟಿರುವಂತ ಕರ್ತವ್ಯ. ಓಕೆ, ನೀವು ಹೇಳಿದ್ರು ಅವ್ರು ಕೇಳಿಲ್ಲ ಅಂತ ಹೇಳಿದ್ರೆ, ನೀವು ಹೇಳಿದ್ರು ಅವ್ರು ಕೇಳದೆ ಮಾರ್ಪಟ್ಟಿಲ್ಲ ಅಂತ ಹೇಳಿದ್ರೆ ಅವರ ತಪ್ಪಿಗೆ ದೇವ್ರು ಅವ್ರಿಗೆ ನ್ಯಾಯ ತೀರಿಸ್ತಾರೆ, ನಿಮಗ್ ನ್ಯಾಯ ತೀರಿಸೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರುವಂತಹದನ್ನ ನೀವು ಹೇಳಿದ್ದೀರಾ, ನೀವು ಹೇಳಿದ್ರು ಆ ವ್ಯಕ್ತಿ ಕೇಳಲಿಲ್ಲ, ಅದಕ್ಕೋಸ್ಕರ ತನ್ನ ತಪ್ಪು ತನ್ನ ತಲೆ ಮೇಲೆ ಇರುತ್ತೆ. ಇಲ್ಲ ಅಂದ್ರೆ ಆ ತಪ್ಪಿನ ನಿಮಿತ್ತ ದೇವರು ನಿಮಗ್ ನ್ಯಾಯ ತೀರಿಸ್ತಾರೆ ನೀವು ಹೇಳದೆ ಹೋದ್ರೆ. ಇನ್ನೊಂದ್ಸರಿ ಓದೋಣ 19ನೇ ವಚನವನ್ನ, ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಅರ್ಥ ಆಯ್ತಾ ನಮ್ಗೆ? ಹೇಳುವಂತಹ ಬಾಧ್ಯತೆ ಯಾವಾಗವರೆಗೂ ಇದೆ ನಮಗೆ? ಹೇಳ್ತಾನೆ ಇರ್ಬೇಕು. ನಿಮಗ್ ಸತ್ಯ ಗೊತ್ತಾ, ನೀವು ಅವ್ರ ಜೊತೆ ಇರ್ತೀರಾ, ನಿಮ್ಗೆ ಗೊತ್ತಿರುವಂತವ್ರು ನೀವು ಸತ್ಯವನ್ನ ಹೇಳ್ತಾನೆ ಇರ್ಬೇಕು, ಬುದ್ಧಿ ಮಾತನ್ನ ಹೇಳ್ತಾನೆ ಇರ್ಬೇಕು. ಅವ್ರು ಕೇಳ್ತಾರ ಬಿಡ್ತಾರ? ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ, ಪ್ರಪಂಚದಲ್ಲಿ ಕೋಟ್ಯಾನು ಕೋಟಿ ಜನ ಇದ್ದಾರೆ. ಓಕೆ, ಆ ಕೋಟ್ಯಾನು ಕೋಟಿ ಜನರಲ್ಲಿ ಎಷ್ಟು ಜನ ನಿಜವಾಗ್ಲೂ ಕ್ರೈಸ್ತರು? ನಿಜವಾದ ಕ್ರೈಸ್ತರು ಎಷ್ಟು ಜನ? ನಿಜವಾಗ್ಲೂ ದೇವರನ್ನು ಪ್ರೀತಿ ಮಾಡುವಂತವ್ರು ಎಷ್ಟು ಜನ? ಸ್ವಲ್ಪ ಜನ, ಬೆರಳೆಣಿಕೆ ಎಷ್ಟು ಜನ, ಅಥವಾ ಪರಲೋಕದ ಬಾಗಿಲು ಚಿಕ್ಕದ್ದು ಅಂತ ಹೇಳಿದಾರಲ್ವಾ, ಆ ದ್ವಾರವನ್ನ ಸೇರುವಷ್ಟು ಜನ. ಹೌದಲ್ವಾ? ನೂರಾರು ಕೋಟಿ ಇದೆ ಪ್ರಪಂಚದ ಪಾಪ್ಯುಲೇಷನ್. ಅದರಲ್ಲಿ ಸುಮಾರು ನಮ್ಗೆ ಲಕ್ಷಗಟ್ಲೆ ಸಿಗ್ತಾರ ನೀತಿವಂತರ ಸಂಖ್ಯೆ? ಲಕ್ಷಗಟ್ಲೆಯಲ್ಲಿ ಅಷ್ಟೇ ಅಲ್ವಾ ಸಿಕ್ಕುವಂತಹದ್ದು? ನೀವ್ ಯೋಚನೆ ಮಾಡಿ. ಈ ಲಕ್ಷಗಟ್ಲೆಗೋಸ್ಕರ ದೇವರು ಆ ಕೋಟಿ ಜನರಿಗೆ ಪ್ರತಿನಿತ್ಯವೂ ಸುವಾರ್ತೆ ಹೇಳಿಸ್ತಾನೆ ಇದ್ದಾರೆ. 100 ಜನಕ್ಕೆ ಹೇಳಿಸ್ತಾರೆ ಸುವಾರ್ತೆಯನ್ನ, ಒಬ್ಬರಾದ್ರೂ ಬರ್ತಾರೇನೋ ಅನ್ನುವಂತಹ ನಂಬಿಕೆಯಿಂದ 100 ಜನಕ್ಕೆ ಸುವಾರ್ತೆ ಹೇಳಿಸ್ತಿದ್ದಾರೆ. ಹೌದಾ? ಕೆಲವು ಸರಿ 100 ಜನದಲ್ಲಿ ಒಬ್ರು ಬರುವುದಿಲ್ಲ, ಆದ್ರೂ ದೇವರು ಹೇಳಿಸ್ತಿದಾರೆ ಸುವಾರ್ತೆಯನ್ನ. ಹೌದು, ದೇವ್ರಿಗೆ ಅಷ್ಟೊಂದು ಪೇಷನ್ಸ್ ಇರ್ಬೇಕಾದ್ರೆ ನಮಗೂ ಇರ್ಬೇಕಲ್ವಾ? ನಾವ್ ಹೇಳ್ತಾನೆ ಇರ್ಬೇಕು. ನಮ್ಮ ಜೀವಮಾನ ಕಾಲ ಇರುವವರೆಗೂ, ನಿಮ್ಮ ಎದುರಿನಲ್ಲಿ ಆ ವ್ಯಕ್ತಿ ಮಾರ್ಪಡದೆ ಇರುವವರೆಗೂ ನೀವು ಹೇಳ್ತಾನೆ ಇರ್ಬೇಕು. ಆತನ ಕೇಳಿದ್ನ ಸಂತೋಷ, ಕೇಳಲಿಲ್ವಾ
ತನ್ನ ಪಾಪದ ಫಲವನ್ನು ತಾನು ಅನುಭವಿಸ್ತಾನೆ. ದೇವರು ಆ ವಿಚಾರವಾಗಿ ನಿಮಗೆ ನ್ಯಾಯ ತೀರಿಸೋದಿಲ್ಲ. ಅಥವಾ ನೀವು ಹೇಳದೆ ಸುಮ್ನೆ ಇದ್ರೆ, ಆ ವ್ಯಕ್ತಿ ಒಂದ್ ವೇಳೆ ಮಾರ್ಪಡದೆ ಪ್ರಾಣ ಬಿಟ್ರೆ, ಆ ವಿಚಾರವಾಗಿ ದೇವರು ನಿಮಗ್ ನ್ಯಾಯ ತೀರಿಸ್ತಾರೆ. ಯಾಕಂದ್ರೆ ಅವ್ರು ನಿಮ್ ಪಕ್ಕದಲ್ಲೇ ಇದ್ನಲ್ವಾ, ನೀವ್ ಯಾಕೆ ಹೇಳಿಲ್ಲ ಅಂತ ಹೇಳಿ ನಿಮಗೆ ನ್ಯಾಯ ತೀರಿಸ್ತಾರೆ. ಇದಿಷ್ಟು ನಮಗ್ ಅರ್ಥ ಆಯ್ತಾ? ಓಕೆ. ಇನ್ನು ಮನೇಲಿರುವಂತಹ ಎಲ್ಲಾ ಸಂಬಂಧಿಗಳಿಗೂ ಸಹ ಹೇಗ್ ಬುದ್ಧಿವಾದ ಹೇಳಬೇಕು ಅನ್ನುವಂತಹದ್ದು ನಾನು ಹೇಳಿದ್ನಲ್ವಾ ಈಗಾಗ್ಲೇ. ದೇವರ ಚಿತ್ತ ಇದ್ದಾಗ ನೆಕ್ಸ್ಟ್ ಸೆಷನ್ ಯಾವಾಗ ಆಗತ್ತೋ ಆವಾಗ ಖಂಡಿತವಾಗ್ಲೂ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇದು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಜ್ಞಾನದ ಬಗ್ಗೆ ಆಲೋಚನೆ ಮಾಡಿ ನೋಡಿದೀವಿ ತಂದೆ. ಪ್ರಪಂಚದಲ್ಲಿ ನಮ್ಮ ಮಾತನ್ನ ಇನ್ನೊಬ್ರು ಕೇಳ್ತಿಲ್ಲ ಅಂತ ಹೇಳಿದ್ರೆ ನಾವ್ ಹೇಳ್ತಿರುವಂತಹ ಶೈಲಿ ಸರಿ ಇಲ್ಲ ಕೆಲವು ಕಡೆ ಅಂತ ಹೇಳಿ ನಮಗ್ ಅರ್ಥ ಆಗಿದೆ ಅಪ್ಪ. ಮಕ್ಕಳಿಗೆ ಹೇಗೆ ಹೇಳ್ಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಕಲ್ತ್ಕೊಂಡಿದೀವಿ ತಂದೆ. ನಿಮ್ಮ ಚಿತ್ತ ಇದ್ರೆ ನಿಮ್ಮ ಮಕ್ಕಳೊಟ್ಟಿಗೆ ಇನ್ನೂ ವಿಸ್ತೀರ್ಣವಾಗಿ ದೀರ್ಘವಾಗಿ ಈ ಅಂಶವನ್ನ ಉಳಿದ ಎಲ್ಲಾ ಭಾಗಗಳನ್ನ ಹಂಚಿಕೊಡುವಂತಹ ಭಾಗ್ಯವನ್ನ ನಮಗ್ ದಯಪಾಲಿಸಿ. ಹಾಗೆ ಅಪ್ಪ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ, ಕೇಳಿರುವಂತಹ ಮಾತುಗಳು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನ ಅವರು ದಯಪಾಲಿಸಿ. ಈ ಕಾರ್ಯಕ್ರಮವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಿರುವಂತಹ ಸಭಾಪಾಲಕರ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೆನಪು ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾಗಿರುವಂತಹ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಆರೋಗ್ಯ ಪ್ರತಿಯೊಂದನ್ನು ನಿಮ್ಮ ಚಿತ್ತಾನುಸಾರವಾಗಿ ನೀವು ಒದಗಿಸ್ಕೊಡ್ತೀರಾ ಅಂತ ಹೇಳಿ ನಾವು ನಂಬ್ತಿದೀವಿ ತಂದೆ. ನೀವು ಮಾಡಿರುವಂತಹ ಎಲ್ಲಾ ಮೇಲುಗಳ ನಿಮಿತ್ತ ಇನ್ನೊಂದು ಸಾರಿ ಕೃತಜ್ಞತೆ ಹೇಳ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಎರಡು ಮೂರು ಪ್ರಶ್ನೆಗಳಿವಲ್ಲ. ಮೊದಲನೇದಾಗಿ ಅಣ್ಣ, ಈಗ ನೀವ್ ಹೇಳಿರೋ ವಾಕ್ಯ ಎಲ್ಲ ಅರ್ಥ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ವಿಷಯಗಳೆಲ್ಲ ನನಗೆ ಮುಂಚೆನೆ ಗೊತ್ತಾಗ್ಲಿಲ್ಲ. ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರು ನನ್ನ ಮಾತು ಕೇಳ್ತಾ ಇಲ್ಲ ಸರಿಯಾಗಿ. ಸೊ ಈಗ ಯಾವ ತರ ಅವ್ರನ್ನ ಬಿಡ್ಪಡಿಸ್ಬೇಕು? ಅದೇ ಈ ಕ್ವೆಶ್ಚನ್ ಆನ್ಸರ್ ಏನು ಅಂತ ಹೇಳಿದ್ರೆ, ನಾನು ತಾನೇ ಹೇಳಿದ್ನಲ್ವಾ, ಬಾಲ್ಯದಲ್ಲಿರುವಂತವ್ರಿಗೆ ಮಕ್ಕಳಿಗೆ ಹೇಗೆ ಹೇಳ್ಬೇಕು ಅಂತ ಹೇಳಿ ಇವಾಗ ತಾನೇ ಮಾತಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏಜ್ ಗ್ರೂಪ್, ನೆಕ್ಸ್ಟ್ ಯವನ ಕಾಲದಲ್ಲಿರುವಂತವ್ರಿಗೆ ಅವ್ರಿಗೆ ಹೇಗೆ ಹೇಳ್ಬೇಕು, ಒಂದ್ ವೇಳೆ ಅವ್ರನ್ನ ಮಾರ್ಪಡಿಸುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹದ್ದು ಒಂದು ದೊಡ್ಡ ಮೆಸೇಜ್. ಅದಕ್ಕೆ ಒಂದ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಹೇಳಿ ಅಂತ ಹೇಳಿದ್ರೆ ದೀರ್ಘವಾಗಿ ಎಲ್ಲ ರೆಫರೆನ್ಸಸ್ ಅನ್ನೆಲ್ಲ ತೆಗೆದು ಒಂದ್ ಕಡೆ ಹಾಕಿದಾಗ ನಮಗ್ ಗೊತ್ತಾಗುತ್ತೆ. ಆದ್ರೆ ಮಾರ್ಪಡಿಸ್ಲಿಕ್ಕೆ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ಸಾಕಷ್ಟು ಸಾರಿ ನೀವು ಸತ್ಯವೇದದಲ್ಲಿ ನೋಡ್ತೀರಾ, ಪೌಲನು ಗೊತ್ತಲ್ವಾ ನಮಗೆ, ತಾನು ಮುಂಚೆ ಸೌಲನಾಗಿದ್ದರಲ್ವಾ, ಇಷ್ಟಕ್ಕೂ ಪೌಲನದ್ದು ಯವನ ಕಾಲನ, ಚಿಕ್ಕ ಮಗುನ ಪೌಲನು ಆ ಸಂದರ್ಭದಲ್ಲಿ ಯವನ ಕಾಲನೇ ಅಲ್ವಾ? ಓಕೆ, ಈಗ ನೀವ್ ಯೋಚನೆ ಮಾಡಿ ನೋಡಿ, ತಂದೆ ತಾಯಿಯಂದಿರ ಬಾಧ್ಯತೆ, ಮಕ್ಕಳು ಯವನ ಕಾಲಕ್ಕೆ ಬಂದಿದ್ದಾರೆ ಕೇಳ್ತಿಲ್ಲ ಅಂದ್ರೆ ಅಷ್ಟಾಗಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಮಕ್ಕಳು, ಹೌದಲ್ವಾ? ಅವ್ರು ಯಾಕಂದ್ರೆ ಯವನ ಕಾಲದಲ್ಲಿ ಇದಾರೆ, ಅವ್ರು ದುಡಿತಿರ್ತಾರೆ, ಅವ್ರು ಓದ್ತಿರ್ತಾರೆ. ಸೊ ಅವ್ರು ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ನೀವು ಚಿಕ್ಕ ಮಕ್ಕಳನ್ನ ಮಾರ್ಪಡಿಸೋ ರೀತಿ ಅವ್ರನ್ನ ಮಾರ್ಪಡಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ಆಪ್ಷನ್ ಅನ್ನ ಮಾತ್ರ ಕೊಟ್ಟಿದ್ದಾರೆ ದೇವರು. ಏನ್ ಮಾಡ್ಬೋದು ಅವ್ರಿಗೋಸ್ಕರ? ಪ್ರಾರ್ಥನೆ ಮಾಡ್ಬೋದಾ? ಪ್ರತಿನಿತ್ಯವೂ ಬಿಡದೆ ಖಂಡಿತವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬುದ್ಧಿ ಮಾತುಗಳನ್ನ ಹೇಳುವಂತಹದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ಬೇಡಿ. ಅವ್ರು ಕಿರ್ಚಾಡ್ತಾರೋ ಕೂಗಾಡ್ತಾರೋ, ನೀವು ಮಾತ್ರ ಸಮಾಧಾನವಾಗಿ ಅವ್ರ ಬುದ್ಧಿ ಮಾತುಗಳನ್ನ ಹೇಳ್ತಾನೆ ಇರಿ, ವಾಕ್ಯವನ್ನ ತಿಳಿಸ್ತಾನೆ ಇರಿ. ಅವ್ರು ಕೇಳಿಲ್ಲ ಅಂತ ಹೇಳಿದ್ರು, ಅವ್ರು ರಿಜೆಕ್ಟ್ ಮಾಡಿದ್ರು, ನಿಮಗ ಆಗುವಂತಹ ಮಟ್ಟಕ್ಕೆ ತಿಳಿಸ್ತಾನೆ ಇರಿ. ಒನ್ ಫೈನ್ ಡೇ ಬರುತ್ತೆ, ದೇವರಿಗೆ ಒಬ್ಬ ವ್ಯಕ್ತಿಯನ್ನು ಮಾರ್ಪಡಿಸುವಂತಹ ತುಂಬಾ ಈಸಿ. ದೇವರ ಆಲೋಚನೆಯಲ್ಲಿ ನೀವು ನೋಡಿದಾಗ ಪೌಲನನ್ನ ನಾವು ನೋಡ್ತೀವಲ್ವಾ, ಮುಂಚೆ ಸೌಲನಾಗಿದ್ದಾಗ ಸೌಲನು ಮಾಡ್ತಿದ್ದಂತಹ ಕೊಲೆಗಳು, ಕ್ರೈಸ್ತರನ್ನ ಹಿಂಸಿಸ್ತಿದ್ದಂತಹ ಆ ರೀತಿ, ಅದನ್ನೆಲ್ಲ ನೀವು ನೋಡ್ತಿರ್ಬೇಕಾದ್ರೆ ನಿಮ್ಗೆ ಅನ್ಸುತ್ತಾ ಯಾರಾದ್ರೂ ಸೌಲನನ್ನ ಬಂದು ಮಾರ್ಪಡಿಸಿ ಪೌಲನನ್ನಾಗಿ ಮಾರ್ಪಡಿಸ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ. ದೇವರ ಕೆಲಸವನ್ನ ಮಾಡಿದ್ರು. ಒಂದೇ ಒಂದು ಘಟನೆ ಬೇಕು ದೇವರಿಗೆ. ಆ ಒಂದು ಚಾನ್ಸ್ ಆ ಒಂದು ಆಪರ್ಚುನಿಟಿ ದೇವರು ಯಾವಾಗ ತಗೋತಾರೋ ಅವತ್ತು ನಿಮ್ಮ ಮಗ ಮಾರ್ಪಟ್ಟಂಗೆ, ನಿಮ್ಮ ಮಗಳು ಮಾರ್ಪಟ್ಟಂಗೆ. ಆ ದೇವರಿಗೆ ಯಾವ ಚಿತ್ತೆ ಇರುತ್ತೋ, ಸತ್ಯವೇದಲ್ಲಿ ನಾವು ಇದನ್ನು ಓದ್ಕೊಳ್ತೀವಲ್ವ, ಪ್ರತಿಯೊಂದಕ್ಕೂ ಒಂದೊಂದು ಕಾಲ ಇದೆ. ಆ ಕಾಲ ಯಾವಾಗ ಬರುತ್ತೋ ದೇವರು ಆಕ್ಷನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ಪ್ರಯತ್ನಗಳು ಏನೇನಿರ್ಬೇಕು? ಪ್ರಪ್ರಥಮವಾಗಿ ಪ್ರಾರ್ಥನೆ ಮಾಡ್ಬೇಕು ಬಿಡದೆ ಅವರಿಗೋಸ್ಕರ. ಸೆಕೆಂಡ್ಲಿ, ಬುದ್ಧಿ ಮಾತುಗಳನ್ನ, ವಾಕ್ಯವನ್ನ ಅವ್ರು ತಿಳಿಸುವಂತಹದ್ದು ನಿಲ್ಲಿಸಬಾರ್ದು. ಅವ್ರು ಬೈದ್ರು ನಿಲ್ಲಿಸಬಾರ್ದು, ಅವ್ರು ಏನಂದ್ರು ನಿಲ್ಲಿಸಬಾರ್ದು. ನೀವು ಸಮಾಧಾನವಾಗಿ ಸಾತ್ವಿಕವಾಗಿ ಟೈಮನ್ನ ನೋಡ್ಕೊಂಡು ಹೇಳಿ ಪ್ರಯತ್ನ ಪಡ್ತಾನೆ ಇರ್ಬೇಕು. ದೇವರಾಗಿ ದೇವ್ರು ಒಂದ್ ಕಡೆ,
ಒಂದು ದಿನ ಖಂಡಿತವಾಗ್ಲೂ ಆಕ್ಷನ್ ತಗೋತಾರೆ. ಏನು ಬೇಡ ಪ್ರಿಯ, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ಆಕ್ಸಿಡೆಂಟ್, ಚಿಕ್ಕದಾಗಿ ಒಂದು ಆಕ್ಸಿಡೆಂಟ್ ಮಾಡಿ ಸ್ವಲ್ಪ ಏಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಮುಗಿತಲ್ಲ. ಸಾಕಷ್ಟು ಘಟನೆಗಳನ್ನ ನಾವು ನೋಡ್ಕೊಳ್ತೀವಿ. ಹಾಸ್ಪಿಟಲ್ ಅಲ್ಲಿ ಮಲಗಿ ಇಷ್ಟಕ್ಕೂ ಫಾಸ್ಟ್ ಅಂದ್ರೆ ನಮ್ಗೆ ಆಗೋದಿಲ್ಲ ಅಂತ ಅಂತಿದ್ದಂತಹ ವ್ಯಕ್ತಿ, ದೇವರು ಒಂದು ಚಿಕ್ಕದಾಗಿ ಒಂದು ಪೆಟ್ಟನ್ನ ಕೊಟ್ಟು ಹಾಸಿಗೆ ಮೇಲೆ ಮಲಗಿಸಿದ ತಕ್ಷಣ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ ತಕ್ಷಣ ಏನಂತಾರೆ ಗೊತ್ತಾ, ಮಾತಾಡ್ಲಿಕ್ಕೆ ವಾಯ್ಸ್ ಬರ್ತಿಲ್ಲ, ಮಾಸ್ಕ್ ಹಾಕಿದ್ದಾರೆ, ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ, ಅದ್ರ ದೂರದಿಂದನೇ ಪಾಸ್ಟರ್ನ ಕರೀತಾರೆ, ಹಿಂಗೆ ಕೈ ಮಾಡಿ ನನ್ನ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡಿ ಅಂತ. ಚೆನ್ನಾಗಿರ್ಬೇಕಾದ್ರೆ ಪಾಸ್ಟರ್ ಅಂದೇ ಆಗ್ತಿರ್ಲಿಲ್ಲ. ಹಿಂಗ್ ದೇವ್ರು ಮಲಗಿಸಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾರ್ಪಟ್ರು ನೋಡಿ. ಚಿಕ್ಕದಾಗ ಒಂದ್ ಪೆಟ್ಟು ಕೊಟ್ಟು ಮಾರ್ಪಡಿಸಿ ಆಮೇಲೆ ಆ ಪೆಟ್ಟನ್ನು ದೇವ್ರೆ ಸರಿ ಮಾಡ್ತಾರೆ. ಗಾಯ ಮಾಡುವಂತವ್ರು ದೇವ್ರೆ, ಗಾಯ ಕಟ್ಟುವಂತವ್ರು ದೇವ್ರೆ. ಆ ಗಾಯವನ್ನ ಹಂಗ್ ಮಾಡಿ ಹಿಂಗ್ ಕಟ್ತಾರೆ, ಅಷ್ಟ್ರಲ್ಲಿ ಮಾರ್ಪಟ್ಟಿರ್ತಾರೆ. ಆದ್ರೆ ನಿಮ್ಮ ಕಡೆಯಿಂದ ಪ್ರಯತ್ನಗಳು, ನಾನು ಹೇಳಿದ್ನಲ್ವಾ ಈ 2 ಪಾಯಿಂಟ್, ಪ್ರಾರ್ಥನೆ ಮಾಡ್ಬೇಕು, ಹೇಳುವಂತಹದನ್ನ ನಿಲ್ಲಿಸಬಾರ್ದು. ಓಕೆ, ಎರಡನೇದಾಗಿ ಅಣ್ಣ ಶುರುವಲ್ಲಿ 7 ಪಾಯಿಂಟ್ ಅಂತ ಹೇಳಿದ್ರಿ, 6 ಪಾಯಿಂಟ್ ಹೇಳಿದ್ರ, ಇನ್ನೊಂದು ಪಾಯಿಂಟ್. ಹೌದು, ಅಂದ್ರೆ ಸಮಯ ಸಾಕಾಗಿಲ್ಲ. ಸೊ ನೆಕ್ಸ್ಟ್ ಯಾವಾಗ್ಲಾದ್ರೂ ಮಾತಾಡ್ಕೊಳ್ಳೋಣ. ಇನ್ನೂ ಸಾಕಷ್ಟು ಪಾಯಿಂಟ್ಸ್ ನಾನು ಹೇಳಿದ್ನಲ್ವ, ಒಂದ್ 3 ಭಾಗ ಇದೆ ಇನ್ನೂ ಸಹ ಇದ್ರಲ್ಲೇ, ಅದನ್ನ ಮುಂದೆ ದಿನ ಯಾವತ್ತಾದ್ರೂ ಮಾತಾಡ್ಕೊಳ್ಳೋಣ.